ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋऽಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಕಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ. ಸ್ವಸ್ತಿಯಸ್ತು. ಇವತ್ತು ನಾಳೆ ನಾಡದ್ದು ಈ 3 ದಿನಗಳ ಒಂದು ಚಿಕ್ಕ ಅವಕಾಶ, ಕಾಲಾವಕಾಶ. 3 ದಿನ ಅಂತ ಹೆಸರಷ್ಟೇ, 3 ಗಂಟೆ ಅಂತ ಅರ್ಥ. ಅದಕ್ಕೆ ನಾವು ಇವಾಗೆಲ್ಲ ದಿನಗಳನ್ನು ಗಂಟೆ ಕಾಲದಲ್ಲಿ ಲೆಕ್ಕ ಹಾಕ್ತಾ ಇದ್ದೀವಿ. ಯಾಕಂದರೆ 3 ದಿವಸ ಪ್ರವಚನ ಅಂದರೆ 24 ತಾಸು ಅಂತ ಅರ್ಥ ಅಲ್ಲ, 3 ಗಂಟೆ ಹೊತ್ತು ಅಂತಷ್ಟೇ ಅರ್ಥ. ಆ 3 ಗಂಟೆಗಳ ಅವಧಿಯಲ್ಲಿ ಅಡವಿ ಸ್ವಾಮಿಗಳು ಆರಣ್ಯಕಾಚಾರ್ಯರು ಅಂತ ಪ್ರಸಿದ್ಧರಾಗಿರುವಂಥವರು ಭಾಗವತ ಸಾರೋದ್ಧಾರವನ್ನು ರಚನೆ ಮಾಡಿದ್ದಾರೆ. ಇದೆಲ್ಲರೂ ತಿಳಿದಿರುವಂತಹ ವಿಷಯ. ಆ ಭಾಗವತ ಸಾರೋದ್ಧಾರದಲ್ಲಿ ಪ್ರಕರಣಗಳನ್ನು ಮಾಡ್ತಾರೆ, ಬೇರೆ ಬೇರೆ ಪ್ರಕರಣಗಳನ್ನು. ಮೂಲ ಭಾಗವತವನ್ನು ಓದುವಾಗ ಕೆಲವು ಸಮಸ್ಯೆಗಳು ಎದುರಾಗ್ತದೆ. ಮೊದಲನೇದ್ದು ಅಷ್ಟು ದೊಡ್ಡ ಗ್ರಂಥ. ಅದು ದೊಡ್ಡ ಗ್ರಂಥ ಅಂದರೆ 18,000 ಶ್ಲೋಕ. ಅಷ್ಟೆಲ್ಲ ದೊಡ್ಡ ಗ್ರಂಥವನ್ನು ಓದಿ ಅದರಲ್ಲಿ ಹೇಳಿದ ತತ್ವಗಳೇನು ಅಂತ ಅನ್ನೋದನ್ನು ಬುದ್ಧಿಸ್ತ ಮಾಡಿಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ. ನಮ್ಗೆ ಯಾವಾಗಲೂ ಹೆಂಗಿರ್ಬೇಕ್ರಿ, ಸಂಕ್ಷೇಪದಾಗ ಹೇಳ್ತಿರ್ಬೇಕು. ಎಷ್ಟು ಸಂಕ್ಷೇಪದಾಗ ಹೇಳ್ತೀರ ಅಷ್ಟು ಆನಂದ ಆಗ್ತಿರ್ತದೆ. ಆಮೇಲೆ ನೀವು ಕಲಿ ಕೂತಾಗ ಒಬ್ಬರ ವಿಸ್ತಾರ ಮಾಡ್ಕೊಳ್ರಿ, ಬೇಡ ಅಂದಿಲ್ಲ ನಾವು. ಆದರೆ ನಮಗೆ ಮಾತ್ರ ಸಂಕ್ಷೇಪದಾಗ ಹೇಳ್ಬೇಕು, ಅಷ್ಟೇ ಕೆಲಸ. ಹೀಗಾಗಿ ಸಂಕ್ಷೇಪದಲ್ಲಿ ಹೇಳೋ ಕೆಲಸವನ್ನು ಮಾಡಬೇಕು. ವಿಷ್ಣು ತೀರ್ಥರು ಸಂಕ್ಷೇಪ ಅಂದರೆ ಏನು, ಭಾಗವತದಲ್ಲಿ ಒಟ್ಟಾರೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ವೇದವ್ಯಾಸ ದೇವರು ಅಂತ 30 ಪ್ರಕರಣಗಳನ್ನು ಮಾಡಿದ್ದಾರೆ. ಸರಿಯಾಗಿ ಒಂದು 360 ಶ್ಲೋಕಗಳನ್ನು ತಗೊಂಡಿದ್ದಾರೆ. ಅದರಲ್ಲಿ ಹೆಂಗಿದೆ ಅಂದರೆ ನಿತ್ಯ 1 ಶ್ಲೋಕ ಓದಿದ್ರು ವರ್ಷಕ್ಕೊಂದು ಸರ್ತಿ ಮುಗಿಬೇಕ್ರಿ ಭಾಗವತ ಸಾರೋದ್ಧಾರ. ಅಷ್ಟು ವ್ಯವಸ್ಥೆ ಮಾಡ್ಯಾರ. 360 ದಿವಸಗಳು ನಮ್ಮ ಪ್ರಕಾರ, 365 ಕೆಲವ್ರ ಪ್ರಕಾರ ಇರಲಿ. 360 ಶ್ಲೋಕಗಳನ್ನು ತೆಗೆದುಕೊಂಡ್ರೆ ಸರಿಯಾಗಿ 1 ವರ್ಷಕ್ಕೊಂದು ಸರ್ತಿ ಮುಗಿಬೇಕು. ಅದರಲ್ಲಿ ಪ್ರಕರಣಗಳು ಎಷ್ಟು ಚಂದ ಮಾಡಿದ್ದಾರೆ ಅಂದರೆ, ಈಗಾಗಲೇ ನಾನು ಆ ಹಿಂದಿನ ಪ್ರಕರಣಗಳನ್ನು ಮಾಡಿದ್ದು ಯೂಟ್ಯೂಬ್ನಲ್ಲಿ ಉಪಲಬ್ಧ ಇದೆ. ಅದನ್ನು ಬಿಟ್ಟು ಮುಂದಿನ ಪ್ರಕರಣ ಈ 3 ದಿವಸಗಳಲ್ಲಿ ಯಾವುದು ಹೇಳಲಿಕ್ಕೆ ಸಾಧ್ಯ ಅದ ಅದನ್ನೇ ಹೇಳಬೇಕು ಅಂತ ಇಟ್ಟುಕೊಂಡಿದ್ದೇನೆ. ಪ್ರಾಸ್ತಾವಿಕವಾಗಿ 1-2 ಮಾತು ಹೇಳಿ ನೇರವಾಗಿ ಆ ಪ್ರಕರಣಕ್ಕೆ ಬರ್ತೇನೆ. ಮೊದಲು ಭಾಗವತ ಆಗತಿ ಪ್ರಕರಣ ಅಂತ ಬರೀತಾರೆ ವಿಷ್ಣು ತೀರ್ಥರು. ಭಾಗವತ ಹೇಗೆ ಬಂತು ನಮ್ಮವರೆಗೆ? ಯಾಕೆಂದರೆ ನಾವು ಭಾಗವತ ಕೇಳ್ತಿರ್ತೀವಿ. ಕೇಳುವಾಗ ಈ ಆಚಾರ ಭಾಗವತ ಹೇಳಿದರು, ಆ ಆಚಾರ ಭಾಗವತ ಹೇಳಿದರು ಅಂತ ಆಚಾರ ಹೇಳಿದ್ದು ಭಾಗವತ ಅಂತ ತಲೆಗೆ ಬಂದ್ಬಿಟ್ಟಿರ್ತದೆ ನಮಗೆ. ಆಚಾರ ಹೇಳಿದ್ದಲ್ಲ, ಅದು ಹರ್ಕೊಂಬರ್ಲಿಕ್ಕೆ ಒಂದು ಕಾರಣದ. ಭಾಗವತ ಗಂಗೆ
ನಮ್ಮವರೆಗೆ ಹರಿದುಕೊಂಡು ಬರಲಿಕ್ಕೆ ಕ್ರಮ ಇದೆ. ಅದು ಹೇಗೆ ಬಂತು ಅಂತ ತಿಳಿಸ್ಲಿಕ್ಕೆ ಒಂದು ಪ್ರತ್ಯೇಕ ಪ್ರಕರಣ ಭಾಗವತ ಆಗತಿ ಪ್ರಕರಣ ಅಂತ. ಆದ ಮೇಲೆ ಭಾಗವತವನ್ನು ಕೇಳಿ ಕೂಡಬೇಕಾದಾಗ ವೈರಾಗ್ಯ ಬೇಕಾಗ್ತದಂತ. ಭಾಗವತ ಕೇಳಿದ ಮೇಲೆ ಎಲ್ಲ ಬಿಟ್ಟು ಹೋಗ್ಬೇಕು ಅನ್ನಿಸ್ಬೇಕ್ರಿ. ಭಾಗವತ ಕೇಳಿದ ಮೇಲೆ ಮನೆಗೆ ಹೋಗ್ಬೇಕು ಅನ್ನಿಸ್ಬಾರ್ದು. ನಿಮಗೆಲ್ಲ ಹೆಂಗೆ ಅನ್ನಿಸ್ತದೆ ಅಂದರೆ, ನಾನು ಪುರಾಣ ಕೇಳಿದ ಮೇಲೆ ಮನೆಗೆ ಹೋದ್ರೆ ಸಾಕಪ್ಪ ಇಲ್ಲ ಅಂತ ಅನ್ನಿಸ್ತದೆ. ಅಂದ್ರೆ ನನ್ನ ಪ್ರವಚನ ಸರಿ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಯಾರು ಮನೆ ಬಿಟ್ಟು ಹೋದ್ರೆ ಹೇಳ್ತೀನಿ ನೋಡಿ. ವೇದವ್ಯಾಸ ದೇವ್ರ ಕಡೆಯಿಂದ ಭಾಗವತ ಕೇಳಿದ ಶುಕಾಚಾರ್ಯರು ಮನೆನೇ ಬಿಟ್ಟು ಹೋಗ್ಬಿಟ್ರಂತ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಗಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಭಾಗವತ ಮಗನ ಮುಂದೆ ಹೇಳಿದರು ವೇದವ್ಯಾಸ ದೇವರು. ಭಾಗವತ್ ಬರೆದಿದ್ರಂತ. ಯಾರ ಮುಂದೆ ಹೇಳಬೇಕು ಅಂತ ವಿಚಾರ ಬಂತಂತ್ರಿ. ನಾವು ಯಾವಾಗಲೂ ಹಂಗೆ ಇರ್ತದ್ರಿ. ನಾವೇನಾರು ಬರೆದ್ವಿ ಅಂದ್ರೆ ಯಾರೊಬ್ರು ಕೇಳ್ಬೇಕಂತ ಇದ್ದೇ ಇರ್ತದೆ. ಮನ್ಯಾಗ ಕೊನೆಗೆ ಯಾರು ಸಿಗ್ಲಿಲ್ಲ ಅಂದ್ರೆ ಹೆಂಡತಿಗರ ಮಕ್ಕಳಿಗರ ಗಂಟು ಬಿದ್ದಿರ್ತೀವಿ. ನಾ ಬರ್ದದ್ದು ಕೇಳ ಅಂತ. ಅಕ್ಕಿ ನಿಮ್ಮನ್ನ ನೋಡಿ ರಗಡಾಗಿದ್ರಿ, ನೀವು ಬರ್ದದ್ದು ಏನು ಕೇಳೋದು ಅಂತ ಅಕ್ಕಿ ಅಂತಿರ್ತಾಳೆ. ಹಿಂಗಾಗಿ ಯಾರೊಬ್ರು ಕೇಳಬೇಕು ಅಂತ. ಯಾಕೆ ಕೇಳಿ ಅವ್ರು ಮೆಚ್ಕೋಬೇಕ್ರಿ. ಅದೊಂದು ಸ್ವಾರಸ್ಯ ಅದ. ಕಾಳಿದಾಸ ಅಭಿಜ್ಞಾನ ಶಾಕುಂತಲೆಯಲ್ಲಿ ಒಂದು ಮಾತು ಹೇಳ್ತಾನೆ ಪ್ರಾಸ್ತಾವಿಕವಾಗಿ. ಆ ಪರಿತೋಷಾದ್ ವಿದುಷಾಂ ನಸಾಧು ಮನ್ನೆ ಪ್ರಯೋಗ ವಿಜ್ಞಾನಂ ಬಲವದಪಿ ಶಿಕ್ಷಿತಾನಾಂ ಆತ್ಮನಿ ಅಪ್ರತ್ಯಯಂ ಚೇತಃ ಅಂತಾನೆ. ಕಾಳಿದಾಸನಂಥ ದೊಡ್ಡ ಕವಿ ಅಭಿಜ್ಞಾನ ಶಾಕುಂತಲೆಯನ್ನು ಬರೆದು ನಾಟಕದ ಪ್ರಾರಂಭದಲ್ಲಿ, ನಾನು ಎಷ್ಟೇ ದೊಡ್ಡ ಪಂಡಿತ ಇರ್ಬೋದ್ರಿ, ಅದು ಸಂಬಂಧ ಇಲ್ಲ, ಎದುರಿಗೆ ಕೂತ ಆಡಿಯನ್ಸ್ ವಾ ಅನ್ನೋದು ಹೊರತು ಇವನು ಬರೆದದ್ದೇನು ಪ್ರಯೋಜನವೇ ಇಲ್ಲ. ಕಾಳಿದಾಸ ಕೂಡ ಈ ಮಾತಾಡಬೇಕಾಗಿದ್ರೆ ಶ್ರೋತೃ ವರ್ಗ ಅದಕ್ಕೆ ತೃಪ್ತಿ ಆಗಬೇಕು. ಯಾರಿಗೆ ಹೇಳಬೇಕು? ಭಾಗವತ ಮನೆಯಾಗಿದ್ದವ್ರು ಒಬ್ಬರರಿ, ಶುಕಾಚಾರ್ಯ ಒಬ್ಬರ ಇದ್ರೆ ಮನ್ಯಾಗ ಮಗ. ಹಂಗಾರೆ ಅವ್ರ ಮೇಲೆ ಅವ್ರ ಮುಂದೆ ಹೇಳೋದು ಬೇಡ, ಶುಕಾಚಾರ್ಯರಿಗೆ ಹೇಳ್ಬಿಡೋಣ ಅಂತ ಭಾಗವತವನ್ನು ಹೇಳಿದರೆ ಎಂಥ ವೈರಾಗ್ಯ ಮೂಡಿತವರಿಗೆ ಅಂದರೆ ಮನೇ ಬಿಟ್ಟು ಹೊರಟುಬಿಟ್ರು. ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವಧೂತರಾಗಿ ಹೊರಟು ಹೋಗ್ಬಿಟ್ರು. ಎಲ್ಲ ತ್ಯಾಗ ಮಾಡಿದ್ರು, ನೇರವಾಗಿ ಹೊರಟು ಹೋಗ್ಬಿಟ್ರು. ವ್ಯಾಸರಂದ್ರು ಭಾಗವತ ಕೆಲಸ ಮಾಡಿತ್ತು ಅಂದರು. ಭಾಗವತ ಏನು ಕೆಲಸ ಮಾಡಬೇಕಾಗಿದೆ? ನಮಗೆ ಈ ಸಂಸಾರದಲ್ಲಿ ವೈರಾಗ್ಯವನ್ನು ಹುಟ್ಟಿಸ್ಬೇಕಾಗಿದೆ. ಸಾಕಪ್ಪ ಇದು ಎಷ್ಟಿದೆ ಇದನ್ನು ತಿಳ್ಕೊಂಡಿವಲ್ಲ, ಇನ್ನೆಷ್ಟು ಇದ್ರೊಳಗೆ ಅಂತ ನಮಗೆ ಆಸಕ್ತಿ ಹೋಗಬೇಕು, ಭಗವಂತನಲ್ಲಿ ಆಸಕ್ತಿ ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ಹೇಳಿದ್ದು. ಹಾಗಾಗಿ ವೇದವ್ಯಾಸ ದೇವರು ಭಾಗವತ ಹೇಳಿದರೆ ಕೇಳಿದ ಶುಕಾಚಾರ್ಯ ಮನೆ ಬಿಟ್ಟು ಹೋದ್ರು. ಕಪಿಲಾಚಾರ್ಯ ಭಾಗವತನೋ ಭಾಗವತ್ ಸಾರೋದ್ಧಾರ ಹೇಳಿದ್ರೆ ನೀವೆಲ್ಲ ಹೊಳ್ಳಿ ಮನೆಗೆ ಹೋಗ್ತೀರಿ, ಪುರಾಣ ಮುಗಿಸ್ಕೊಂಡು ಸಾಕು ಬಿಡಪ್ಪ ಮನೆಗೆ ಹೋಗೋಣ ನಡಿ ಅಂತ ಹೇಳಿ. ತಡ ಆದ್ರೆ ಆಚಾರ ಬಂದು ಅಡಿಗಿಡ್ತಾರೆ ನಮ್ಮ ಮನೆಯಾಗೆ. ಒಂದು 10 ನಿಮಿಷ ಜಲ್ದಿ ಬಿಡ್ಲಿಕ್ಕೆ ಏನಾಗಿತ್ತು ಆಚಾರ್ಯಗೆ, ಮತ್ತೆ ಆಚಾರ್ಯಗೆ ಅನಿಸ್ಕೋಬೇಕಾಗ್ತದೆ. ಅದಕ್ಕೆ ಸರಿಯಾದ ಸಮಯಕ್ಕೆ ಶುರು ಮಾಡಿ ಸರಿಯಾದ ಸಮಯಕ್ಕೆ ಮುಗಿಸೋದು ಒಳ್ಳೆಯದು. ಹಾಗೆ ಅದು ಭಾಗವತ ಸಾರೋದ್ಧಾರದಲ್ಲಿ 2ನೇ ಪ್ರಕರಣ ರಾಜವಿರಾಗ ಪ್ರಕರಣ ಅಂತಾರೆ. ಪರೀಕ್ಷಿತ ರಾಜನಿಗೆ ವೈರಾಗ್ಯ ಬಂತಂತ. ಸುಮ್ಮನೆ ಬರೋದಿಲ್ರಿ, ಯಾವ ಅಂಗಡಿಯಾಗ ಸಿಕ್ತಂತ ಕೇಳಿಕ್ ಹೋಗ್ಬಾರ್ದು. ಅಂಗಡಿಯಾಗ ಸಿಗೋ ವಸ್ತು ಅಲ್ರಿ ಅದು ವೈರಾಗ್ಯ ಅನ್ನೋದು, ಸ್ವಂತಕ್ಕೆ ಬರ್ಬೇಕ್ರಿ ಅದು. ರಾಜವಿರಾಗ ಪ್ರಕರಣ ಅಂತ 2ನೇದು ಮಾಡಿದ್ರು ವಿಷ್ಣು ತೀರ್ಥರು. 3ನೇದು ಇವನು ವೈರಾಗ್ಯ ಬಂದು ಗಂಗಾದಂಡಿಗೆ ಹೋಗಿ ಕೂತ್ಕೊಳ್ಳೆ ಶುಕಾಗಮನ ಪ್ರಕರಣ. ಶುಕಾಚಾರ್ಯ ಬರ್ತಾ ಇದ್ದಾರೆ. ಸಾಕ್ಷಾತ್ ರುದ್ರದೇವರು, ಮಹಾರುದ್ರದೇವರು ಹುಡುಕೊಂಡು ಬಂದ್ರಂತೆ. ಯಾರಿಗೆ ಪಾಠ ಹೇಳಬೇಕು, ಯಾರಿಗೆ ಪ್ರವಚನ ಹೇಳಬೇಕು ಅಂದರೆ ಪರೀಕ್ಷಿತನಿಗೆ ಹೇಳೋಣ ಅಂತ ಬಂದಿದ್ರಂತೆ. ಎಲ್ಲ ಬಿಟ್ಕೊಂಡು ಕೂತಿದ್ರಿ ಅವ. ಗಂಗಾ ದಂಡಿ ಮೇಲೆ ಹೋಗಿ ಕೂತಿದ್ದ. ಹಸ್ತಿನಾಪುರದಾಗ ಗಂಗಾ ಇದ್ರಿ, ಹಸ್ತಿನಾಪುರದ ಹೊರಗೆ ಗಂಗಾ ಇದ್ರಿ. ಗಂಗಾ ದಂಡಿ ಮೇಲೆ ಹೋಗಿ ಕೂತಿದ್ದ. ವ್ಯಾಸರು, ನಾರದರು, ಕಶ್ಯಪರು, ವಿಶ್ವಾಮಿತ್ರರು ಎಲ್ಲ ಬಂದು ಕೂತಿದ್ರಂತ. ಅತ್ರಿರ್ವಸಿಷ್ಠಃ ಚವನ ಶರದ್ವಾನ್ ಅರಿಷ್ಟನೇಮಿಹಿ ಭೃಗುರಂಗಿರಾಶ್ಚ ಪರಾಶರೋಗಾದಿ ಸುತೋತ ರಾಮಃ ಉಚತ್ಯ ಇಂದ್ರ ಪ್ರಮತೀದ್ಮ ಭಾಗೌ. ಇವರೆಲ್ಲ ಋಷಿಗಳ್ರಿ. ಒಂದ ಜಾಗದಾಗ 32 ಮಂದಿ ಋಷಿಗಳು ಬಂದಿದ್ರಂತೆ. ಭಾಗವತ್ ಲೆಕ್ಕ ಹೇಳಿದ್ರು. ಒಂದ ಜಾಗದಾಗ ಇಬ್ಬಿಬ್ಬರು ಆಚಾರನ ಕೂಡಿಸ್ಲಿಕ್ಕೆ ಆಗಂಗಿಲ್ಲ ನಮ್ಮ ಕಡೆಗೆ. ಯಾಕಂದ್ರೆ ವಿರುದ್ಧ ಗ್ರಹ ಇದ್ದಂಗೆ ಇರ್ತಾರೋ. ಇಂಥ ಹೊತ್ತಿನೊಳಗೆ ಇಷ್ಟು ಮಂದಿ ಋಷಿಗಳನ್ನು ಒಟ್ಟಿಗೆ ಕೂಡಿಸಿದ ಗತಿ ಏನಿಲ್ಲರ. ಅಷ್ಟು ಮಂದಿ ಬಂದಿದ್ರಂತೆ. ಏನು ಹೇಳಬೇಕು ಗೊತ್ತೇನ್ರಿ ಪರೀಕ್ಷಿತ ಮಹಾರಾಜರು? ಸ್ವಾಮಿ ಬಂದಿದ್ದೀರಿ, ಗಾಯತ ವಿಷ್ಣು ಗಾಥಾಹ, ಒಂದು ಸ್ವಲ್ಪ ಪ್ರವಚನ ಮಾಡಿಬಿಡ್ರಿ ಅಂದರು. ಅವರೆಲ್ಲ ಏನಿದೆ ಗೊತ್ತಾ? ಇವತ್ತಿನಿಂದ 1 ವಾರ ನಮ್ದೆಲ್ಲ ಮೌನವ್ರತ ಅಂದ್ಬಿಟ್ರು. ಅಯ್ಯ ಕಪಿಲಾಚಾರ್ಯ ಧಾರವಾಡದಿಂದ ಶಿರಗುಪ್ಪ ತನಕ ಕರೀಶಿ ಆಚಾರ್ಯ ಪ್ರವಚನ ಹೇಳ್ರಿ. 3 ದಿವಸ ನಮ್ದು ಮೌನವ್ರತ. ಎದಕ್ಕೆ ಕಳಿಸ್ಬೇಕು? ಬಂದೇನು ಮಾಡಿದ್ರಿ ಇಲ್ಲಿ ನೀವು? ಹಾಗಂದ್ರೆ ಅವ್ರು ಯಾಕಂತ ಕೇಳಿದ್ರು. ನಿನಗೆ ಹೇಳೋರು ಬೇರೆ ಬರ್ತಿದ್ದಾರೋ, ನಾನೆಲ್ಲ ಹೇಳೋದು ಅಲ್ಲಿದ್ದಾರೆ ನೋಡು ಅಂತ ಹೇಳಿ ಆ ಶುಕಾಚಾರ್ಯನ ಪರಿಚಯ ಮಾಡಿಸಿದ್ರೆ ಶುಕಾಚಾರ್ಯ ಬರುವಂತಹದ್ದು ಶುಕಾಗಮನ ಪ್ರಕರಣ ಅಂತ.
ಅದಾದ ಮೇಲೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ಮುಂದಿಂದು ಸಂಕ್ಷೇಪದಲ್ಲಿ ಇಡೀ ಶಾಸ್ತ್ರದಲ್ಲಿ ಏನು ಹೇಳಿಕ್ಕೆ ಹೊರಟಿದ್ದಾರೆ ಅದನ್ನು ಹೇಳಬೇಕಂತೆ. ಸಂಕ್ಷೇಪವಾಗಿ ನಮಗೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಒಂದು ಆಶಾ ಇರ್ತದೆ. ಯಾವಾಗಲೂ ಹಾಗೆ ನೀವು ವಿಸ್ತಾರ ಹೇಳ್ಕೋತ ಕೂತ್ರಿ ಯಾರು ಕೇಳಂಗಿಲ್ಲ. ಭಾಳ ಸಂಕ್ಷೇಪ ಮಾಡ್ಬೇಕ್ರಿ ಇದು. ಒಬ್ಬ ರಾಜ ಇದ್ನಂತ್ರ ಸುಮ್ಮನೆ ನೆನಪಾತಂತ ಒಂದು ಕಥೆ ಹೇಳಿರ್ತೀನಿ. ನಂದೊಂದು ಸಮಸ್ಯೆ ಇದೆ, ನೆನಪಾದದ್ದನ್ನು ಹೇಳದೆ ಹೋದ್ರೆ ರಾತ್ರಿ ನಿದ್ದೆ ಹತ್ತಂಗಿಲ್ಲ. ಆಮೇಲೆ ಯಾರ ಎಬ್ಬಿಸಿ ಹೇಳ್ಬೇಕಾಗ್ತದೆ. ಆ ಸಮಸ್ಯೆ ತಗೋಬಾರಿ, ಈಗ ಹೇಳ್ಬಿಡ್ಬೇಕು. ಸುಮ್ಮನೆ ಹೇಳಿ ಮುಗಿಬಿಟ್ರೆ ನಿಶ್ಚಿಂತ ಕೆಲಸ. ಅವನಿಗೆ ಒಟ್ಟಾರೆ ಮನುಷ್ಯರ ಇತಿಹಾಸ ಏನು ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಆಯ್ತಂತೆ. ಮನುಷ್ಯರ ಇತಿಹಾಸ ಅಂದ್ರೆ ಹಿಂದೆ ಎಷ್ಟು ಹುಟ್ಟ್ಯಾರ, ಇವತ್ತು ಎಷ್ಟು ಇದ್ದಾರೆ, ಮುಂದೆ ಎಷ್ಟು ಮಂದಿ ಆಗ್ತಾರೆ ಯಾರಿಗೆ ಗೊತ್ತು. ಅವ್ರದೆಲ್ಲ ಇತಿಹಾಸ ತಿಳ್ಕೊಬೇಕು ಅಂತ ಮಂತ್ರಿ ಹೇಳಿದ್ದಂತ. ಮಂತ್ರಿ ನಂಗೆ ಎಲ್ಲರ ಇತಿಹಾಸ ತಿಳ್ಕೊಬೇಕು ಅಂತದ, ಒಂದು ಕೆಲಸ ಮಾಡು, ಅದ ಇತಿಹಾಸ ಬರ್ಕೊಂಬರ್ತೀಯ ಅಂದ್ರಂತ. ಸ್ವಾಮಿ ಒಂದು 10 ವರ್ಷ ಬೇಕ್ರಿ ಏನಂತ. 10 ವರ್ಷ ಅಲ್ಲೋ 10 ವರ್ಷ ತೊಗೊಂಡು ಏನು ಮಾಡಿ ನಿಮ್ಗೆ ಬೇಕೋ ಬೇಡ ಇಷ್ಟು ಹೇಳ್ರಿ ಅನ್ನೋ. ಹೌದು ಅನ್ನೋ. ಆಯ್ತು ಹಂಗಾರ ಅಂತ ಹೇಳಿ ಹೋಗ್ಬಿಟ್ಟ. 10 ವರ್ಷ ಬಿಟ್ಕೊಂಡು ಮಂತ್ರಿ ಬಂದರಿ. ರಾಜ ಕೇಳಿದಂತೆ ಎಲ್ಲದಪ್ಪ ಇತಿಹಾಸ ಅಂತ ಹೇಳಂತ. ಹೊರಗೆ ನೋಡ್ರಿ ಸ್ವಲ್ಪ ಅಂದಂತ. 500 ಆನೆ ಮೇಲೆ ಬರ್ಸ್ಕೊಂಡು ಬಂದು ನಿಲ್ಸಿದ್ನಂತ್ರಿ ಅವ ಅಂದ, ಇಷ್ಟು ಇತಿಹಾಸ ಓದೋದ್ರೊಳಗೆ ನಾನಾ ಇತಿಹಾಸ ಆಗಿಬಿಡ್ತೀನಿ ಅನ್ನ. ಇಷ್ಟು ಇತಿಹಾಸ ಓದೋದ್ರೊಳಗೆ ನಾನಾ ಇತಿಹಾಸ ಆಗಿಬಿಡ್ತೀನಿ, ಬೇಡ ಇದಕ್ಕೆ ಸಂಕ್ಷೇಪ ಮಾಡ್ಕೊಂಬಂದು. ಸರಿ ಒಂದು 5 ವರ್ಷ ಕೊಡ್ರಿ ಅಂದ. 5 ವರ್ಷ ಬಿಟ್ಕೊಂಡು ಬಂದ್ರಿ. 5 ವರ್ಷ ಬಿಟ್ಕೊಂಡು ಬಂದ್ರೆ ಅವಾಗ 10 ವರ್ಷ ಇತ್ತು, ಈಗ 5 ವರ್ಷ ಆಯ್ತು. ಅವಾಗ ಒಂದು 500 ಆನೆ ಇದ್ದು, ಈಗ ಒಂದು 250 ಒಂಟೆ ಆದವ್ರಿ. 250 ಒಂಟಿ ಮೇಲೆ ತೊಗೊಂಬಂದ್ರಿ. ತೊಗೊಂಬಂದ ಇದನ್ನು ಓದು ಅಂದ. ಅವ ಅಂದ ಇದಕ್ಕೂ ಸಂಕ್ಷೇಪ ಬೇಕು ಅಂದ. ನಾಳೆ ಬೆಳಗ್ಗೆ ಕೊಡ್ತೀನಿ ರೀ ಅಂದ. ಹಾಂ ಅಂದ್ರೆ ಅವ್ರು ಅಲ್ಲೋ 15 ವರ್ಷ ಹಿಡಿದ ಈಗ ಈ ಸಂಕ್ಷೇಪ ನಾಳೆ ಬೆಳಗ್ಗೆ ಕೊಡ್ತೀನಿ, ನಾಳೆ ಕೊಡ್ತೀನಿ ರೀ ಅಂದ. ನಾಳೆ ಬೆಳಿಗ್ಗೆ ಮಂತ್ರಿ ಬಂದ್ರಿ. ರಾಜಗೂ ಕುತೂಹಲ ರೀ, ರಾತ್ರಿ ನಿದ್ದೆ ಹತ್ತಿಲ್ರಿ ಅವ್ನು. ಏನು ಮಾಡ್ತಾನೆ ಬೆಳಿಗ್ಗೆ ಇಳಿದಾಗ, ಏನು ಮಾಡ್ತಾನೆ ಬೆಳಿಗ್ಗೆ ಇಳಿದಾಗ ನೋಡ್ಕೊಂಡು ಕೂತಿದ್ರು. ಬಂದ್ರಿ ಬೆಳಿಗ್ಗೆ ಎದ್ರು ಒಂದಿಷ್ಟು ಚೀಟ್ ಇತ್ತು ದೊಡ್ಡ, ಅವು ಸುರುಳಿ ಸುತ್ತ ಇರ್ತಾವೆ ರಾಜರ ಕಡೆ ನೋಡಿದ್ರೆ TV ಸಿನಿಮಾದಾಗ ತೋರಿಸ್ತಿರ್ತಾರೆ. ಅದು ತೋರಿಸಿದ್ರು. ಹಿಂಗೆ ತೆಗೆದ. ಏನು ಬರ್ದಿದ್ರು ಗೊತ್ತೇನ್ರಿ? ಇಡೀ ಮಾನವ ಜನಾಂಗದ ಇತಿಹಾಸ ಸಂಕ್ಷೇಪದೊಳಗೆ, ಅತ್ಯಂತ ಸಂಕ್ಷೇಪದೊಳಗೆ ಎಲ್ಲ ಮನುಷ್ಯರು ಹುಟ್ಟಿದರು, ಎಲ್ಲ ಮನುಷ್ಯರು ಬದುಕಿದ್ರು, ಎಲ್ಲ ಮನುಷ್ಯರು ಸತ್ರು. ಮುಗದೇ ಹೋಗಿ ಇತಿಹಾಸ. ಇದಕ್ಕಿಂತ ಇತಿಹಾಸ ಏನಿರ್ತದೆ? ನಿನ್ನ ಸಂಕ್ಷೇಪ ಮಾಡಿದ್ರು. ಎಷ್ಟು ವರ್ಷದ? 15 ವರ್ಷದ ಸಂಕ್ಷೇಪ ಆಗಿದೆ. ಅದಕ್ಕೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಶಾಸ್ತ್ರದೊಳಗೆ ಏನಿದೆ ಎಲ್ಲ ಸಂಕ್ಷೇಪದೊಳಗೆ ಹೇಳಬೇಕು ಅಂದರೆ, ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇ ಚಯ. ಎರಡೇ ಮಾತು ಶಾಸ್ತ್ರದಲ್ಲಿ ಹೇಳಿತ್ತು. ಎಲ್ಲ ಕಥೆಗಳನ್ನು ಕೇಳಿದ್ಮೇಲೆ 2 ನಿರ್ಧಾರ ಬರಬೇಕು. ಏನು ಅಂದರೆ, ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ, ಪರಮಾತ್ಮನನ್ನ ಬಿಟ್ಟರೆ ಇನ್ನುಳಿದ ಎಲ್ಲ ವಸ್ತುಗಳಲ್ಲೂ ನಿಮಗೆ ವೈರಾಗ್ಯ ಬರಲಿ, ವಿರಕ್ತಿ ಬರಲಿ. ಇದು ಒಂದೇ ಸಾಲ್ರಿ. ಎಲ್ಲರ ಕಥೆ ಕೇಳಿದ್ರಿ ನೀವು. ಯಾವ ರಾಜನ ಕಥೆ ಕೇಳಿದ್ರು ಕೊನೆಗೆ ಹೋಗಿ ನಿಲ್ಲೋದೇನಂದ್ರೆ ರಾಜ ಎಲ್ಲ ಬಿಟ್ಟು ಹೊಂಟ ಅಷ್ಟ. ಹೋದಿಲ್ಲ ಮತ್ತೆ ಅಂದ್ರೆ ವೈರಾಗ್ಯ ಅಂತ ಅರ್ಥ. ಶಾಸ್ತ್ರೇಷು ಇಯಾನೇವ ಸುನಿಶ್ಚಿತ ನೃಣಾಂ. ಏನಂತ? ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು ಅಸಂಗ ಆತ್ಮ ವ್ಯತಿರಿಕ್ತ ವಸ್ತು. 2ನೇ ಪಾಯಿಂಟ್ ಯಾವುದು? ದೃಢಾರತಿ ಬ್ರಹ್ಮಣಿ, ಪರಮಾತ್ಮನಲ್ಲಿ ದೃಢವಾದ ಭಕ್ತಿ. ಸಂಸಾರದಲ್ಲಿ ವಿರಕ್ತಿ, ಪರಮಾತ್ಮನಲ್ಲಿ ಭಕ್ತಿ. ಇವೆರಡನ್ನು ಹೇಳಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳೆಸ್ಕೊಂಡಿದ್ದಾರೆ ಶಾಸ್ತ್ರದಲ್ಲಿ ಅಂತ 2 ಮಾತುಗಳನ್ನು ತಿಳಿಸಿಕೊಡ್ತಾರೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಅದಾದ ಮೇಲೆ ವೈರಾಗ್ಯ ಪ್ರಕರಣ ಅಂತ 5ನೇ ಪ್ರಕರಣ. ಈ 5 ಪ್ರಕರಣಗಳು ನಾನು ಬೇರೆ ಪ್ರಸಂಗದಲ್ಲಿ ಉಪನ್ಯಾಸ ಮಾಡಿದ್ದು ಉಂಟು ಯೂಟ್ಯೂಬ್ನಲ್ಲಿ. ಅದಕ್ಕೆ ಮುಂದಿನ ಪ್ರಕರಣವನ್ನು ಮಾಡಿದರೆ ನನಗೂ ಅನುಕೂಲ, ಕೇಳುಗರಿಗೂ ಎಲ್ಲರಿಗೂ ಅನುಕೂಲವಾಗ್ತದೆ ಅಂತ ಮಹತ್ ಸಮಾಗಮ ಪ್ರಕರಣ ಅಂತ ಮುಂದಿನ ಪ್ರಕರಣ. ಬಹಳ ಚೆನ್ನಾಗಿದೆ. ವಿಷ್ಣು ತೀರ್ಥರು ನಮ್ಮ ಜೀವನದಲ್ಲಿ ಒಂದಿಲ್ಲ ಒಬ್ಬರು ಮಹಾಂತರ ಸಮಾಗಮ ಆಗಬೇಕು, ಜ್ಞಾನಿಗಳ ಸಮಾಗಮ ಆಗಬೇಕು. ಸತ್ಸಂಗ ಅನ್ನೋದಿರ್ತದೆ ನೋಡ್ರಿ, ಅದು ಆಗದ ಹೊರತು ನಮಗೆ ಉದ್ಧಾರದ ಹಾದಿ ಇಲ್ಲ. ಅದನ್ನು ಹೇಳಲಿಕ್ಕೆ ಒಂದು ಪ್ರತ್ಯೇಕ ಪ್ರಕರಣ, ಮಹತ್ ಸಮಾಗಮ ಪ್ರಕರಣ. ಯಾರು ಮಹಾತ್ಮರು, ಯಾರು ಜ್ಞಾನಿಗಳು, ಅವರಿಗೂ ನಿಮಗೂ ಸಮಾಗಮವಾಗಲಿ, ಒಡನಾಟ ಆಗಲಿ ಅಂತ ಕೇಳ್ತಾರೆ. ಯಾಕೆ? ಅವರ ಸಮಾಗಮ, ಅವರ ಒಡನಾಟ ಆಗದ ಹೊರತು ನಮಗೆ ಉದ್ಧಾರದ ಬಾಗಿಲು ಹಾದಿ ತೆಗೆಯೋದೇ ಇಲ್ಲ. ಒಂದು ಇಲ್ಲೇ ವಿಷ್ಣು ತೀರ್ಥರು ಕೊಟ್ಟದ್ದು ಕೊನೆಯ ಶ್ಲೋಕದ, ನಾನು ನನ್ನ ಅನುಕೂಲಕ್ಕೆ ತಕ್ಕಂಗೆ ಮೊದಲೇ ಶ್ಲೋಕ ಹೇಳ್ತಿದ್ದೀನಿ ಅಷ್ಟೇ. ಏನಾಯ್ತು? ಪ್ರಹ್ಲಾದರಾಜರು ಹಿರಣ್ಯಕಶಿಪುನ ಮುಂದೆ ನಿಂತಿದ್ರು. ಅವ್ನು ಹಿರಣ್ಯಕಶಿಪುಗೆ ಏನಾಗಿತ್ತು ರೀ, ನಮ್ಮ ಹುಡುಗ ಶಾಲೆಗೆ ಹೋಗ್ಯದ, ಚಲೋ ಕಲ್ತದಂತ ಹಿಂಗೆ ತಿಳ್ಕೊಂಡಿದ್ದ. ಅದು ಭ್ರಾಂತಿ ಇರ್ತಾರೆ ಬಿಡ್ರಿ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಹುಡುಗ ಬಂದ್ರಿ 2 ಸರ್ತಿ ಪ್ರಶ್ನೆ ಕೇಳಿದಾಗಲೂ 2 ಸರ್ತಿ ಏನು ಉತ್ತರ ಕೊಟ್ಟರು ಅಂದರೆ, ಒಂದು ಸರ್ತಿ ವನಂಗತೋ ಯದ್ ಹರಿಮಾಶ್ರಯೇತ,
ವನಕ್ಕೆ ಹೋಗ್ಬೇಕು, ಭಗವಂತನ ಆರಾಧನೆ ಮಾಡಬೇಕು. 2ನೇ ಸರ್ತಿ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನ 9 ಭಕ್ತಿ ಮಾಡಬೇಕು ಅಂತ ಹೇಳಿಬಿಟ್ರು. ಅವನಿಗೆ ಉರಿದು ಹೋಗ್ಬಿಡ್ತೀರಿ ಮೈಯೆಲ್ಲ. ಯಾವ ಹರಿಯ ಹೆಸರನ್ನು ಕೇಳಿದರೆ ಅವನಿಗೆ ಆಗಿ ಬರ್ತಿದ್ದಿಲ್ಲ. ಅಂಥ ಹರಿಭಕ್ತಿಯನ್ನು ಮಾಡಬೇಕು ಅಂತ ಪ್ರಹ್ಲಾದರಾಜರು ಹೇಳಿಬಿಟ್ರೆ ಎಂಥ ಸಿಟ್ಟು ಬರಬೇಡ್ರಿ. ಆ ಷಂಡಾಮರ್ಕರಿಗೆ ಕರೆದ್ರಿ, ಗುರುಗಳ್ರಿ ಅವ್ರು, ಷಂಡಾಮರ್ಕರು ಸ್ಕೂಲ್ ಟೀಚರು, ಶಾಲಿ ಮಾಸ್ತರು ಅಂತಿರ್ತಾರೆ ನೋಡ್ರಿ, ಅವ್ರು ಷಂಡಾಮರ್ಕು ಅಂತ ಹೆಸರು ಇರ್ತಿತ್ರಿ ಹಿಂದಕ್ಕೆ, ಈಗಿಲ್ಲ. ಮತ್ತೆ ಅವು ನಮ್ಮ ಅಜ್ಜಿ ಒಂದು ಹೇಳ್ತಿದ್ರಿ, ನಂಗೆ ಇನ್ನೂ ನೆನಪದ. ಅವು ಬ್ರಿಟಿಷರ್ ಶಾಲೆ ಬಂದಿದ್ರು ಹಿಂದಕ್ಕೆಲ್ಲ. ಅಗ್ದಿ ಪ್ರಾರಂಭದೊಳಗೆ ಬ್ರಿಟಿಷರೇ ಶಾಲೆ ಕರ್ಕೊಂಡ್ಬಂದಿದ್ದೆ ಇಲ್ಲಿ. ಆ ಶಾಲೆ ಬಂದು ಹೊತ್ತೊಳಗೆ ಗುರುಗಳು ಏನು ಕಲಿಸ್ತಿದ್ರು ಅಂದ್ರೆ ಒಟ್ಟು ಧರ್ಮ ಅರ್ಥ ಇವೇನಿಲ್ಲ ಇರಿ, ಒಟ್ಟು ಉಣ್ಣೋದು ತಿನ್ನೋದು ಗಳಿಸೋದು ಇಷ್ಟೇ ಕಳಿಸ್ಬೇಕು ರೀ. ಅದಕ್ಕೆ ನಮ್ಮಜ್ಜಿ ಬೈತಿಲ್ಲ, ಇದು ಷಂಡಾಮರ್ಕ ಸಾಲಿ ಏನು ಬೈತಿದ್ರಿ ಅದು ಯಾವಾಗಲೂ. ಯಾಕಂದ್ರೆ ಎಲ್ಲಿ ಯಾವ ಶಾಲ್ಯಾಗ ಮತ್ತು ದೇವರು ಧರ್ಮ ಸ್ವಲ್ಪ ಆಚಾರ ವಿಚಾರ ಇವು ಏಕಾದಶಿ ಇಂಥವೇನು ತಿಳಿಸಿದ್ದಿಲ್ಲ ಅಂದ್ರೆ ಅವೆಲ್ಲ ಮತ್ತೆ ಷಂಡಾಮರ್ಕ ಶಾಲೆ ಅಂತ ಹೇಳಬೇಕು. ಆ ಷಂಡಾಮರ್ಕ ಶಾಲೆಗೆ ಹೋಗಿ ಬಂದರು. ಅವ್ರಂದರು, ಅಲ್ಲೂ ಅವರು ಹಿರಣ್ಯಕಶಿಪು ಕೇಳಿ, ಅಲ್ರಿ ಆಚಾರ ಸಂಬಳ ನಾ ಕೊಡ್ತೀನಿ, ಸಿಲೆಬಸ್ಸು ಅವನದೇ ಇಟ್ಕೊಂಡಿಲ್ಲ. ಸಿಂಪಲ್ ರೀ ಅದು. ಹರಿಭಕ್ತಿ ನಾರಾಯಣ ಗೋಪೀಚಂದ್ರ ಮುದ್ರಿ ಅಂಗಾರಕ್ಷಿ ಅಲ್ರಿ, ನಾನು ಸಂಬಳ ಕೊಡುವ, ನನ್ನ ಪಾಠ ಹೇಳಬೇಕು, ಅವ್ರದ್ದು ಹೇಳಬೇಕು ಅಂತ ಕೇಳೋದು. ಅದಕ್ಕೆ ಏನನ್ಬೇಕು ಗೊತ್ತೇನ್ರಿ ಷಂಡಾಮರ್ಕರು, ಈಗ ನಿನ್ನ ಮಗ ಇಲ್ಲಿ ಎದುರಿಗಿದ್ದಾನೆ, ನಿನಗೇನು ಸಮಸ್ಯೆ ಇದೋ ಅವನ್ನ ಕೇಳಿದ್ರು. ನಾವು ಯಾಕೆ ಇಂಥ ಪಾಠ ಹೇಳ್ಕೊಡ್ತೀವಿ? ನಮ್ಮಪ್ಪನ ಹೇಳ್ಕೊಟ್ಟಿಲ್ಲ ಇಂಥವನ್ನ. ಯಾರಿಗೆ ಅವ್ರ ಅಪ್ಪ ಹೇಳ್ಕೊಟ್ಟಿಲ್ಲ ಅಂಥವ್ರಿಗೆ ನಾವೆಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತದೆ ಕೇಳವಂಗ ಅಂತ. ಆಗ ಪ್ರಹ್ಲಾದರಾಜರು ಅಂದರು, ಅಪ್ಪ ಈ ಜ್ಞಾನದ ಅಲ್ಲ, ಈಗೇನು ನಾನು ಹರಿಭಕ್ತಿ ಮಾಡಬೇಕು, ದೇವರು ಭಕ್ತಿ ಅಂತ ಇದ್ದೀನಲ್ಲ, ಇದು ಬರಬೇಕಾದರೆ ಈ ಗುರುಗಳು ಇಂಥವರಿಗೆ ಬರೋದಿಲ್ರಿ. ನೈಷಾಮತಿಸ್ತಾವ ದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಎಲ್ಲಿವರೆಗೆ ಮಹಾತ್ಮರ ಪಾದಧೂಳಿ ನಮ್ಮ ತಲೆ ಮೇಲೆ ಬೀಳೋದಿಲ್ವೋ ಅಲ್ಲಿವರೆಗೆ ಈ ಬುದ್ಧಿ ಬರೋದೇ ಇಲ್ಲ. ಪ್ರಹ್ಲಾದರಾಜರು ಅವರ ಅಪ್ಪನಿಗೆ ತಿಳಿಸಿಕೊಟ್ಟ ಮೊಟ್ಟ ಮೊದಲನೇ ಮಾತೇನು ಅಂದರೆ, ಜ್ಞಾನಿಗಳ ಪಾದಧೂಳಿ ನಮ್ಮ ತಲೆ ಮೇಲೆ ಬೀಳಬೇಕು. ಆ ಪಾದಧೂಳಿ ಬಿದ್ದಿದ್ರೆ ಮಾತ್ರ ಇನ್ನೊಂದು ಸ್ವಲ್ಪ ಉದ್ಧಾರ ಆಗ್ಲಿಕ್ಕೆ ಅವಕಾಶ ಅದ. ಮಹೀಯಸಾಂ ಪಾದರಜೋಭಿಷೇಕಂ, ಬರೇ ಸುಮ್ಮನೆ ಹಿಂಗೆ ಹಚ್ಕೊಳ್ಳೋದಲ್ರಿ, ಅದನ್ನು ಅಭಿಷೇಕ ಮಾಡ್ಕೋಬೇಕು ಅಂತ ಪ್ರಹ್ಲಾದರಾಜರು ಅಂತಾರೆ. ಅವ್ರು ಹಂಗೆ ಇದ್ರು, ಜೀವನದೊಳಗೆ ಹಂಗೆ ಇದ್ರು ಪ್ರಹ್ಲಾದರಾಜರು. ನಾರದರ ಕಡೆಯಿಂದ ಪಾಠ ಕಲ್ತವ್ರಿ. ಅವ್ರು ಗರ್ಭದಲ್ಲಿ ಇದ್ದಾಗಲೇ ಅವರಿಗೆ ಸ್ಕೂಲ್ ಹೋಗಿ ಶುರುವಾಗಿಬಿಟ್ಟಿದ್ದು ಪಾಠ ಎಲ್ಲ ಅವರಿಗೆ. ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಹಾಗಾಗಿ ಮಹತ್ ಸಮಾಗಮ ಆದರೆ ಮಾತ್ರ ಈ ಸಂಸಾರದ ಅನರ್ಥ ನಿವೃತ್ತಿ ಆಗ್ತದೆ, ಇಲ್ಲದೆ ಇದ್ರೆ ಇಲ್ಲ ಅಂತ ಪ್ರಹ್ಲಾದರಾಜರೇನು ಸಪ್ತಮ ಸ್ಕಂದಲ್ಲಿ ತಿಳಿಸಿದ್ರು. ಅಡವಿ ಆಚಾರ್ಯರು ಅದನ್ನು ಇದೇ ಮಹತ್ ಸಮಾಗಮ ಪ್ರಕರಣದ ಕೊನೆ ಶ್ಲೋಕವನ್ನಾಗಿ ಹೇಳ್ತಾ ಇದ್ದಾರೆ. ದೊಡ್ಡವ್ರು ಬೇಕ್ರಿ, ಜ್ಞಾನಿಗಳು ಬೇಕು, ಅವ್ರ ಪಾದಧೂಳಿ ಬೇಕು. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾಣವ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಪ್ರಾಯಶಃ ಎಲ್ಲರಿಗೂ ಕಲ್ಪನೆ ಇದೆ ಕೃಷ್ಣಾಮೃತ ಮಹಾಣವ ಅಂತ ಒಂದು ಗ್ರಂಥ. ಆಚಾರ್ಯರ 37 ಗ್ರಂಥಗಳಲ್ಲಿ, ಪ್ರಸಿದ್ಧ 37 ಗ್ರಂಥಗಳಲ್ಲಿ ಕೃಷ್ಣಾಮೃತ ಮಹಾಣವ ಅಂತ. ಅದರಲ್ಲಿ ಆಚಾರ್ಯರು ದೇವರ ಪೂಜೆ, ತೀರ್ಥ, ಗೋಪೀಚಂದನ, ತುಳಸಿ, ಶಾಲಿಗ್ರಾಮ ಇವೆಲ್ಲ ಹೇಳ್ಕೊತ ಬರ್ತಾರೆ. ಯಾಕೆ ಇವು ಮುಖ್ಯ, ಯಾಕೆ ಇವು ಮುಖ್ಯ ಅಂತ. ಅದರೊಳಗೊಂದು ಮಾತು ಹೇಳ್ತಾರೆ. ಏನು ಅಂದರೆ, ದೇವರಿಗೆ ನಮಸ್ಕಾರ ಮಾಡ್ತೀವಲ್ಲ ನಾವೆಲ್ಲ ಸಾಮಾನ್ಯವಾಗಿ, ಮಾಡಿದ ಕೂಡಲೇ ನಮ್ಮೊಂದು ಸ್ವಭಾವ ರೀ, ಸುಮ್ಮನೆ ಹಿಂಗೆ ಅನ್ಕೋತಿರ್ತೀವಿ, ಮೈ ಝಾಡ್ಸ್ಕೋತಿರ್ತೀವಿ ರೀ. ಝಾಡ್ಸ್ಕೋಬೇಡ್ರಿ ಅಂತಾರೆ. ಅಲ್ಲದೆ ದೇವ್ರ ನಮಸ್ಕಾರ ಮಾಡಿ ಧೂಳು ಹತ್ತಿರ್ತದೆ, ಝಾಡ್ಸ್ಕೋಬೇಡ್ದಂದ್ರೆ, ಅಲ್ಲಪ್ಪ ದೇವರಿಗೆ ನಮಸ್ಕಾರ ಮಾಡುವುದಕ್ಕೆ ನಿನಗಿಂತಲೂ ಉತ್ತಮರಾದ ಭಕ್ತರು ಇಲ್ಲಿ ಪ್ರದಕ್ಷಿಣೆ ಹಾಕಿ ಹೋಗಿರ್ತಾರೆ. ಅವರು ನಮಸ್ಕಾರ ಮಾಡಿ ಹೋಗಿರ್ತಾರೆ, ಅವರ ಪಾದದ ಧೂಳಿ ಅಲ್ಲಿ ಬಿದ್ದಿರ್ತದೆ. ನೀನು ನಮಸ್ಕಾರ ಮಾಡಿದಾಗ ನಿನ್ನ ಮೈಗಷ್ಟು ಅಂಟಿದ್ರೆ ಅದೇ ಒಂದು ಲಾಭನು. ನೀನಾಗೆ ಹಚ್ಕೊಳ್ಳಿಕ್ಕೆ ತಯಾರಿಲ್ಲ, ಅದಾಗೆ ಬರ್ತದೆ ಅಂತಂದ್ರೆ ಯಾಕೆ ಬೇಡ ಅಂತೀಯೋ? ಇರ್ಲಿ ಬಿಡು, ಧೂಳು ಹತ್ಲಿ ಅಂತ ಅನ್ಬೇಕಂತ ಒಬ್ಬ ಹಿರಿಯ ಆಚಾರ್ಯ ಹೇಳ್ತಿರ್ಬೇಕ್ರಿ. ಅದು ವಾಸ್ತವಿಕವಾಗಿ ನಾವು ಹಂಗೆ ಮಾಡಂಗಿಲ್ಲ. ಹಂಗೆ ಮಾಡೋದು ಒಂದು ಪುಣ್ಯ ಅಂತ. ಏನು ಮಾಡೋದು ಪುಣ್ಯ? ದಿವಸ ದೇವ್ರ ಪೂಜೆ ಮಾಡೋ ಕಾಲಕ್ಕೆ ಪೆಟ್ಟಿಗೆ ಅಂತೂ ಇರ್ತದೆ, ದೇವ್ರ ಪೆಟ್ಟಿಗೆ ತೆಗೆದು ಹಿಂಗೆ ಝಾಡಿಸ್ತೀವೋ ಇಲ್ಲಿ ಹೇಳೋಣಂತ. ಹಂಗೆ ಹೊರಗೆ ಝಾಡಿಸ್ಬೇಡ್ದಂತ, ಹಿಂಗೆ ಮೈ ಮೇಲೆ ಝಾಡಿಸ್ಕೋಬೇಕಂತ. ಯಾಕಂದ್ರೆ ದೇವರ ಪೆಟ್ಟಿಗೆ ಮೇಲೆ ಬಿದ್ದ ಧೂಳಾದರೂ ನಮ್ಮ ಮೈಗೆ ತಾಕಲಿ ಅಂತ ಹೇಳ್ತಾರೆ. ಅಷ್ಟಾದರೂ ಇದ್ರೆ ಪುಣ್ಯ ಬರ್ತದೆ. ನಾವು ಅಷ್ಟಕ್ಕೂ ತಯಾರಿಲ್ಲ. ಕ್ಲೀನ್ನೆಸ್ ಎಲ್ಲ ಸ್ವಚ್ಛ, ಫಿನಾಯಿಲ್ ಹಾಕಿ ಸ್ವಚ್ಛ ಹಚ್ಬಿಡೋದು. ಯಾವ ಹುಳ ಬಂದಿರಬಾರ್ದು, ಹೋಗ್ಪುಡಿ ಬಂದಿರಬಾರ್ದು. ಮತ್ತೊಬ್ಬರು ಆಚಾರ ಪಾದ ಧೂಳಿಸ್ಬೇಕು, ಹೊರಗೆ ಸರ್ರ ಅಂತ ಹೇಳಿ ವರ್ಷಬಿಡೋದು. ಎಲ್ಲಿ ಹೊಂಟೀವಿ ನಾವು, ಎಕಡೆ ಹೊಂಟೀವಿ ಎಲ್ಲ ಮಾಡಬಾರ್ದು ಇತ್ತು. ಸ್ವಲ್ಪ ನಿಮ್ಮ ಮರಿಗಳನ್ನು ಬಂದ್ ಮಾಡಿಡ್ರಿ. ಈಗ ಅವು
ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಬಂದಿರ್ತಾರೆ, ನನಗೆ ಬರಲಿಕ್ಕಿಲ್ಲ ಅಂತ. ಅವ್ರಿಗೇ ಬರ್ತದೆ ರೀ, ಬರೋಬ್ಬರಿಲ್ಲ. ಅದಕ್ಕೆ ಮಾಡಿ ನಿಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮಾಡೋ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಕೃಷ್ಣ ತನ್ನ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಂತೆ. ಪಾದಧೂಳಿಯ ಬಗ್ಗೆ ವೇದವ್ಯಾಸ ದೇವರೇ ಭಾಗವತದಲ್ಲಿ ಅನೇಕ ಮಾತುಗಳನ್ನು ತಿಳಿಸ್ತಾರೆ. ಪೂಜೆ ಮಾಡ್ತಿದ್ದಂತ್ರಿ. ಮನೆಯೊಳಗೆ ಮುಂದಿನ ಭಾಗದಿಂದ ದೇವರ ಮನೆ ತನಕ ಒಂದು ಧೋತ್ರ ಹಾಸಿಟ್ಟಿದ್ದಂತ್ರಿ. ಬೆಳ್ಳಗಂದು ಧೋತ್ರ ದೇವ್ರ ಹಾಸಿಟ್ಟಿತ್ತು. ಕೇಳ್ತೀರಾ ಅವ್ನಾಗ ಏನು ಬೆಳ್ಳಗಂದು ಹೋತ್ರಿ ಕೊರತೆ ಏನು ಆಚಾರನಾಗಿದ್ದಂಗೆಲ್ಲ ಕಡಿದು ಹೋತಿರ್ತಾವ ಅವ್ನಾಗ ಏನ್ರಿ ಏನಿಲ್ಲ, ಎಲ್ಲ ಬೆಳ್ಳಗಂದು ಹೋತ್ರಿ ಪೂರ್ಣ ಹಾಸಿಟ್ಟಿದ್ರಿ. ನಾರದರು ಬಂದ್ರಂತ, ಬಡ ಬಂದ್ರಂತ. ಅದ್ಮೇಲೆ ಬಂದ್ಮೇಲೆ ದೇವ್ರ ಪೂಜೆ ಮಾಡ್ಕೋತ ಕೂತಿದ್ದಂತ. ದೇವ್ರ ಪೂಜೆ ಮಾಡ್ಕೋತ ಕೂತಾಗ ನಾರದ್ರಂದ್ರು, ನಾವೆಲ್ಲ ನಿನ್ನ ಪೂಜೆ ಮಾಡ್ತೀವಿ, ನೀ ಯಾರು ಪೂಜೆ ಮಾಡ್ತೀವೋ ಮಹಾರಾಯ ಅಂದ್ರಂತ. ನಾವೆಲ್ಲ ನಿನ್ನ ಪೂಜೆ, ನೀ ಯಾರು ಪೂಜೆ ಮಾಡಿ? ನಮ್ಮ ದೇವ್ರ ಪಟ್ಟಿ ಹೆಂಗೆ ತೋರ್ಸಂಗಿಲ್ರಿ ಆಚಾರ ಅಂತೇಳಿ ಮುಚ್ಚಿಟ್ಬಿಟ್ಟ. ನಾರದ್ರಂದ್ರು, ಈ ಮುಚ್ಚೋದು ಯಾಕಪ್ಪ ಇದು? ಕೆಲವು ಏನಾಗ್ತಿರ್ತದ್ರಿ, ಹೇಳಬೇಕಾದ ವಿಷಯ ನಿಮಗೇನು ಹೇಳೋದಲ್ಲಲ್ರಿ ಅಂದ್ಕೊಳ್ಳಿ ಅವ್ರಿಗೆ ಕುತೂಹಲ ಜಾಸ್ತಿ ಆಗ್ತದೆ. ನೀವು ಹಂಗೆ ಅನ್ಬಾರ್ದು, ಸುಮ್ಮನೆ ಇದ್ರೆ ಬಿಟ್ಟು ಹೋಗ್ತಾ ನಿಮ್ಗೆ ಹೇಳೋದಲ್ಲ ಅಂದ್ಕೊಳ್ಳಿ ಹೇಳ್ರಿ ಅಂತಾರೆ. ಅದು ಏನಾಯಿತು ಅಂತಂದ್ರೆ ನಾರ್ದ, ಕೃಷ್ಣ ತೋರಿಸು ಪ್ಲೀಸ್, ಹಂಗೆಲ್ಲ ಮಾಡಬೇಡ. ಇಲ್ಲಿ ಹೇಳ್ರಿ ನಾರ್ದ್ರ ತೋರಿಸು ಅಂದರೆ ಪೆಟ್ಟಿಗೆ ತೆಗಿತಾನೆ, ನೋಡ್ತಾನೆ ಮಣ್ಣು, ಇಷ್ಟಿಷ್ಟು ಮಣ್ಣು ಇತ್ತು. ನಾರದ ಅಂದರು, ಇದೇನು ಮಣ್ಣು ಇಟ್ಕೊಂಡು ಸ್ವಾಮಿ ಅಂದರು. ಆಗ ಕೃಷ್ಣ ಹೇಳಿದ್ದಂತೆ, ದಾರ್ಯಾಗ ಧೋತ್ರ ಹಸಿ ನೋಡಿರ್ಲೋ, ನಿಮ್ಮಂಥವ್ರ ಜ್ಞಾನಿಗಳು ಹೊರಗಿನಿಂದ ಬಂದಾಗ ಆ ಧೋತ್ರದ ಮ್ಯಾಲೆ ಏನು ಪಾದ ಧೂಳಿ ಬಿದ್ದಿರ್ತದೆ, ಅದನ್ನ ಎತ್ತಿ ಒಂದು ಡಬ್ಬ್ಯಾಗ ಇಟ್ಟಿರ್ತೀನಿ, ಇದನ್ನ ಪೂಜಾ ಮಾಡ್ತಿರ್ತೀನಿ ದಿವಸ ಅಂತ ಹೇಳಿದ್ನಂತ ದೇವರು. ಯಾಕೆ ಅಂದರೆ ಮಹತ್ವ ತಿಳಿಸೋದಕ್ಕಾಗಿ. ದೇವರಿಗೇನು ನಮ್ಮಿಂದ ಏನು ಒಂದು ಪೈಸಾ ಆಗಬೇಕಾಗಿಲ್ಲರಿ, ಆದರೂ ಬ್ರಾಹ್ಮಣರ, ಜ್ಞಾನಿಗಳ, ಸಜ್ಜನರ ಪಾದ ಧೂಳಿ ಅಷ್ಟು ಮಹತ್ವದ್ದು ಅಂತ ತಿಳಿಸೋದಕ್ಕಾಗಿ ಪ್ರಹ್ಲಾದರಾಜರು ಅದನ್ನೇ ಹೇಳಿದರು. ಮಹೀಯಸಾಂಪಾದ ರಜೋಭಿಷೇಕ ನಿಷ್ಕಿಂಚನಾನಾಂ ನವೃಣೀತ ಯಾವತ. ಎಲ್ಲಿವರೆಗೆ ಜ್ಞಾನಿಗಳ ಪಾದ ಧೂಳಿ ತಲೆಯ ಮೇಲೆ ಬೀಳೋದಿಲ್ಲ. ಹೆಂಗೆ ಬೀಳಬೇಕು? ನೀರಿನಾಗ ಅಭಿಷೇಕ ಮಾಡ್ಕೊಳ್ಳೋಕೆ ತಂಬಿಗೆ ತೊಗೊಂಡು ಸುರ್ಕೋತೀವಲ್ಲ ನದಿ ಸ್ನಾನ ಮಾಡೋ ಕಾಲಕ್ಕೆ, ಹಂಗ ಪಾದ ಧೂಳಿಗಳು ಬಿದ್ರೇನೇ ಉದ್ಧಾರದ ಅವಕಾಶ ಇದೆ, ಇಲ್ಲದೇ ಇದ್ರೆ ಇಲ್ಲ ಅಂತ ತಿಳಿಸಿಕೊಡ್ತಾರೆ. ಇದು ಮಹತ್ ಸಮಾಗಮ ಪ್ರಕರಣದಲ್ಲಿ ಅಡವಿ ಸ್ವಾಮಿಗಳು ತಗೊಂಡಿರುವಂತಹದ್ದು. ಮೊದಲನೇ ಶ್ಲೋಕದಿಂದ ಪ್ರಾರಂಭ ಮಾಡ್ತೇನೆ. ಅವರಿಗೆ ಭಾಗವತ ಓದ್ತಿರ್ಬೇಕಂತ್ರಿ. ಓದೋ ಕಾಲಕ್ಕೆ ಮನೆಯೊಳಗೆ ಬಾಗಿಲ ಹಾಕಿ ಓದ್ತಿದ್ರಂತವ್ರು. ಅಂದ್ರೆ ಅವ್ರೊಂದು ಕೋಣೆ ಇತ್ತು ರೀ, ಅವ್ರದ್ದೊಂದು ರೂಮ್, ಸಪ್ರೇಟ್ ರೂಮ್. ಆ ರೂಮ್ನಾಗ ಬಾಗಿಲ ಹಾಕ್ಕೊಂಡು ಓದ್ಕೋದು ಕೊಡ್ಬೇಕಂತ. ಅದು ಬಾಗಿಲು ಹೆಂಗಿರ್ತಿತ್ತು ಅಂದ್ರೆ ಈಗಿನ ಹಂಗೆ ಚಿಲ್ಕಲ್ರಿ ಅದು. ಇವು ಇರ್ತೀವಿ ನೋಡ್ರಿ, ಚೈನ್ ಬಂದದೊಂದು ಸಿಗ ದುಡಿದ್ರೆ ಅರ್ಧ ತೆಗಿತಿತ್ರಿ, ಅದು ಅರ್ಧ ಕಾಣಿಸ್ತಿತ್ತು, ಒಳಗೆ ಏನದ ಅಂತ ತಿಳ್ಕೊಂಡು ಕಾಣಿಸ್ತಿತ್ರಿ. ಅಂಥ ಅದು ಬಾಗಿಲ ಹಿಕ್ಕೊಂಡು ಒಳಗೆ ಭಾಗವತ ಓದ್ಕೋದು ಕೊಡ್ಬೇಕಂತ. ಅವ್ರಿಗೆ ಹೊಸ ಅರ್ಥ ಹೊಳೆದು ಕೂಡಲೇ ಖುಷಿಯಾಗಿ ಬಿಡೋದ್ರಿ. ಅವ್ರಿಗೆ ಖುಷಿಯಾಗಿ ಏನು ಮಾಡಬೇಕು ಅಂದ್ರೆ ಆ ಭಾಗವತ್ ಪುಸ್ತಕ ತಲೆ ಮೇಲೆ ಇಟ್ಕೊಂಡು ಕುಣಿಲಿಕ್ಕೆ ಶುರು ಮಾಡ್ಬೇಕಂತ. ಥೈ 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 ಅಂತೇಳಿ ಮೈ ಮರ್ತು ಬಿಡ್ಬೇಕ್ರಿ. ಆ ಭಾಗವತನೇ ಹೆಂಗದ, ಮೈ ಮರ್ತು ಬಿಡ್ಬೇಕು, ಕುಣಿಲಿಕ್ಕೆ ಪ್ರಾರಂಭ ಮಾಡಬೇಕು. ಅವ್ರು ಯಾರೋ ಒಬ್ಬರು ದಿವಸ ನೋಡ್ತಿರ್ಲಿಲ್ಲ ಅಂತ ಮನೆಯಾಗಿದ್ದವ್ರು, ಹೋಗಿರ್ತಾರೆ ಬಿಡ ಅಂತ ತಿಳ್ಕೊಂಡು ಹೇಳಿ ಒಂದು ದಿವ್ಸ ಹೂರ್ಕ ಬಾಗ್ಲ ದೊಡ್ಡಿದ್ರೆ ಅರ್ಧ ನಿಂತ್ಕೊಂಡಿತ್ರಿ. ಅದು ಅರ್ಧ ನಿಂತ್ಕೊಂಡ್ರಿ ಇವ್ರು ಕುಣಿಯೋದು ನೋಡಿ ಅವ್ರಿಗೆ ಗಾಬರಿ ಆಗ್ಬಿಡ್ತು. ಏನಾಗ್ಯದೋ ಏನೋ ಸ್ವಾಮಿಗಳಿಗೆ, ಆಚಾರ್ಯ ಏನಾಗ್ಯದೋ ಏನೋ. ಅವ್ರಿನ್ನೂ ಆಚಾರ್ಯ ಅವಾಗ ಸ್ವಾಮಿಗಳಾಗಿದ್ದಿಲ್ಲ, ಅಡವಿ ಜೈತ್ರಿತ ಆಚಾರ. ಏನಾಗ್ಯದೋ ಏನೋ ಅಂತ ತಿಳ್ಕೊಂಡು ಆಮೇಲೆ ಹೊರಗೆ ಬಂದ್ಮೇಲೆ ಕೇಳಂತ, ನೀವು ಯಾಕೆ ಕುಡಿಲಿಕ್ಕೆ ಹತ್ತಿದ್ರಿ, ತಲೆ ಮೇಲೆ ಪುಸ್ತಕ ಇಟ್ಕೊಂಡು ಏನಾಗಿದೆ ಅಂತ ಕೇಳಂತ. ಅಯ್ಯೋ ಚಪ್ಪ, ಒಂದು ವಾಕ್ಯ ಓದಿದಾಗ ಅದೊಂದು ಹೊಸ ಅರ್ಥ ಬರ್ತದೋ, ಆ ಅರ್ಥ ನನಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾರಿಗೂ ಹೇಳ್ಬೇಕಲ್ಲ ಅಂತ ಇಟ್ಕೊಂಡು ಅದನ್ನ ತಲೆ ಮೇಲೆ ಇಟ್ಕೊಂಡು ಕುಣಿತಾ ಇದ್ದೋ ಮಹಾರಾಯ ಅಂತ ಹೇಳ್ಬೇಕಂತ. ಇದೇ ಒಂದು ಕಡೆಗೆ ಬರೀತಾರೆ, ಈ ಕಾರ್ತಿಕ್ ಮಾಸ ಇವತ್ತು ಕೊನೆ ದಿವಸ, ನಮ್ದೊಂದು ಭಾಗ್ಯ ಅಷ್ಟೇ. ಏನೋ ವಿಷ್ಣು ತೀರ್ಥರಿಗೂ ಕಾರ್ತಿಕ್ ಮಾಸಕ್ಕೂ ಸಂಬಂಧ ಇದ್ದಂತೆ. ಏನು ಸಂಬಂಧ? ಅವರೊಂದು ಕಡೆ ಶ್ಲೋಕ ಬರೆದಿದ್ದಾರೆ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿವಸ ಭಗವಂತ ಅವರಿಗೆ ದರ್ಶನ ಕೊಟ್ಟ ದಿವಸ ಅಂತ ಇವತ್ತು. ಇನ್ಯಾವತ್ತೂ ಬರೆದಿಲ್ಲ. ಭಾರಿ ಆಶ್ಚರ್ಯ. ಅಂದರೆ ಇದೇ ಕಾರ್ತೀಕ ಮಾಸದ 5 ದಿವಸ ಹಿಂದೆ ನಾವು ವಿಷ್ಣು ತೀರ್ಥದ ಚರಿತ್ರೆಯನ್ನು ಕೇಳೋದಾದರೆ, ಭಾಗವತ ಓದ್ತಾ ಕೂತಿರುವಾಗ ಇದ್ದಕ್ಕಿದ್ದಂತೆ ದೇವರು ದರ್ಶನ ಕೊಟ್ಟನಂತೆ. ಭಾಗವತ ಓದ್ತಾ ಇರೋ ಕಾಲದಲ್ಲಿ ಅವತ್ತು ತಿಥಿ ಬೇರೆ ಬರೆದಿಟ್ಟಾರೆ. ನನಗೆ ದೇವರು ಎಂದು ದರ್ಶನ ಕೊಟ್ಟ, ಕಾರ್ತೀಕ ಕೃಷ್ಣ ಪಕ್ಷ ಏಕಾದಶಿ ದಿವಸ ದರ್ಶನ ಕೊಟ್ಟ ಅಂತ ಬರೆದಿಟ್ಟಿದ್ದಾರೆ. ಇಂಥ ಭಾಗ್ಯ. ದೇವರನ್ನು ನೋಡಿಕೊಂಡು ಸಾಕ್ಷಾತ್ ಎಷ್ಟು ವರ್ಷವೇ ಅವರಿದ್ದದ್ದು? 50 ವರ್ಷವೇ. 50 ವರ್ಷಕ್ಕೆ ತಿರುಗಿ ತಮ್ಮ ಸಾಧನಾ ಮುಗಿಸ್ಕೊಂಡು ಎಲ್ಲ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಒಟ್ಟು ಮುಗಿಸ್ಬಿಟ್ರಿ ಅವ್ರು 50 ವರ್ಷದಾಗ. ನಮ್ಮ 50ಕ್ಕೆ ಇನ್ನೂ ಕೆಲವು ಲಗ್ನ ಆಗಿರ್ತಾವೆ, ಕೆಲವು ಲಗ್ನ ಆಗಿರಂಗಿಲ್ಲ. ಇನ್ನು ಹುಡುಗರ್ದು ಹೇಳಿಕತ್ತಿಲ್ಲ, ಹುಡುಗಿಯಾರು ಹೇಳಿಕತ್ತೀನಿ ನಾನು. ಹುಡುಗರ್ದು ಬಿಟ್ಟಿರಿ 70 ವರ್ಷ ಅಂತಿಗೆ ಅವ್ರದೆಲ್ಲ ಈಗ. ಹೀಗಾಗಿ ಅವು ಮತ್ತು ಅವು ಸೆಟ್ಲ್ ಆಗಬೇಕು ಅಂತವು, ಸೆಟಲ್ಡ್ ಆಗಬೇಕು ಅಂತೀವು, ಆಗಂಗಿಲ್ಲ, ಬಿಡಂಗಿಲ್ಲ. ಅದಕ್ಕೆ ಮತ್ತು ವಿಷ್ಣು ತೀರ್ಥರು ಭಾಗವತವನ್ನು ಓದ್ತಾ ಇರುವಾಗ ಅದೇನು ಹೊಸ ಹೊಸ ಅರ್ಥ ಸಿಗ್ತಿತ್ತೋ ಅದನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಇಡ್ತಾರೆ. ಆ ಭಾಗವತ ಸಾರೋದ್ಧಾರ ಶ್ಲೋಕ ಸಂಗ್ರಹ ಅಲ್ಲ, ಅದಕ್ಕೆ ತಾನೇ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇದೊಂದು ದೊಡ್ಡ ಲಾಭ ರೀ. ಏನು ಲಾಭ ಅಂದರೆ,
ಯಾರು ಮೂಲ ಗ್ರಂಥವನ್ನು ಬರೆದಿದ್ದಾರೋ ಅವರೇ ಅದಕ್ಕೆ ಕಾಮೆಂಟ್ರಿ ಬರೆದರೆ ತಿಳ್ಕೊಳ್ಳಿಕ್ಕೆ ಸುಲಭ. ಯಾರೋ ಮೂಲ ಗ್ರಂಥ ಬರೆದು ಇನ್ಯಾರೋ ಅರ್ಥ ಬರೆಯೋದಾದರೆ ಪ್ರಾಯಶಃ ಅವರ ಅಭಿಪ್ರಾಯಕ್ಕೂ ಇವರ ಅಭಿಪ್ರಾಯಕ್ಕೂ ಮಿಸ್ಮ್ಯಾಚ್ ಆಗಬಹುದು. ಆದರೆ ಅವರೇ ಬರೆದದ್ರಿಂದ ಒಂದು ದೊಡ್ಡ ಲಾಭ. ಅದಕ್ಕೆ ಆ ವ್ಯಾಖ್ಯಾನವೂ ಉಪಲಬ್ಧ ಇದೆ, ಮುದ್ರಣ ಆಗಿದೆ, ಬಹಳ ಸೊಗಸಾಗಿದೆ. ಆ ಮಾತನ್ನು ಹೇಳ್ತಾರೆ. ಅದರಲ್ಲಿ ಈ ಮಹತ್ ಸಮಾಗಮ ಪ್ರಕರಣ ಪ್ರಾರಂಭ ಮಾಡಲಿಕ್ಕೆ ಒಂದು ಮಾತು, ವೈರಾಗ್ಯ ಅಷ್ಟೇ ಇದ್ರೆ ಸಾಲೋದಿಲ್ಲ. ಈಗ ವಿಷಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀನಿ. ಕೇವಲ ವೈರಾಗ್ಯ ಇದ್ರೆ ಸಾಲೋದಿಲ್ಲ. ನನಗೆ ವೈರಾಗ್ಯ ಬಂದ್ಬಿಟ್ಟದ ಮುಗಿದು ಹೋತು ಅಂತ. ಸಾಮಾನ್ಯವಾಗಿ ಯಾರೇ ಪುರಾಣಕ್ಕೆ ಬಂದ ಆಚಾರ್ಯರು ಜ್ಞಾನ ಭಕ್ತಿ ವೈರಾಗ್ಯ, ಜ್ಞಾನ ಭಕ್ತಿ ವೈರಾಗ್ಯ ಎಷ್ಟು ಹೇಳಿಬಿಟ್ಟಾರ ಅಂದ್ರೆ ನೀವು ಪುರಾಣದಾಗ ಕೇಳಿ 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 ಅವು ಕಾಯಿನ್ಸ್ ಹೌದು ಹೋಗ್ಬಿಟ್ಟವ್ರಿ. ತಿರುಗಿ ಅವು ನೋಟು ಹಳಿಯಾಗಿಬಿಟ್ಟವ್ರು. ಎಲ್ಲ ಅಂಗಡಿ ಅಡ್ಡಾಡಿ ಬಂದವ್ರಿ. ಎಲ್ಲಾರು ಮುಟ್ಟಿ 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 ಅವು ಎಷ್ಟು ಹಳಿಯಾಗ್ಯಾವಂದ್ರೆ ಮೋದಿ ಆ ನೋಟ್ ನೋಡಿದ್ರೆ ನಾನೇ ಪ್ರಿಂಟ್ ಹಾಕ್ಸಿನೋ ಬ್ಯಾನ್ ಆಗಿದ್ದು ನೋಡ್ಕೊಂಡು ಅವಾಗ ಹಾಬರಿ ಆಗುತ್ತೆ. ಅಷ್ಟು ಹಳಿಯಾಗ್ಬಿಟ್ಟಾವ್ರಿ. ಎಲ್ಲರೂ ಬರೋದು ಜ್ಞಾನ ಭಕ್ತಿ ವೈರಾಗ್ಯ. ಇದು ಬಿಡ್ರಿ, ಇನ್ನೂ ಕೆಲವ್ರು ಇರ್ತಾರೆ ರೀ, ಭಾರಿ ಮಜಾ ಇರ್ತಾರೆ. ಮೋಕ್ಷಕ್ಕೆ ಹೋಗ್ಬೇಡ ನಿನಗೆ ಅಂತ ಬಂದು ಕೂತವ್ರು ಡೈರೆಕ್ಟ್ ಕೇಳ್ಬಿಡ್ತಾರೆ. ಗಾಬರಿ ಕೆಲವು. ಅವ ಏನು ಮಾಡ್ಬೇಕ್ರಿ ಇದ್ದಕ್ಕಿಂತ ಹೌದ್ರಿ ಇರ್ಬೇಕು. ಮೋಕ್ಷ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವಾಗ. ಅವ ಏನು ಕೇಳಿ ಮೋಕ್ಷಕ್ಕೆ ಹೋಗಿ ಪಾಪ ಅವ್ ಇಲ್ಲೇ ಗತಿ ಇಲ್ಲ ಅವಾಗ ಮೋಕ್ಷಕ್ಕೆ ಹೋಗ್ತಾರಂತ. ಅದಕ್ಕೆ ಅಂಥವೆಲ್ಲ ಹುಚ್ಚುಚ್ಚಾರ ಹೇಳಬಾರ್ದು. ಶಾಸ್ತ್ರ ಮೊದಲು ನಮಗೇನು ತಿಳಿಸ್ತದೆ ಅಂತ ನೋಡಪ್ಪ, ದೇವರಲ್ಲಿ ಪ್ರೀತಿ ಮಾಡೋದನ್ನು ಕಲಿ. ದೇವರಲ್ಲಿ ಪ್ರೀತಿ ಅಂದರೆ ಭಕ್ತಿ, ಇನ್ನೊಂದು ಶಬ್ದ ಅಷ್ಟೇ. ಭಕ್ತಿ ಅನ್ನುವ 2 ಶಬ್ದ, ಪ್ರೀತಿ ಅನ್ನೋ 2 ಶಬ್ದದ ಅರ್ಥ, ಅದು ಬೇರೆ ಏನಿಲ್ಲ. ಆ ಭಕ್ತಿಯನ್ನು ಮಾಡಲಿಕ್ಕೆ ಶಾಸ್ತ್ರದಲ್ಲಿ ನಮಗೆ ಮಹಿಮೆಗಳನ್ನು ಹೇಳಲಾಗ್ತಾ ಇದೆ, ಅಷ್ಟೇ, ಬೇರೆ ಏನಿಲ್ಲ ಅದನ್ನು. ಹಂಗೆ ಅವುಗಳು ತಿಳಿಬೇಕು ಅಂತ ಆದರೆ ಸ್ವಲ್ಪ ಬೇರೆ ವಿಷಯಗಳೆಲ್ಲ ನಮ್ಮ ಆಸಕ್ತಿ ಕಡಿಮೆ ಆಗಬೇಕು. ಈಗ ನೀವು ಒಂದು ತಾಸು ಪುರಾಣಕ್ಕೆ ಕೂತಿರ್ತೀವಿ, ಮನೆ ಬಗ್ಗೆ ಏನು ಚಿಂತೆ ಇರ್ತದೆ ಏನು ಹೇಳ್ರಿ ನೋಡಂತ. ಏನು ಚಿಂತಿರಂಗಿಲ್ಲ. ಮುಗಿದ ಮೇಲೆ ಚಿಂತೆ ಶುರುವಾಗ್ತದೆ, ಆ ವಿಷಯ ಬೇರೆ. ಮತ್ತೆ ಮುಗಿದು ಕೂಡಲೇ ಹೊರಗೆ ಹೋದ ಕಾಲು ಇಟ್ಕೊಳ್ಳೆ ಬಡ ಹೇಳ್ರಿ ವಾ ಲಘು ಹೋಗೋಣ ಅಂತ ಶುರುವಾಗ್ತದೆ ಮನೆಗೆ ಹೋಗೋದಕ್ಕೆ ಚಿಂತೆ. ಆದರೆ ಇಲ್ಲಿ ಕೂತಿರೋ ಅಷ್ಟು ಕಾಲ ಏನಿಲ್ಲ. ಇದೇ ವೈರಾಗ್ಯ. ನಿಜವಾಗಿ ವಿರಕ್ತಿ ಅಂದರೆ ಯಾವಾಗ ಭಗವಂತನ ಕಥಾಶ್ರವಣವನ್ನು ಮಾಡುತ್ತಿದ್ದೇವೋ ಆ ಕಾಲದಲ್ಲಿ ಇನ್ನೇನು ನಮ್ಮ ತಲೆಯಲ್ಲಿ ಇರೋದಿಲ್ಲ. ಇದೇ ವೈರಾಗ್ಯ. ಸಾಲೋದಿಲ್ಲ ಅಂತಾರೆ ಎಷ್ಟು ಏನು ಬೇಕು. ಮತ್ತೆ ಆ ವೈರಾಗ್ಯ ಇದ್ದ ಮೇಲೂ ಕೂಡ ಮಹತ್ ಸಮಾಗಮ ಬೇಕು, ದೊಡ್ಡವರ ಸಹವಾಸ ಬೇಕು, ಜ್ಞಾನಿಗಳ ಸಹವಾಸ ಬೇಕು. ಅದು ಆದರೆ ಮಾತ್ರ ಮುಂದಿನ ಹೆಜ್ಜೆ. ದೊಡ್ಡವರ ಸಮಾಗಮ ಆಗದೆ ಇದ್ರೆ ಮುಂದಿನ ಹೆಜ್ಜೆ ಇಲ್ಲ ಅಂತ ತಿಳಿಸೋದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಮಹತ್ ಸಮಾಗಮ ಆಗದೇ ಹೋದಾಗ ಅಂದ್ರೆ ಎರಡೂ ಹೇಳ್ಬೇಕ್ರಿ. ಏನಂದ್ರೆ ಬಾಧಕವೂ ಹೇಳಬೇಕು, ಸಾಧಕವೂ ಹೇಳಬೇಕು. ನೋಡು, ಒಳ್ಳೆ ರೀತಿಯಿಂದ ಓದಿ ಪರೀಕ್ಷಾ ಬರದಿ ಅಂದ್ರೆ ನಿನ್ನ ಜೀವನ ಚಲೋ ಆಗ್ತದೆ. ಬರೀಲಿಲ್ಲ ಅಂದ್ರೆ ಭಿಕ್ಷುಕಾಯಿ ಹೋಗ್ತಿ ಅಷ್ಟ ರೋಡ್ನಾಗ ಅಂತ. ಹಿಂಗೆ ಬಾಧಕನೂ ಹೇಳಬೇಕು, ಸಾಧಕನೂ ಹೇಳಬೇಕು. ಯಾವಾಗಲೂ ಅರ್ಥ ಆಗ್ತದೆ ಗೊತ್ತೇನ್ರಿ? ಬಾಧಕದಿಂದ ಮನುಷ್ಯನಿಗೆ ಬೇಗನೆ ಅರ್ಥ ಆಗ್ತದೆ, ಸಾಧಕದಿಂದ ಅರ್ಥ ಆಗಿಲ್ಲ. ನೋಡಪ್ಪ ನೀ ಚಲೋ ಓದಿದಿ ಅಂದ್ರೆ ಹಿಂಗಾಗ್ತದ ಅಂತ ಹೇಳಿ ಅವ್ನಿಗೆ ಅರ್ಥ ಆಗಿಲ್ಲ. ಓದ್ಲಿಲ್ಲ ಅಂದ್ರೆ ನೋಡು ಮುಗಿದ ಕ್ಲಾಸ್ ಇಷ್ಟಂದ್ರೆ ಲಘು ಅರ್ಥ ಆಗ್ತದೆ ಅವ್ನಿಗೆ. ಅದಕ್ಕೆ ಬಾಧಕವನ್ನ ಮೊದಲು ಹೇಳಬೇಕು ಅಂತ ವಿಷ್ಣು ತೀರ್ಥರು ನಿಷೇಧ ಮುಖೇನ ಮೊದಲು ತಿಳಿಸ್ತಾ ಹೋಗ್ತಾರೆ. ಅಂದರೆ ಮಹತ್ ಸಮಾಗಮವನ್ನು ಮಾಡದೇ ಹೋದರೆ ನಾವು ಹೇಗೆ ದಾರಿ ತಪ್ತೀವಿ ಜೀವನದಲ್ಲಿ ಅಂತ ಮೊದಲನೇ ಶ್ಲೋಕ. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸ ವಿಜ್ಞಾನಮನುಪ್ರಶಾಂತಿ ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ಈ ಶ್ಲೋಕ ಭಾಗವತದ ಏಕಾದಶ ಸ್ಕಂದಲ್ಲಿ ಬಂದಿರುವಂತಹ ಶ್ಲೋಕ. ಕೃಷ್ಣ ಉದ್ಧವನಿಗೆಲ್ಲ ಹೇಳೋ ಕಾಲ ಏಕಾದಶ ಸ್ಕಂದಲ್ಲಿ ಬರುವಂತಹದ್ದು. ಅಲ್ಲಿ ಒಂದು ಮಾತು ಹೇಳ್ತಾರೆ. ಇದು ನಿಜವಾಗ್ಲೂ ಕೂಡ ವಿಷ್ಣು ತೀರ್ಥರ ಆವಿಷ್ಕಾರ ಈ ಶ್ಲೋಕ. ಅಂದರೆ ಭಾಗವತದಲ್ಲಿ ಇದ್ದದ್ದಕ್ಕೆ ಹೊಸ ಅರ್ಥ ಬರುವಂತೆ ಮಾಡಿದವರು ವಿಷ್ಣು ತೀರ್ಥರು. ಏನಿದೆ? ಸಿಂಪಲ್ ಅರ್ಥ ಇಷ್ಟಿದೆ: ದುಡ್ಡು ಧರ್ಮ ಸಾಧನೆಗಾಗಿ ಇದ್ದದ್ದೇ ಹೊರತಾಗಿ ಬೇರೆದಕ್ಕಲ್ಲ. ಇಷ್ಟು ಹೇಳಿ ಹುಚ್ಚರು ಅದನ್ನು ನೋಡ್ಕೊಳ್ಳಾರ್ದೆ ಏನೇನೋ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ತಿಳಿಸಿದರೆ, ವಿಷ್ಣು ತೀರ್ಥರು ಆ ಇಡೀ ಶ್ಲೋಕವನ್ನು ಮಹತ್ ಸಮಾಗಮ ಮಾಡದೇ ಹೋದರೆ ಏನು ಬಾಧಕವಾಗ್ತದೆ ಅನ್ನೋದರ ಅರ್ಥ ಬರೆದಿಟ್ಬಿಟ್ಟಿದ್ದ. ಅದು ಒಂದೇ ಶ್ಲೋಕ ಇರೋದು. ಹೆಂಗೆ ಅದು ಪ್ರೆಸೆಂಟೇಷನ್ ಸ್ಕಿಲ್ ಕರೀತಾರೆ. ನೀವು ಹೆಂಗೆ ಇಲ್ಲದನ್ನು ಅದನ್ನು ಇನ್ನೊಬ್ಬರಿಗೆ ತಿಳಿಸೋದ್ರೊಳಗೆ ಜಾಣ್ತಾನೆ ಇರ್ತದೆ. ನೀವು ದೊಡ್ಡ ವಿಷಯ ಕೊಟ್ಟರು ಅವ್ನು ಹೇಳಲಿಕ್ಕೆ ಬರಲಿಲ್ಲ ಅಂತ ಇಟ್ಕೊಳ್ರಿ, ಎದುರಿಗೆ ಕೂತವ ಯಾಕಂದ್ರೆ ಇವನ ಕೈಯಾಗ ಕೊಟ್ಟರು ಈ ವಿಷಯ ಅಂತಿರ್ತಾರೆ. ಒಂದು ಸಣ್ಣ ವಾಕ್ಯ ಕೊಟ್ಟು ನಿಮ್ಮಂಥವ್ರ ಕೈಯಾಗ ಕೊಟ್ಟರೆ ಬರೋಬ್ಬರಿ ಮಾಡ್ತೀರಿ ವ್ಯವಸ್ಥೆ. ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀರಿ ವ್ಯವಸ್ಥೆ. ಅದರಿಂದ ಅದು ಹೇಳೋರ ಕೈಲಿ ಸಿಗಬೇಕು. ವಿಷ್ಣು ತೀರ್ಥರ ಕೈಲಿ ಸಿಕ್ಕರೆ ಚೆನ್ನಾಗಿರ್ತದೆ. ನೋಡಿ, ಒಂದು ಸರಳ ಸೂತ್ರ ಹೇಳ್ತಾರೆ. ನನ್ನ ಬಳಿ ದುಡ್ಡಿದೆ, ನಿಮ್ಮಲ್ಲೂ ಇದೆ ದುಡ್ಡು. ಅದೇ ನಮ್ಮ ಬಳಿ ಅಂತಲ್ಲ, ವ್ಯಕ್ತಿ ಎಲ್ಲ ಪ್ರತಿಯೊಬ್ಬರ ಬಳಿ ವ್ಯಕ್ತಿ ದುಡ್ಡಿದೆ. ದುಡ್ಡು ಏನು ಮಾಡಬೇಕು ಈಗ ನಾವು? ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ. ಆ ಹಣವು ಧರ್ಮವೆಂಬ ಒಂದೇ ಫಲವನ್ನು ಕೊಡಬೇಕು.
ವಾಸ್ತವಿಕವಾಗಿ ನನ್ನಲ್ಲಿ ಇದ್ದ ಹಣ ಅದು ಧರ್ಮವೆಂಬುವಂತಹ ಫಲವನ್ನು ಕೊಡುವ ಬೀಜ. ನಾವೇನು ಮಾಡಿದ್ದೀವಿ ಅದನ್ನು, ಹಣವನ್ನು ಬೇರೆ ಇನ್ಯಾವುದೋ ಫಲ ಕೊಡುವ ಬೀಜ ಅಂತ ತಿಳ್ಕೊಂಡಿದ್ದೇವೆ. ಮುಂದೆ ಅಲ್ಲೇ ಶ್ಲೋಕದಲ್ಲಿ ಹೇಳ್ತಾರ, ಮಾತನ್ನು ವಿಸ್ತಾರ ಮಾಡ್ತೀನಿ. ಧನಂ ಹಿ ಧರ್ಮೈಕ ಫಲ. ನಮ್ಮಲ್ಲಿದ್ದ ಹಣವನ್ನು ನಾವು ಧರ್ಮಕ್ಕಾಗಿ ವಿನಿಯೋಗ ಮಾಡಬೇಕು. ಧನಂ ಹಿ ಧರ್ಮೈಕ ಫಲಂ. ಸರಿ, ಮುಂದೇನು? ಆ ಧರ್ಮ ಮಾಡಿದ ಮೇಲೆ ಯಥೋ ಅಸ್ಯ ಜ್ಞಾನಂ. ಬಹಳ ಆಶ್ಚರ್ಯ. ಆ ಧರ್ಮ ಏನು ಮಾಡ್ತದೆ ಅಂತಂದರೆ ನಮಗೆ ಶಾಸ್ತ್ರಜ್ಞಾನವನ್ನು ಹುಟ್ಟಿಸಿಕೊಡ್ತದಂತೆ. ಅದು ಭಾಗವತದಲ್ಲಿ ಬಂದ ಸೂತ್ರ ವಿಷ್ಣು ತೀರ್ಥರ ಬಾಯಲ್ಲಿ ಕೇಳ್ತಾ ಇದ್ದೀವಿ. ಹಣ ಉಂಟು, ಹಣದಿಂದ ಒಳ್ಳೆ ಧರ್ಮ ಕಾರ್ಯವನ್ನು ಮಾಡಿದ್ದೇವೆ. ಆ ಧರ್ಮ ಕಾರ್ಯ ಮಾಡಿದ್ದರ ಪುಣ್ಯದ ಫಲ ಪರಿಪಾಕವಾಗಿ ನಮಗೆ ಶಾಸ್ತ್ರ ಕಿವಿಗೆ ಬೀಳುವಂತೆ ಮಾಡ್ತಾ ಇದೆ. ಧನಂ ಹಿ ಧರ್ಮೈಕ ಫಲಂ ಯಥೋಸ್ಯ ಜ್ಞಾನಂ ಸವಿಜ್ಞಾನ. ಆ ಜ್ಞಾನ ಬಂದಾದ ಮೇಲೆ ಆ ಜ್ಞಾನದ ಜೊತೆಗೆ ಹೋಗ್ತಾ ಹೋಗ್ತಾ ವಿಜ್ಞಾನ. ವಿಜ್ಞಾನ ಅಂದರೆ ಭಗವಂತನ ದರ್ಶನ, ಸಾಕ್ಷಾತ್ಕಾರ. ಅದನ್ನೇ ಇನ್ನೊಂದು ಶಬ್ದದಲ್ಲಿ ಅಪರೋಕ್ಷ ಜ್ಞಾನ. ಈ ಕೆಲವು ಶಬ್ದಗಳು ಭ್ರಾಮಕ ಇರ್ತಾವೆ, ಲಘುನೆ ತಿಳಿಯೋದಿಲ್ಲ, ಅಥವಾ ಅಂದದ್ದನ್ನು ಅಂತಿರ್ತೀವಿ. ಅಪರೋಕ್ಷ ಜ್ಞಾನ ಅಂದರೆ ಬೇರೆ ಅಲ್ಲ, ಭಗವಂತನ ಸಾಕ್ಷಾತ್ಕಾರ ಅಂದರೆ ಬೇರೆ ಅಲ್ಲ, ದೇವರ ದರ್ಶನ ಅಂದರೆ ಬೇರೆ ಅಲ್ಲ. ಅಷ್ಟು ಒಂದೇ ಪರ್ಯಾಯ ಶಬ್ದಗಳಷ್ಟೇ. ಅದಕ್ಕೆ ಸವಿಜ್ಞಾನ. ಅನಂತರದಲ್ಲೇನು? ಅನು. ಅದ ಆದ ಮೇಲೆ ಪ್ರಶಾಂತಿ, ಮೋಕ್ಷ. ಹಾಗಾದರೆ ಹಣವನ್ನು ಮೋಕ್ಷದವರೆಗೂ ಉಪಯೋಗಿಸ್ಲಿಕ್ಕೆ ಬರ್ತದೆ ಅಂತ ಆಯ್ತು. ಇವಾಗ ಎಲ್ಲಿವರೆಗೂ ಉಪಯೋಗಿಸಬಹುದು? ನನ್ನ ಕೈಯಲ್ಲಿದ್ದ ರೂಪಾಯಿಯನ್ನು ನಾನು ಮೋಕ್ಷ ಪಡೆಯುವವರೆಗೂ ಉಪಯೋಗಿಸ್ಲಿಕ್ಕೆ ಬರ್ತದೆ. ಅದು ಹೆಂಗಿರಬೇಕು? ಸರಿಯಾದ ಕ್ರಮದಲ್ಲಿ ಹೋಗಬೇಕು. ಹಣದಿಂದ ಧರ್ಮ ಕಾರ್ಯವನ್ನು ಮಾಡಿಕೊಳ್ಳ್ರಿ, ಧರ್ಮ ಕಾರ್ಯದಿಂದ ಜ್ಞಾನ, ಜ್ಞಾನದಿಂದ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರದಿಂದ ಮೋಕ್ಷ ಅಂತ ಶ್ಲೋಕದಲ್ಲಿ ಇದ್ದರೆ ವಿಷ್ಣು ತೀರ್ಥರು ಒಂದು ಸಣ್ಣ ಸಾಲ ಸೇರಿಸ್ತಾರೆ. ಏನು ಸೇರಿಸ್ತಾರೆ ಗೊತ್ತಾ? ಈ ಮಾತನ್ನು ತಿಳಿಸಿಕೊಡುವ ಒಬ್ಬ ಜ್ಞಾನಿಗಳು ಇರಲಿಲ್ಲ ಅಂತಾದರೆ, ಇದು ಸಾಲು ವಿಷ್ಣು ತೀರ್ಥರದ್ದು. ಇದು ತಿಳಿಸ್ಲಿಕ್ಕೆ ಒಬ್ಬರು ಬೇಕ್ರಿ ಜ್ಞಾನಿಗಳು. ಏನು ಹೇಳಬೇಕು? ಹಾಳು ಮಾಡಬೇಡ, ಹಣವನ್ನು ವ್ಯರ್ಥ ಮಾಡಿಕೊಳ್ಬೇಡ, ಹಣವನ್ನು ಉಪಯೋಗಿಸಿಕೋ ಸರಿಯಾಗಿ. ನೋಡ್ರಿ, ನಾವು ಸಮಯವನ್ನು ಹಾಳು ಮಾಡಬೇಡ ಅಂತ ಹೇಳ್ತಿರ್ತಾರಲ್ಲ, ಟೈಮ್ ವೇಸ್ಟ್ ಮಾಡಬೇಡ. ಓದೋ ಹುಡುಗರಿಗೆ ಹಂಗೆ ಹೇಳ್ತಿರ್ತಾರೆ, ಸಮಯವನ್ನು ವ್ಯರ್ಥ ಮಾಡಬೇಡ, ಓದೋದು ಬರಂಗಿಲ್ಲ ಅಂತ ಹೇಳ್ತಿರ್ತಾರೆ. ಹಣವನ್ನು ವ್ಯರ್ಥ ಮಾಡಬೇಡ ಅಂತ ಹೇಳೋರು ಯಾರಿಲ್ರಿ. ಹಣ ಅದ ಇಲ್ಲೋ, ನಡಿ ಹೋಗೊಂಡಿ, ಎಲ್ಲಿ ಹೋಗೋಣ? ಸಿನಿಮಾಕ್ಕೆ ಹೋಗೋಣ ನಡಿ, ನಾಟಕಕ್ಕೆ ಹೋಗೋಣ ನಡಿ. ಈ ಸಿನಿಮಾ ನಾಟಕ ಅಷ್ಟ ಇಲ್ರಿ, ಇನ್ನೂ ಬೇರೆ ಟಕಟಕಗಳು ಎಲ್ಲ ಅವೆಲ್ಲ ಅದಕ್ಕೆ ಹೋಗೋಣ ನಡಿ ಅಂತ ಹೇಳೋರು ಭಾಳ ಬಂದಿರ್ತಾರೆ. ಅದಕ್ಕೆ ಅಂಥವ್ರು ಬೇಡ. ಎಂಥವ್ರು ಬೇಕು ಅಂದರೆ ಹಣವನ್ನು ಸರಿಯಾಗಿ ವಿನಿಯೋಗ ಮಾಡಿ ಅದರಿಂದ ಉತ್ತಮ ಪುರುಷಾರ್ಥವಾದ ಮೋಕ್ಷವನ್ನು ಪಡಿ ಅಂತ ಹೇಳುವ ಒಬ್ಬ ಜ್ಞಾನಿಗಳು ಇಲ್ಲದೆ ಹೋದರೆ ಏನಾಗ್ತದೆ? ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂನ ಪಶ್ಯಂತಿ ದುರಂತ ವೀರ್ಯಂ. ಆ ಹಣವನ್ನೆಲ್ಲವನ್ನು ನಾವು ನಮ್ಮ ಕುಟುಂಬ ಪೋಷಣೆಯಲ್ಲಿಯೇ ವಿನಿಯೋಗವನ್ನು ಮಾಡ್ತೇವೆ. ಗೃಹೇಶು ಯುಂಜಂತಿ. ಅಗದಿ ಶಬ್ದ ಏನು ಚಂದದ ಅಂದರೆ ಮನಿ ಕಟ್ಲಿಕ್ಕೆ ಉಪಯೋಗಿಸ್ಕೋತೀವಂತ. ಮನಿ ಕಟ್ಟಲಿಕ್ಕೆ ಅಂದರೆ, ಮನಿ ಅಂದರೆ ಮನೆಯೊಳಗಿನ ಮಕ್ಕಳು ಮಡದಿ ಎಲ್ಲರೂ ಬಂದ್ರಿ, ಸುಮ್ಮ ಇಷ್ಟು ಹೇಳಿರ್ತೀವಿ ಮೊದಲು. ಪಾಪ ಒಂದು ಮೊದಲಿಗೆ ಏನು ಸಾದಾ ಒಂದು ಮನೆ ಕಟ್ಟಿದಾತು ಅಂತ ಹೊಂಟಿರ್ತಾನೆ ರೀ. ಆಜು ಬಾಜು ಇದ್ದವ್ರು ಸುಮ್ಮ ಕೊಡ್ಬೇಕಲ್ಲ, ಕಟ್ಟೋದು ಕಟ್ಲಿಕ್ಕೆ ಒಮ್ಮೊಮ್ಮೆ ಕಟ್ಲಿಕ್ಕೆ ಆಗ್ತದೆ. ಮನೆಯನ್ನ ಹಗಲೆಲ್ಲ ಕಟ್ತಾರನ, ಹಗಲ ಮೊಗಲಿ ಕಟ್ಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಹೌದಲ್ಲೋ, ಚಲೋತ್ನಾಗ ಕಟ್ಟು ಅಂತ ಉಪದೇಶ ರೀ, ಸದುಪದೇಶ. ಅವ ಅವ್ರನ್ನ ಕೇಳ್ತಾನ್ರಿ, ಹೌದಾ ಚಲೋ ಕಟ್ಟೋದು ಅಂದ್ರೆ ಹೆಂಗೆ? ಚಲೋ ಟೈಲ್ಸ್ ಹಾಕ್ಸಿ, ಗ್ರಾನೈಟ್ ಹಾಕ್ಸಿ, ಒಂದು ತೆಳಗಿನ ಫ್ಲೋರ್ ಅಷ್ಟೇ ಯಾಕೆ, ಒಂದು ಅಂತ ಸ್ಟೇರ್ಸ್ ಮೇಲೆ ನೋಡು. ಅಕಸ್ಮಾತ್ ನಾಳೆ ನಿಂಗೆ ವಯಸ್ಸಾದ್ಮೇಲೆ ದುಡಿಲಿಕ್ಕೆ ಆಗಿಲ್ಲ, ಏನು ಮಾಡ್ತಿ? ಅದಕ್ಕೆ ಬಾಡಿಗೆ ಬರ್ಲಿಕ್ಕೆ ಇನ್ನೊಂದು ಅಂತ ಸ್ಟೇರ್ಸ್ ಅಂಥೇಳಿ ಇದ್ದು ಬಿದ್ದು ದುಡ್ಡನ್ನೆಲ್ಲ ಗೃಹೇಶ ಯುಂಜಂತಿ, ಮನೆ ಕಟ್ಲಿಕ್ಕೆ ಹಾಕ್ಬಿಡ್ತಾರೆ. ಮುಗಿದು ಹೋತು. ಅವ ಪಾಪ ಏನೋ ಇದ್ದದ್ದು ಒಂದು 8-10 ಲಕ್ಷದೊಳಗೋ 20 ಲಕ್ಷದಾಗೋ ಮನೆ ಮುಗಿಸಿ ತಣ್ಣ ಒಳಗೆ ಕೂತ್ರಾತು ಅಂದರೆ ಒಂದು 60-70 ಲಕ್ಷ ಸಾಲ ಮಾಡಿಸಿ ಅವ ಮನೆ ಅನ್ಕೊಂಡದ್ದು ಬಿಟ್ಟು ಬೇರೆ ಆಗಿಬಿಟ್ಟಿರ್ತಾರೆ. ಅವ ಒಂದು ದೇವ್ರ ಮನೆ ಮಾಡಿದ್ರೆ ಆತು ಅಂದ್ಕೊಂಡಿರ್ತಾನೆ ರೀ. ಚಂದ ಒಂದು ದೇವ್ರ ಮನೆಯಲ್ಲಿ ಪೂಜಾಕ್ಕೆ ಅಂತ ಅವ ಸಲಹೆ ಕೊಡೋ ಇರ್ತಾನಲ್ರಿ. ಅವೇನಂತ ಹುಚ್ಚ ದೇವ್ರ ಮನೆ ಏನು ಮಾಡ್ತಿ? ಅವ್ನು ಪ್ರತ್ಯೇಕ ಮನೆ ಏನು ಇಡೀ ದೇವ್ರ ಅಲ್ಲೇನು ಮನೆ ಅದು? ಅವ್ನು ಹೆಂಗೆ ಬುದ್ಧಿ ಕೊಟ್ಟಿರ್ತಾನೆ ನೋಡ್ರಿ. ಅವ್ನು ಇಡೀ ಅಷ್ಟು ದೇವ್ರ ಮನೆ ಇದ್ದಾಗ ಅವ್ನಿಗೆ ಯಾಕೆ ಪ್ರತ್ಯೇಕ ಮನಿಪ್ಪ? ಕಪಾಟ್ನ್ಯಾಗ ಕೂಡ್ ಸಾಕಂತ ಹೇಳಿ ಅವ್ನು ಕಪಾಟ್ನ್ಯಾಗ ಹಾಕಿ ಕಿಲಿ ಹಾಕಿಬಿಟ್ಟಿರ್ತಾರೆ. ನಾವು ಒಂದು ಊರಿಗೆ ಹೋಗಿದ್ದೀರಿ, ಯಾವ ಊರು ಅಂತ ಹೇಳಿಲ್ಲ, ಯಾಕಂದ್ರೆ ಆ ಊರಿನವರು ಪ್ರವಚನ ಕೇಳ್ತಿರ್ತಾರೆ. ಅದೊಂದು ರಹಸ್ಯ ಹೇಳಲಿಕ್ಕೆ ಹೋಗಬಾರ್ದು, ಹೇಳ್ಬಿಡೋಣ. ಮುಂದಿನ ಸರ್ತಿ ಅವ್ರನ್ನ ಪ್ರವಚನಕ್ಕೆ ಕರೆದೇನೋಣ, ಬಾ ಆಚಾರ್ಯ ನೋಡ್ಕೊತೀವ್ರಿ ಇಲ್ಲ ಅಂತ ತಿಳ್ಕೊಂಡು ಒಂದು ಊರಿಗೆ ಹೋಗಿದ್ದೆ. ನಾ ಹಿಂಗೆ ಪ್ರವಚನದಾಗ ಸರ್ವನಾಮ ಹೇಳಿ ಬದುಕಿ ಬಂದಿರ್ತೀನಿ ನಾನು. ಅದಕ್ಕೆ ಹೋಗಿದ್ದೆ. ಅಲ್ಲಿ ನಾನು ನಮ್ದು ಮದ್ದು ಮನೆಗೆ ಹೋದ್ಕೊಳ್ಳಿ ಏನ್ರಿ ತಲೆಯಾಗ, ಇವು ನಮ್ಮ ಆಚಾರ ಬುದ್ಧಿರಿ.
ದೇವ್ರ ಮನೆ ಎಲ್ಲದ ಅಂತ ನೋಡೋದು ಫಸ್ಟ್. ದೇವ್ರ ಮನೆ ಹೆಂಗದ, ಯಾಕಂದ್ರೆ ನಮ್ಮ ಮನೆಯಾಗಿ ದೇವ್ರ ಮನೆ ಚಂದದನೋ ಇವ್ರ ಮನೆ ಚಂದದನೋ, ಇವ್ರು ಏನ್ರ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಳಿಕ್ಕೆ ಮಂಟಪ ಚಂದ ಇಟ್ಟಿರ್ತಾರೆ, ದೀಪ ಇಟ್ಟಿರ್ತಾರೆ, ನೋಡ್ಬೇಕು ಅಂತ ಹೋದ್ರಿಪ್ಪ. ಇಡೀ ಮನೆಗೆ ಹೋದ್ರಿ. ಅವ್ರು 3 ಬೆಡ್ರೂಮ್ ತೋರಿಸಿದ್ರು, ಇನ್ನೇನು ತೋರಿಸ್ಬಾರ್ದು ಅವನ್ನೆಲ್ಲ ತೋರಿಸಿದ್ರು, ಯಾವ ನೋಡ್ಬಾರ್ದು ಅವನ್ನೆಲ್ಲ ನೋಡಿ ಕಣ್ಣು ಪಾವನ ಆಯ್ತು ನಂದು. ಆಮೇಲೆ ಹಾಲ್ನ್ಯಾಗ ಕರ್ಕೊಂಬಂದ್ರು, ಕೂರ್ಸಿದ್ರು. ನಾನಂದೆ ಅಲ್ರಿ ದೇವ್ರ ಮನೆನ ಕಾಣಿಸ್ತಿಲ್ಲಲ್ಲ ಅಂದೆ. ಅವ ಇದ ಉತ್ತರ ಹೇಳಿದ್ರಿ ಯಜಮಾನ, ಆಚಾರ ಇಡೀದು ದೇವ್ರ ಮನೆ ರೀ ಆಚಾರ, ಈಶಾವಾಸ್ಯಮಿದಂ ಸರ್ವಂ ಅನ್ನೋ ಮತ್ತೆ ಮಂತ್ರ ಬೇರೆ ಹೇಳಿದಕ್ಕೆ ಈಶಾವಾಸ್ಯಮಿದಂ ಸರ್ವಂ. ನಾ ಅಂದೆ ಅಲ್ಲೋ ಅದೆಲ್ಲ ಇಲ್ಲೋ ಮನೆಯಲ್ಲಿ ದೇವ್ರ ಮನೆ ಎಲ್ಲದ ಬಾರಿ ತೋರಿಸ್ತೀನಿ ನಿಮಗೆ. ಮನುಷ್ಯ ಕಪಾಟ ತೆಗೆದ್ರಿ ಹಿಂಗೆ ಭಾಗ ನೋಡ್ದು ಎಲ್ಲ ದೇವ್ರ ಪಟ್ಟಿಗೆ ಗಂಟಿ ಜಂಟಿ ಒಟ್ಟು ಇಟ್ಬಿಟ್ಟಿದ್ದ. ಅಲ್ಲೋ ಪೂಜೆ ಹೆಂಗೆ ಮಾಡ್ತೀನಿ ಆಚಾರ, ತೆಳಗೆ ಇಳಿಸ್ಕೊತೀನ್ರಿ ಪೂಜೆಗೆ. ಪೂಜೆ ಮುಗಿತಿಲ್ರಿ ಮತ್ತೆ ಹೊಳ್ಳಿ ಇಟ್ಟು ಬಾಳೆ ಹಾಕಿ ಹಿಂಗ್ಯಾಕೆ ಒಂದೆ ಅಲ್ರಿ. ಪೂಜೆಗೆ ದೇವರಿಗೆ ನಮಗೆ ಸಂಬಂಧ ರೀ, ಮುಗಿದ್ಮೇಲೆ ನಮಗೇನು ಸಂಬಂಧ ಅವ್ರೆ ಮುಗಿತಲ್ಲ ಚರಣ. ನಾವು ದೇವ್ರ ಮನೆ ಕಟ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಕಡೆಯಿಂದ. ಇಡೀ ಎಲ್ಲ ಮನೆ ಕಟ್ಟಿಬಿಟ್ಟವ. ಅಂದ್ರೆ ಇನ್ನೊಬ್ಬರ ಮಾತು ಕೇಳಿಕೊಂಡು ಮನೆ ಕಟ್ಟುವಾಗ ಇದ್ದು ಬಿದ್ದ ಹಣವನ್ನೆಲ್ಲ ಅಲ್ಲಿ ವಿನಿಯೋಗಿಸಿ ಕೊನೆಗೆ ದೇವರ ಮನೆಯನ್ನೇ ಕಟ್ಟದೆ ಹೋಗುವಂತಹ ದಡ್ಡರಾಗ್ತೀವಲ್ಲ ನಾವೆಲ್ಲ. ಅದಕ್ಕೆ ಭಾಗವತ ಹೇಳಿತು, ಗೃಹೇಶು ಯುಂಜಂತಿ, ಮನೆ ವಿಷಯದಲ್ಲಿ ಉಪಯೋಗಿಸ್ಕೊಳ್ತೇವೆ ಹಣವನ್ನ. ಬರೇ ಮನೆಯಲ್ಲ, ವಿಷ್ಣು ತೀರ್ಥರಂತಾರ ಆ ಮನಿ ಅಂತನ್ನೋ ಶಬ್ದ ಬಾಯಲ್ಲಿ ಹೇಳಿದ್ದು, ಮನೆಯಾಗಿದ್ದವರೊಟ್ಟು ಬಂದ್ರೆ ಅದಕ್ಕೆ ಎಲ್ಲ ಹಣ ಕೂಡಿಸಿಟ್ಟಿರ್ತಾರಂತೆ. ಮಗನ್ನ ಇಂಜಿನಿಯರ್ ಮಾಡಬೇಕು, ಮಗನ್ನ ಡಾಕ್ಟರ್ ಮಾಡಬೇಕು, ಮುಂದೆ ಎಲ್ಲಿ ಮಾಡ ಆ ಇಂಜಿನಿಯರ್ ಡಾಕ್ಟರ್ ಮಾಡಿದೆ, ಓಣಿ ಹುಡುಗೊಬ್ಬರು ಡಾಕ್ಟರ್ ಇದ್ದಾರೆ. ಈಗ ಏನು ಮಾಡ್ಬೇಕು ಅವರು, ಅದಕ್ಕೆ ಅವ್ನು ಭಾರತದಾಗ ಇಡಬಾರ್ದು, ಅವನ್ನ ಎಲ್ಲಿಡ್ಬೇಕು, ಅವನ್ನ ಯಾತ್ತಿ ಹೊರದೇಶಕ್ಕೆ ಒಗಿಬೇಕು ಅವನ್ನ. ಇವ ಇಡೀ ಜೀವನದಾಗ ಗಳಿಸಿದ ಹಣನ ಕೂಡಿಟ್ಟು ಡಾಕ್ಟರ್ ಮಾಡಿ ಇಂಜಿನಿಯರ್ ಮಾಡಿ ಅಮೇರಿಕಕ್ಕೆ ಕಳಿಸ್ಬಿಡ್ತೇನೆ. ನಾ ಬೈತೀನ ಮತ್ತೆ ಇದನ್ನ ಖಂಡಿತ ನಿಶ್ಚಿತ ಬೈತೀನ. ನೀವು ಯಾರು ಬೇಕಾದ್ರೆ ಬೇಜಾರು ಮಾಡ್ಕೊಳ್ರಿ, ಏನಾರ ಮಾಡ್ಕೊಳ್ರಿ, ನಾಳೆ ಉಪನ್ಯಾಸಕ್ಕೆ ಬರೋರು ಬೇಕಾದ್ರೆ ಕಡಿಮೆ ಆದರೂ ಅಡ್ಡಿ ಇಲ್ಲ ನನಗೆ, ಧೈರ್ಯದಿಂದ ಹೇಳ್ತೀನಿ. ನಾವೇನು ತಪ್ಪು ಮಾಡ್ಲಿಕ್ಕೆ ನಮ್ಗೆ ಗೊತ್ತಾಗಿದ್ದೀನಿ. ಯಾವ ಮಕ್ಕಳು ನಮ್ಮ ಜೊತೆಗಿರ್ಬೇಕು ಅವು ಜೊತೆಗಿರಂಗಿಲ್ರಿ, ಎಲ್ಲೋ ಹೋಗಿ ಕೂತಿರ್ತಾವ. ದುರಂತ ಹೆಂಗಿರ್ತಾವ ಹೇಳ್ತೀನಿ ಮುಂದಿನ ಸ್ಟೇಜ್ನಾಗ ನಿಮಗೆ. ಅಲ್ಲಿ ಕಳಿಸಿದ್ವಿ ಎಲ್ಲ ಮಾಡ್ಕೊಂಡ್ರೆ ನಾವು ಇಷ್ಟು ಗಳಿಸಿದ್ದವ ಹೇಳ್ತೀವಿ, ಅಷ್ಟು ಹಾಕಿದ. ಕೊನೆಗಿಲ್ಲ ತನ್ನ ಮನೆಗೆ ಕೂತಿದ್ದ, ಮಂದಿ ಮುಂದೆ ಹೇಳ್ಕೊತಿದ್ರಿ ಹೆಮ್ಮೆ ಅವನಿಗೆ, ನನ್ನ ಮಗನ ಡಾಕ್ಟರ್ ಮಾಡಿ ಅಮೇರಿಕಾದಾಗ ಕೂರಿಸ್ಬಿಟ್ರು ನೋಡ್ರಿ. ಅಲ್ಲ ಅವ ಡಾಕ್ಟರಾಗಿ ಅಮೇರಿಕಾದಾಗ ಕೂತಾನೆ, ಪೇಷಂಟಾಗಿ ನೀ ಭಾರತದಾಗ ಕೂತಿಯಲ್ಲ, ನೀ ಪೇಷಂಟಾಗಿ ಭಾರತದಾಗ ಕೂತಿಯಲ್ಲ. ಯಾವ ಪೇಷಂಟ್ ಗೊತ್ತೇನ್ರಿ? ಮೆಂಟಲ್ ಪೇಷಂಟಾಗಿ ಮಾನಸಿಕ ರೋಗ ಬಂದ ಗೈಗೇನಿಲ್ರಿ. ಯಾಕೆ? ವಯಸ್ಸಾಗ್ಯದ, ಮನೆಯಾಗಿರೋರು ಗಂಡ ಗುಂಡಿ ಬಿಟ್ರಿ ಇನ್ಯಾರು ಇಲ್ಲೇ ಇಲ್ಲ. ಏನಾರ ಆದ್ರೆ ನಾಳೆ ಒಟಕ್ಕಂದ್ರೆ ಮಾಡೋರು ಯಾರು, ಕೇಳೋರು ಯಾರು, ಹೋಗೋರು ಯಾರು? ಯಾವ ವಯಸ್ಸಿನೊಳಗೆ ಮಕ್ಕಳ ಜೊತೆಗೆ ಇರಬೇಕು. ಅವು ಅಲ್ಲಿ ಕೂತಾವ್ರಿ, ಅಲ್ಲಿಂದ ಫೋನ್ ದಿವಸ ಫೋನ್ ಮಾಡ್ತಾನೆ ನನ್ನ ಮಗ, ವಿಡಿಯೋ ಕಾಲ್ ಮಾಡ್ತಾನೆ. ಏನು ವಿಡಿಯೋ ಕಾಲ್ನಾಗ ಊಟಕ್ಕೆ ಹಾಕ್ಲಿಕ್ಕೆ ಬರ್ತದೆ? ಏನು ವಿಡಿಯೋ ಕಾಲ್ನಾಗ ಕೈಕಾಲು ಹೊತ್ತಿಗೆ ಬರ್ತದೆ? ಏನು ವಿಡಿಯೋ ಕಾಲ್ ಔಷಧ ಕೊಡಿಸ್ಲಿಕ್ಕೆ ಬರ್ತದೆ? ಏನು ಬರ್ತದೆ? ಸತ್ರ ಹೆಣನ್ನ 48 ತಾಸು 60 ತಾಸು ಇಟ್ಟು ಆಮೇಲೆ ಸುಟ್ಟಾರ್ರಿ. ಮಕ್ಳು ಬರ್ಬೇಕಲ್ಲ ಪಾಪ ಮತ್ತೆ ಅಲ್ಲಿಂದ. ಇವು ಇಲ್ಲಿ ಹುಟ್ಟಿ ಇದು ಸಾಧನ ಮಾಡಿಕೊಂಡು ಕೊನೆಗೆ ಇದ್ರ ಗತಿ ಏನಾಯ್ತು ಅಂದ್ರೆ ಹೆಣ ಸುಡ್ಲಿಕ್ಕಿಲ್ರಿ ಒಬ್ರು. ಎದಕ್ಕೆ ಬೇಕಾಗಿತ್ತು ಇಂಥದ್ದೆಲ್ಲ? ನಮ್ದು ಬೇಕು. ಹಣ ಬೇಡ ಅಂತ ನಾ ಹೇಳ್ತಿಲ್ಲ, ಅವಶ್ಯವಾಗಿ ಹಣ ಸಂಪಾದನೆ ಮಾಡಬೇಕು. ಎಲ್ಲರೂ ಯಾರ್ಯಾರು ಮನುಷ್ಯರು ಅಂತ ಇದ್ದೀವಿ ಪ್ರತಿಯೊಬ್ಬರು ಹಣ ಸಂಪಾದನೆ ಮಾಡಲೇಬೇಕು. ಆದರೆ ಆ ಹಣ ಸಂಪಾದನೆ ಮಾಡುವುದು ಕೊನೆಗೆ ನನಗೇ ಮುಳುವಾಗೋ ಹಂಗೆ ಆಗಬಾರ್ದಲ್ಲ. ಗೃಹೇಶು ಯುಂಜಂತಿ, ಅದಕ್ಕೆ ಭಾಗವತ ಹೇಳ್ತದೆ, ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂನ ಪಶ್ಯಂತಿ ದುರಂತ ವೀರ್ಯಂ. ಮರಣ ಬರ್ತಾ ಇದೆ ಅಂತ ನೋಡೋದಿಲ್ಲ. ಅದು ಎಂಥದ್ದು ದುರಂತ ವೀರ್ಯ, ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮರಣವನ್ನ ತಪ್ಪಿಸಿಬಿಡ್ತೀನಿ, ಮಿಸ್. ಅದು ನಮ್ಮನೆಗೆ ಬರ್ಬೇಕಾದವನ್ನ ಬಜುಕಿನ ಮನೆಗೆ ಕಳಿಸ್ಬಿಡ್ತೀನಿ ಅಂತ ಅಲ್ಲಿಗೆ ಬರ್ತಾರೆ. ಬರುವುದಿಲ್ಲ. ಅದು ನಮ್ಮ ಮನೆಗೆ ಬರ್ತದೆ, ಸರಿಯಾಗಿ ಬರ್ತದೆ. ದುರಂತ ವೀರ್ಯಂ. ಯಮದೇವರು ಒಂದು ಸರ್ತಿ ಭೂಮಿಗೆ ಬಂದಿದ್ರಂತೆ. ಯಮದೇವರು ಹಂಗೆ ರಗಡ ಸಲ ಬಂದಿರ್ತಾರೆ, ಯಾರ್ಯಾರನ್ನ ಕರ್ಕೊಂಡು ಹೋಗಿ ಬರ್ತದವ್ರೆ ಬಂದಿರ್ತಾರೆ. ಅವ್ನು ಭೂಮಿಗೆ ಬಂದಿದ್ರಂತೆ. ಬಂದ ಹೊತ್ತೊಳಗೆ ಪಾಟ್ಲಿಪುತ್ರ ಅಂದ್ರೆ ಇವತ್ತು ಪಾಟ್ನಾ, ಇವತ್ತಿನ ಬಿಹಾರದ ಪಾಟ್ನಾನ ಪಾಟ್ಲಿಪುತ್ರ ಅಂತ ಕರೀತಾರೆ. ಆ ಪಾಟ್ಲಿಪುತ್ರಕ್ಕೆ ಬಂದಾಗ ಹೊಂಟಿದ್ರಂತ, ನಡ್ಕೋತ ಹೊಂಟಿದ್ರು. ಅದು ಈ ರಾಜನ ಮನೆ ಮುಂದೊಂದು ಕಮಾನ್ ಇರ್ತದೆ ನೋಡ್ರಿ, ಅಂತ ದೊಡ್ಡ ಕಮಾನ್ ಎಲ್ಲ ಮಾಡಿರ್ತಾರೆ. ರಾಜನ ಮನೆಗೆ ಗೊತ್ತಾಗಬೇಕು ಅಂತ ಅಲ್ಲಿ ಹೋಗೋ ಕಾಲಕ್ಕೆ ಒಂದು ಪಾರಿವಾಳ ಕೂತಿತ್ರಿ. ಆ ಪಾರಿವಾಳ ಕೂತಿತ್ತು, ನೋಡಿದ್ರು, ಹೋಗ್ಬಿಟ್ರಿ ಯಮದೇವರು. ಅದನ್ನ ನೋಡಿ ಹೋದ್ರು. ದೂರದಾಗ ಒಂದು ದೊಡ್ಡ ಹದ್ದು ಕೂತಿತ್ರಿ. ಅದು ಯಮದೇವರನ್ನ ಪಾರಿವಾಳವನ್ನ ಯಮದೇವ್ರನ್ನ ನೋಡಿದ್ರಿ. ಅದಕ್ಕೆ ಅರ್ಥ ಆತ್ರಿ, ಓಹೋ ಯಮದೇವರು ಪಾರಿವಾಳ ನೋಡ್ಯಾರ ಅಂದ್ರೆ ಹೋಗೋ ಕಾಲಕ್ಕೆ ಹಿಡ್ಕೊಂಡು ಹೋಗ್ತಾರೆ ಇದನ್ನ ಅಂತ ಒಂದು ಅನ್ಕೊಂಡ್ರಿ. ಅವು ಯಮದೇವ್ರು ಒಳಗೆ ಹೋದ್ರು, ರಾಜನ ಭೇಟಿ ಆದ್ರು, ತಿರುಗಿ ಬಂದರು. ಬರೋ ಕಾಲಕ್ಕೆ ನೋಡ್ತಾರೆ ಪಾರಿವಾಳ ಇದ್ದಿದ್ದಿಲ್ಲ.
ಎಲ್ಲಿ ಹೋತು ಪಾರಿವಾಳ ಅಂದ್ರು, ಎಲ್ಲಿ ಹೋತು ಅಂತ. ಆ ಹದ್ದಲ್ಲಿ ಕೂತಿತ್ತಲ್ಲ, ಜೋರ್ಲೆ ನಗ್ಲಿಕ್ಕತ್ತೆ ಅಂತ ಗೊತ್ತಿತ್ತು ನನಗಂತ. ಯಮದೇವ್ರಂದ್ರೆ ಏನು ಗೊತ್ತಿತ್ತು ಅಂದ್ರು, ಇಲ್ಲ ನೀವು ಹೋಗೋ ಕಾಲಕ್ಕೆ ಪಾರಿವಾಳ ನೋಡಿದ್ರಲ್ಲ, ಅವಾಗ ಅನ್ಕೊಂಡಿದ್ದೆ ನಿಮ್ಮ ಲಕ್ಷ್ಯ ಇತ್ತು ತೊಗೊಂಡು ಹೋಗ್ತೀರಿ ಅಂತ ತಿಳ್ಕೊಂಡು. ಅದು ಅವ್ರಂದ್ರು, ಅದು ಬಿಡು, ಈಗ ಅದು ಎಲ್ಲದ ಹೇಳು ಅಂತ ಕೇಳಂತೆ ಯಮದೇವ್ರು. ಅದನ್ನ ನೀವು ಬರೋದ್ರೊಳಗೆ 7 ಗುಡ್ಡ ದಾಟಿ 7 ಸಮುದ್ರ ದಾಟಿ 8ನೇ ಗುಡ್ಡದ ಮೇಲೆ ಒಂದು ಗಿಡದಾಗ ಕೂಡ್ಸಿ ಬಂದೀನಿ ಅಂತ ಹೇಳ್ತಂತ. ಯಮದೇವ್ರು ಅನ್ನಂತ. ಯಾಕ ನಾ ಅದ ಅನ್ಕೊಂಡಿದ್ದೆ, ಇಷ್ಟೊತ್ತಿಗೆ ಅದು ಅಲ್ಲಿರ್ಬೇಕಾಗಿತ್ತು, ಇಲ್ಲಿ ಯಾಕದ ಅಂತ ಅನ್ಕೊಂಡಿದ್ದೆ, ಬರೋಬ್ಬರಿ ಮಾಡಿದೆ, ಪಾಪ ಭಾಳ ಸಂತೋಷ ಆತು ಅಂದ್ರಂತ. ಯಾಕಂದ್ರೆ ನಾವು ಬೇಟೆಗಾರ ಬಾಣ ಹೊಡೆದು ಅನ್ಕೊಂಡ್ಬಿಟ್ಟು ಸರಿಯಾಗಿ. ಇಲ್ಲೇ ಇದ್ರೆ ಬದುಕ್ತಿತ್ರಿ ಅದು, ಇಲ್ಲೇ ಇದ್ರೆ ಬದುಕ್ತಿತ್ತದು, ಅಲ್ಲಿ ಹೋಗಿ ಸತ್ಯು ದುರಂತ ವೀರ್ಯಂ, ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಮರಣವನ್ನ ನೀವೇನು ಮಾಡಿದ್ರು ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಬೇಕಾದ್ರೆ ಒಂದು 100 ವರ್ಷ ಎಕ್ಸ್ಟ್ರಾ ತಗೋಬಹುದ್ರಿ. ಈಗ ಇದ್ದದ್ದು 100 ವರ್ಷ ಸಾಕಾಗಿಲ್ಲ ಅಂದ್ರೆ ಇನ್ನೊಂದು 100 ವರ್ಷ ತಗೋಬಹುದು, ಅಥವಾ ಅದು ಸಾಕಾಗಿಲ್ಲ ಅಂದ್ರೆ ಮತ್ತೊಂದು 100 ವರ್ಷ ತಗೋಬಹುದು. ಆದ್ರೆ ಒಂದು ದಿವಸ ಹೋಗ್ಲೇಬೇಕ್ರೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈ ಭಾಗವತ ಶ್ಲೋಕದಲ್ಲಿ ಹೇಳ್ತಾ ಇರೋದೇನು ಅಂದ್ರೆ, ಯಾವ ಹಣವನ್ನು ಎಲ್ಲಿ ವಿನಿಯೋಗ ಮಾಡಬೇಕಾಗಿತ್ತು ಅಲ್ಲಿ ವಿನಿಯೋಗ ಮಾಡದೆ, ವಿನಿಯೋಗ ಮಾಡಬಾರದ ಸ್ಥಳದಲ್ಲಿ ವಿನಿಯೋಗ ಮಾಡ್ತೀವಲ್ಲ, ಅದು ತಪ್ಪು ಅಂತ ತಿದ್ದಿ ಹೇಳುವ ಜ್ಞಾನಿಗಳಾದರೂ ಬೇಕಲ್ಲ ಅಂತ ವಿಷ್ಣು ತೀರ್ಥರು ಆ 2 ಶ್ಲೋಕಗಳ 2 ಸಾಲಿನ ಮಧ್ಯದಲ್ಲಿ ಬೇಕಾದ ಸಾಲನ್ನು ಸೇರಿಸ್ತಾರೆ. ಈಗ ಉಪದೇಶ ಮಾಡೋರೊಬ್ರು ಬೇಕಲ್ರೋ, ಹಾಳು ಮಾಡ್ಕೋಬೇಡ್ರು, ಟೈಮನ್ನು ಹಾಳು ಮಾಡ್ಕೋಬೇಡ್ರು, ಹಣವನ್ನ ಶಕ್ತಿ ಹಾಳು ಮಾಡ್ಕೋಬೇಡ್ರಿ, ಆಯಸ್ಸು ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳೋರೊಬ್ರು ಬೇಡ. ಆ ಶ್ಲೋಕ ನೋಡ್ರಿ ಹೆಂಗಿದೆ. ನಾನೀಗ ವಿಷ್ಣು ತೀರ್ಥರು ಆ ವ್ಯಾಖ್ಯಾನ ಮಾಡಿದ್ದನ್ನು ತಗೊಂಡು ಹೇಳ್ತೀನಿ. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸ ವಿಜ್ಞಾನಮನುಪ್ರಶಾಂತಿ ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ಹಣವು ಹಣದಿಂದ ಬರಬೇಕಾಗಿದ್ದು ಧರ್ಮ, ಹಣದಿಂದ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಧರ್ಮವನ್ನು. ಒಳ್ಳೆ ಹಣ ಇತ್ತು ಅಂದರೆ ಎಂಥ ಧರ್ಮ ಕಾರ್ಯವನ್ನಾದರೂ ಸಲೀಸಾಗಿ ಮಾಡ್ತೇವೆ ನಾವು. ಹಾಗಾದರೆ ಆ ಹಣದಿಂದ ಧರ್ಮವನ್ನು ಸಂಪಾದನೆ ಮಾಡಿಕೊಳ್ಳ್ರಿ. ಆ ಧರ್ಮ ಸಂಪಾದನೆ ಮಾಡಿದ್ದರ ಫಲ ಶಾಸ್ತ್ರ ಕಿವಿಗೆ ಬೀಳುತ್ತದೆ, ಶಾಸ್ತ್ರ ಜ್ಞಾನ ಆಗ್ತದೆ. ಕೆಲವರಿಗೆ ಎಷ್ಟೇ ಶಾಸ್ತ್ರವನ್ನು ಹೇಳಿದರೂ ಕೂಡ ಒಳಗೆ ಹೋಗ್ತಿರೋದಿಲ್ಲ. ಯಾಕೋ ಹೋಗ್ತಿಲ್ಲ ಅಂತಂತಿರ್ತೀವಿ. ಅದಕ್ಕೆ ಕಾರಣ ಉಂಟು, ಬೇರೆ ಏನಿಲ್ಲ. ಶಾಸ್ತ್ರಜ್ಞಾನ ಆಗಲಿಕ್ಕೆ ಬೇಕಾದ ಪುಣ್ಯ ಸಂಪಾದನೆ ನಮ್ಮಿಂದ ನಡೆದಿಲ್ಲ ಅಷ್ಟೇ ರೀ, ಬೇರೆ ಏನಿಲ್ಲ ಅದರಲ್ಲಿ. ಆ ಶಾಸ್ತ್ರ ಬುದ್ಧಿಗೆ ಹೋಗ್ಲಿಕ್ಕೆ ಬೇಕಾದ ಪುಣ್ಯ ಸಂಪಾದನೆ ಆಗಿದ್ರೆ ಏನು ಹೇಳಿದ್ರು ಬುದ್ಧಿಗೆ ಹೋಗ್ತದೆ. ಪುಣ್ಯವೇ ಇದ್ದಿದ್ದಿಲ್ಲ ಅಂದರೆ ನೀವು ಏನು ಹೇಳಿದ್ರು ತಲೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನ, ಅಷ್ಟು ಜ್ಞಾನ ಪಡೆದಾದ ಮೇಲೆ ವಿಜ್ಞಾನ. ಒಂದು ದಿವಸ ದೇವರು ಕರುಣೆ ಮಾಡ್ತಾನೆ, ಕಣ್ತೆಗಿತಾನೆ, ಅನಂತರದಲ್ಲಿ ಪ್ರಶಾಂತಿ, ಪ್ರಕೃಷ್ಟ ಶಾಂತಿ, ಮೋಕ್ಷವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದಪ್ಪ ಅಂತ ಹೇಳುವ ಒಬ್ಬ ಜ್ಞಾನಿಗಳು ಇರಲಿಲ್ಲ ಅಂತ ಆದರೆ, ಅಂಥ ಮಹಾತ್ಮರ ಸಮಾಗಮ ನಮಗೆ ಆಗದೆ ಹೋದರೆ, ಇದು ವಿಷ್ಣು ತೀರ್ಥರ ಸಾಲು, ಆಗದೆ ಹೋದರೆ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ, ಗೃಹೇಶು ಯುಂಜಂತಿ ಕಲೇವರಸ್ಯ, ಈ ದೇಹದ ಪೋಷಣೆ, ಈ ಮನೆಯ ಪೋಷಣೆ, ಮಡದಿಯ ಪೋಷಣೆ, ಮಕ್ಕಳ ಪೋಷಣೆ ಅಥವಾ ಗಂಡ ಏನು ಒಟ್ಟೆ ನಮ್ಮ ಸಂಬಂಧಿಕಗಳು ಏನೇನಿವೆಯೋ ಆ ಹಣದಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡ್ತೇವೆ. ಅದರ ಅರ್ಥ ಲೌಕಿಕ ಮಾಡಬಾರದು ಅಂತ ಅರ್ಥ ಅಲ್ಲ. ಅದಕ್ಕೆ ಲೌಕಿಕ ಮಾಡುವುದರ ಜೊತೆಗೆ ಧರ್ಮದ ಕಡೆಗೂ ಎಚ್ಚರ ಇರಲಿ ಅಂತ ಹೇಳ್ಬೇಕಾಗಿದೆ. ನೀವು ಹೇಳ್ಕೋತ ಹಿಂಗೆ ಪುರಾಣ ಹೇಳ್ಕೋತ ಹೋಗ್ಬಿಟ್ರಿ ಅಂದ್ರೆ ನಾಳಿಂದ ಏನು ಊಟ ಮಾಡ್ಬೇಕಾ, ಏನು ಮಾಡ್ಬೇಕು ಮತ್ತೇನು ಅಷ್ಟು ತೆಗೆದು ಬಿಟ್ಟಿರಲ್ಲ ಅಂದ್ರೆ ಹಂಗೆ ಹೇಳಿಕತ್ತಿಲ್ಲ ಶಾಸ್ತ್ರ ಎಂದು. ಶಾಸ್ತ್ರ ಹೇಳ್ತಿರೋದು ನೀನು ನಿನ್ನ ವೈಯಕ್ತಿಕ ಹಣಕಾಸಿನ ವಿಚಾರ, ಖರ್ಚು ವೆಚ್ಚಗಳನ್ನು ಎಷ್ಟು ಮಾಡ್ತಿರ್ತೀಯಲ್ಲ ಅಷ್ಟೇ ಧರ್ಮದ ಬಗ್ಗೆಯೂ ಸ್ವಲ್ಪ ಜಾಗೃತಿ ತಗೊಳಪ್ಪ, ಅದನ್ನು ಬಿಡ್ಲಿಕ್ಕೆ ಹೋಗಬೇಡ. ಗೃಹೇಶು ಯುಂಜಂತಿ ಕಲೇವರಸ್ಯ, ಈ ದೇಹಕ್ಕಾಗಿ, ಈ ದೇಹದಿಂದ ಬಂದ ಮನೆಗಾಗಿ, ಹೊಲಕ್ಕಾಗಿ, ಆಸ್ತಿಗಾಗಿ ಮಾಡ್ತೀಯ. ಒಂದು ಗೊತ್ತಿಲ್ವ ನಿಮಗೆ, ಮೃತ್ಯುಂನ ಪಶ್ಯಂತಿ ದುರಂತ ವೀರ್ಯಂ. ಒಂದು ದಿವಸ ಮರಣ ಬಂದು ನಿನ್ನನ್ನು ಎತ್ತಿಕೊಂಡು ಹೋಗ್ಬಿಡ್ತದೆ. ನೀನು ಸಂಪಾದನೆ ಮಾಡಿದ ದುಡ್ಡೆಲ್ಲ ಇಲ್ಲೇ ಉಳೀತು. ಅಲ್ಲಿ ಹೋದಿ ಏನಿತ್ತು ನಿನ್ನ ಕೈಯಲ್ಲಿ? ಏನಿಲ್ಲ. ಯಾಕೆ? ಧರ್ಮ ಮಾಡೇ ಇಲ್ಲ, ದುಡ್ಡು ಅಷ್ಟು ಬೇರೆ ಕಡೆಗೆ ಹಾಕ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು ಅಂತಂದ್ರೆ ಏನು ಉತ್ತರ ಕೊಡ್ತೀನಿ ನೀನು? ಯಾರಿಗೆ ಉತ್ತರ ಕೊಡ್ತಿ? ಅದಕ್ಕೆ ಹಾಗೆ ಮಾಡಬೇಡ ಅಂತ ತಿದ್ದಿ ಬುದ್ಧಿ ಹೇಳುವ ಜ್ಞಾನಿಗಳಾದರೂ ಬೇಕಲ್ಲಪ್ಪ. ಮುಂದಿನ ಶ್ಲೋಕ, ಅಕಸ್ಮಾತ್ತಾಗಿ ನಾವು ಹಂಗೆ ಮಾಡಲಿಲ್ಲ, ಇದೆಲ್ಲವೂ ಭಗವಂತನ ಪೂಜೆಗಾಗಿ, ಜ್ಞಾನ ಸಂಪಾದನೆಗಾಗಿ ಅಂತ ವಿನಿಯೋಗ ಮಾಡದೇ ಇದ್ರೆ ಏನಾಗ್ತದೆ? ಲೋಕೋ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತದುದಿತೆ ಭವದರ್ಚನೆ ಸ್ವೇ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ ಸದ್ಯಚ್ಛಿನತ್ತಿ ಅನಿಮಿಷಾಯ ನಮೋಸ್ತು ತಸ್ಮೈ. ಮುಂದಿನ ಶ್ಲೋಕವನ್ನು ತೃತೀಯ ಸ್ಕಂದದಲ್ಲಿ ಆರಿಸ್ಕೊಳ್ತಾರೆ. 3ನೇ ಸ್ಕಂದದಲ್ಲಿ ಬಹಳ ಸುಂದರ ಅದು.
ದೇವರು ದೇವಹೂತಿಗೆ ಉಪದೇಶ ಮಾಡಿದ ಭಾಗ ತೃತೀಯ ಸ್ಕಂದ ಅಂತ ಹೇಳ್ತಿರ್ತಾರೆ. ಲೋಕೋ ವಿಕರ್ಮ ನಿರತಃ. ಜ್ಞಾನಿಗಳು ಬೋಧನೆ ಮಾಡದೇ ಇದ್ರೆ ಹೆಂಗಿರ್ತದೆ ಅಂದರೆ ಇಡಿಯಾದ ಲೋಕ ಅದು ವಿಕರ್ಮ ನಿರತಃ, ಎಲ್ಲಿ ಮಾಡಬೇಕಾಗಿದೆ ಅಲ್ಲಿ ಮಾಡದೆ ವಿರುದ್ಧವಾದ ಕೆಲಸವನ್ನು ಮಾಡ್ತಾ ಇರ್ತದಂತೆ. ಈ ಶ್ಲೋಕದ ವಿವರಣೆಯನ್ನು ಮತ್ತೊಂದು ಶ್ಲೋಕ, ಲೋಕೋ ವಿಕರ್ಮ ನಿರತಃ. ಯಾವ ಕರ್ಮದಲ್ಲಿ ನಾವಿರಬೇಕಾಗಿತ್ತು? ಧರ್ಮ ಮಾರ್ಗದಲ್ಲಿರಬೇಕಾಗಿತ್ತು. ಯಾವ ಮಾರ್ಗದಲ್ಲಿರಬೇಕಾಗಿತ್ತು? ನಮ್ಮಿಂದ ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗಬೇಕಾಗಿತ್ತು. ಯಾವ ಕರ್ಮವನ್ನು ನಾವು ಮಾಡಬೇಕಾಗಿತ್ತು ಅಂದರೆ ಅದರಿಂದ ಬಂದ ಪುಣ್ಯವೋ ಅದರಿಂದ ಬಂದ ಲಾಭವೋ ನನಗೆ ಜ್ಞಾನವನ್ನೋ ಭಗವಂತನ ಸಾಕ್ಷಾತ್ಕಾರವನ್ನು ತಂದುಕೊಡಬೇಕಾಗಿತ್ತು. ಅಲ್ಲಿಲ್ಲ. ಲೋಕೋ ವಿಕರ್ಮ ನಿರತಃ ಕುಶಲೇ ಅಪ್ರಮತ್ತಃ. ನಮಗೇನು ಒಳ್ಳೆಯದು ಅನ್ನೋದನ್ನು ನಾವು ತಿಳಿದಿಲ್ಲ. ಕುಶಲೇ ಅಪ್ರಮತ್ತ. ಅಲ್ಲೋ ಇದು ನಿನಗೆ ಒಳ್ಳೆಯದು ಅಂತ ನಮಗೆ ಗೊತ್ತಿಲ್ಲದೆ ಇದು ನಾವೇನು ಒಳ್ಳೆಯದನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ? ಹಾಗಾದ್ರೆ ಹೇಳೋರು ಯಾರು? ಒಬ್ಬರು ಜ್ಞಾನಿಗಳು ಬೇಕು. ಕುಶಲೇ ಅಪ್ರಮತ್ತಃ ಕರ್ಮಣ್ಯಯಂ ತೊದುದಿತೆ ಭವದರ್ಚನೆ ಸ್ವೇ. ಭಗವಂತ ಯಾವ ಕರ್ಮವನ್ನ ಮಾಡು, ಇದು ನಿನಗೆ ಒಳ್ಳೆಯದು, ಇದರಿಂದ ನನ್ನ ಅರ್ಚನೆಯನ್ನು ಮಾಡು ಅಂತ ಹೇಳಿದ್ದಾನೋ ಅದನ್ನೆಲ್ಲ ಬಿಟ್ಟಿದ್ದೀವಲ್ಲ. ಎಸ್ತಾವದಸ್ಯ ಬಲವಾನಿಹ ಜೀವಿತಾಶ. ಆದರೆ ಬದುಕಬೇಕು ಅಂತ ಆಶಾ ಬಾಳಂತ ಅಧಿಕಾರನೇ ಇಲ್ಲ. ಈಶಾವಾಸ್ಯ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ. ಆ ಉಪನಿಷತ್ತಿನಲ್ಲಿ 2ನೇ ಮಂತ್ರ, ಮನೆಗೆ ಹೋಗಿ ಪುಸ್ತಕ ತೆಗೆದು ನೋಡಿ, ಎಲ್ಲ ನಾ ಹೇಳಿದ್ದದನೋ ಇಲ್ಲೂ ಗೊತ್ತಾಗ್ತದೆ. ಏನದ ಅಂದರೆ ಇಲ್ಲಿ ನೀನು ಬದುಕಬೇಕು ಅಂತಿದ್ರೆ ಅದಕ್ಕೊಂದು ಅಧಿಕಾರ ಅಂತ ಇರ್ತದಂತೆ. ಬದುಕಲಿಕ್ಕೆ ಒಂದು ಅಧಿಕಾರ ಅಂತ. ಈ ಭಾರತದ ಪ್ರಜೆ ನೀನು ಅಂತ ಹೇಳಿಕೊಳ್ಳಿಕ್ಕೆ ಒಂದು ಐಡಿಯಾದೇ ಇಲ್ಲ ನಮ್ಮ ಹತ್ರ. ಆಧಾರ ಅಂತ ತಿಳ್ಕೊಂಡೆ ಅದೇ ಇಲ್ಲ. ಅಂದರೆ ನಾವು ಇದೇ ದೇಶದ ಪ್ರಜೆಗಳು ಒಂದು ಅಧಿಕಾರ ನಮಗೆ ಈ ದೇಶದಲ್ಲಿ ಬದುಕಲಿಕ್ಕೆ. ಹಾಗಾದರೆ ನೀನು ಈ ಸಂಸಾರದಲ್ಲಿ ಬದುಕುವುದಕ್ಕೊಂದು ಅಧಿಕಾರ ಏನು ಗೊತ್ತೇನು? ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಮೊದಲನೆಯದ್ದು ಕುರ್ವನ್ನೇವ ಇಹ ಕರ್ಮಾಣಿ. ಶಾಸ್ತ್ರ ವೇದಗಳಲ್ಲಿ ಹೇಳಲಾದ ಕರ್ಮಗಳನ್ನು ಮಾಡ್ತಿದ್ರೆ ಮಾತ್ರ ಜಿಜೀವಿಷೇತ್ ಬದುಕಬೇಕು ಅಂತ ಆಶಾ ಮಾಡಬಹುದಂತ. ಇಲ್ಲಪ್ಪ ನಾನು ಏನೇನು ಹೇಳ್ಯದ ಅದನ್ನು ಮಾಡ್ಕೋತಿದ್ದೀನಿ, ಹಿಂಗಾಗಿ ನನಗೆ ಬದುಕಲಿಕ್ಕೆ ಅಧಿಕಾರ ಅದ. ಹಾಗಾದರೆ ನಾನು ಬದುಕುವ ಅಧಿಕಾರ ಯಾವಾಗ ಬಂತು ಅಂತ ಕೇಳಿದ್ರೆ ವೇದೋಕ್ತವಾದ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡ್ತಾ ಇದ್ರೆ ಮಾತ್ರ ಬದುಕುವ ಅಧಿಕಾರ. ಇಲ್ಲದೇ ಇದ್ರೆ ಬದುಕುವ ಅಧಿಕಾರವೇ ಇಲ್ಲ ನಮಗೆ. ಬಹಳ ಕಠೋರ ವೇದ ಉಪನಿಷತ್ತುಗಳು, ಬಹಳ ಕಠೋರ. ಬದುಕಬೇಕು ಅಂತ ಆಸೆಯ ಕರ್ಮಗಳನ್ನು ಮಾಡಿ, ಇಲ್ಲ ಬಿಡು ಅಷ್ಟೇ, ಕೆಲಸ ಮುಗಿದೋಯ್ತು. ಎಸ್ತಾವದಸ್ಯ ಬಲವಾನಿಹ ಜೀವಿತಾಶ. ಬದುಕಬೇಕು ಅಂತ ಆಸೆ ಇದೆ, ಆದರೆ ಕರ್ಮಗಳನ್ನು ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಸದ್ಯಚ್ಛಿನತ್ತಿ. ದೇವರೇನು ಮಾಡ್ತಾನೆ? ನಿನ್ನ ಆಶಾ ಬೇಕಾದಿರಬಹುದು. ಅನಿಮಿಷಾಯ ನಮಸ್ತು ತಸ್ಮೈ. ಕೂಡಲೇ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ. ಇದಕ್ಕೆ ವಿಷ್ಣು ತೀರ್ಥರು ಈ 2 ಶ್ಲೋಕಗಳಿಗೆ ತಾವೇ ಒಂದು ಫುಟ್ ನೋಟ್ ಕೊಡ್ತಾರೆ, ಅಂದರೆ ಟಿಪ್ಪಣಿ. ಏನು ಕೊಡ್ತಾರೆ? ಈಗೇನು ಈ ಮನುಷ್ಯ ದೇಹ ಬಂದಿದೆಯಲ್ಲ, ಇದು ಬಯಸಿ ಬಂದದ್ದಂತೆ. ಬಯಸಿ ಅಂದರೆ ಹಿಂದೆ ಎಷ್ಟೋ ಜನ್ಮದಲ್ಲಿ ಅಪೇಕ್ಷೆ ಪಟ್ಟು ಈ ಮಾನವ ದೇಹವನ್ನು ಸಂಪಾದನೆ ಮಾಡಿದ್ದೀವಂತೆ. ನಮಗಿದು ಕಲ್ಪನೆಯೇ ಇಲ್ಲ ರೀ. ಯಾಕೆ ಕಲ್ಪನಾ ಇಲ್ಲ ಅಂದರೆ ಸಹಜವಾಗಿ ಬಂದ್ಬಿಟ್ಟಿದೆ. ನಮಗೇನಾಗಿದೆ, ಅಪ್ಪ ಅಮ್ಮ ಹಡ್ದಾರ, ನಾವು ಹುಟ್ಟಿ ಬಂದಿದ್ದೀವಿ, ನಡ್ಕೋತ ಹೊಂಟದ ಹಿಂಗೆ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೀವಿ. ಹಂಗಲ್ಲ ಅಂತಾರೆ. ಲಬ್ಧ್ವಾ ಜನ್ಮಾಂತರ ಪ್ರಾರ್ಥ್ಯಂ ಮಾನುಷ್ಯಂ ತತ್. ಮನುಷ್ಯನಾಗಿ ಹುಟ್ಟುವುದಕ್ಕೆ 100 ಬಾರಿ ಹಂಬಲಿಸಿದ್ದೀವಂತ ನಾವು. ಹಿಂದೆ ಹುಟ್ಟಿದಾಗ ಎಲ್ಲೆಲ್ಲೋ ಹುಟ್ಟಿದ್ವಿ. ಎಲ್ಲೋ ನಾಯಿಯಾಗಿ ಹುಟ್ಟಿದ್ವು, ಎಲ್ಲೋ ಕತ್ತೆಯಾಗಿ ಹುಟ್ಟಿದ್ವು, ಎಲ್ಲೋ ಹುಳ ಆಗಿ ಹುಟ್ಟಿದ್ವು. ಅಲ್ಲೆಲ್ಲ ಅನ್ಕೊಂಡಿವಂತೆ. ಏನು ಅನ್ಕೊಂಡಿವಿ? ಒಂದು ಸರ್ತಿ ಮನುಷ್ಯರಾಗಬಾರ್ದ ನಾವು ಅಂತ ಅನ್ಕೊಂಡಿದ್ವಂತೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ, ಅನುಶಾಸನ ಪರ್ವದಲ್ಲಿ ಒಂದು ಕಥಾಭಾಗ ಬರ್ತದೆ. ಒಬ್ಬ ಋಷಿಕುಮಾರ, ಋಷಿಗಳ ಮಗ ಒಬ್ಬ. ಅವ ಏನು ಅವರ ಅಪ್ಪ ಇದ್ದಿದ್ದಿಲ್ಲ, ಅವ ಋಷಿಯ ಮಗ ಇದ್ದ. ಸ್ವಲ್ಪ ಬಡತನದ ಪರಿಸ್ಥಿತಿ. ಸಾಮಾನ್ಯವಾಗಿ ಹಿಂದೆಲ್ಲ ನಮ್ಮ ಹಿರಿಯರು ಹಂಗೆ ಇದ್ರು ಬಿಡ್ರಿ, ಅದೇನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲೇ ಇಲ್ಲ, ಹಂಗೆ ಇದ್ದು. ಹೊತ್ತಿನೊಳಗೆ ಅವೇನಾಗಿತ್ತು ಅಂದರೆ, ಆ ಋಷಿಕುಮಾರ ದಾರಿಲಿ ಹೋಗ್ತಾ ಇರುವಾಗ ಒಬ್ಬ ಶ್ರೀಮಂತ ಕುಮಾರ, ಅವನು ರಥವನ್ನು ಓಡಿಸ್ಕೊಂಡು ಬರ್ತಾ ಇದ್ದ. ರಥವನ್ನು ಓಡಿಸಿಕೊಂಡು ಬರೋ ಕಾಲದಲ್ಲಿ ಆ ಋಷಿಕುಮಾರ ಈ ಕಡೆಯಿಂದ ಇವ ರಥದಲ್ಲಿ ಹೋಗ್ತಾ ಇದ್ದಾನೆ. ಅವನಿಗೆ ಅವಕಾಶವನ್ನೂ ನೀಡದೆ, ರೋಡಿನಿಂದ ಕೆಳಗಿಳಿಲಿಕ್ಕೆ ಅಥವಾ ದಾಟಿ ಹೋಗ್ಲಿಕ್ಕೆ ಅವಕಾಶ ನೀಡದೆ ಸರ್ರಂತ ಹೋಗ್ಬಿಟ್ಟ. ಆ ರಥ ಹೋಗಿದ ವೇಗಕ್ಕೆ ಅವನು ಬಿದ್ದು ಬಿಟ್ಟ. ಮೈ ಕೈಗೆಲ್ಲ ಗಾಯ ಆಯಿತು. ಎದ್ದು ಮೊದಲು ಅನ್ಕೊಂಡೇನು ಗೊತ್ತಾ, ನಾನು ಬದುಕಿದ್ದೇನು ಮಾಡಬೇಕು ಅಂದ್ಕೊಂಡ ಫಸ್ಟ್. ಯಾಕಂದ್ರೆ ಸಂಪತ್ತಿಲ್ಲ, ಏನಿಲ್ಲ ನಮ್ಮ ಕಡೆಗೆ. ಅವ್ನು ನೋಡಿ ಎಷ್ಟು ಸಂಪತ್ತಿನಿಂದ ಮೆರಿತಾ ಇದ್ದಾನೆ, ಒಂದು ನನ್ನ ಕಡೆ ಇಲ್ಲಲ್ಲ, ಬದುಕಬಾರ್ದು ಅಂತ ಬಡ ಸೀದಾ ಬಂದರೆ ಎಲ್ಲಿ ಬಂದ, ಆ ಊರಿನಾಗ ಒಂದು ದೊಡ್ಡ ಗುಡ್ಡಿತ್ತು. ಆ ಗುಡ್ಡದ ಮೇಲೆ ಹತ್ತಿದ. ಆ ಗುಡ್ಡದ ಅದೊಂದೇನೋ ಸುಯಿಸೈಡ್ ಪಾಯಿಂಟ್ ಅಂತಿರ್ತಾವ ನೋಡ್ರಿ.
ಸೂಸೈಡ್ ಪಾಯಿಂಟ್ ಅಂತ ಇರ್ತಾವಂತ. ಯಾರ ಊರು ನೋಡೋ ಪಾಯಿಂಟು ಮತ್ತೊಂದು ಇತ್ತು ಹೇಳ್ತಿರ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಳ ಅಂತ ಬೇರೆ ಹೇಳ್ತಿರ್ತಾರೆ. ಪುಣ್ಯಕ್ಷೇತ್ರ ನೋಡ್ರಿ, ಅದಕ್ಕೆ ಕೆಳಗೆ ಲೆವೆಲ್ ಬೇರೆ ಹಾಕಿರ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳು ಪುಣ್ಯ ಸ್ಥಳಗಳು ಅಂತ ತಿಳ್ಕೊಂಡು ಅವ ಅಲ್ಲಿ ನಿಂತು ಇನ್ನೇನು ಹಾರ್ಬೇಕ್ರಿ. ಅಲ್ಲೊಂದು ನರಿ ಮಲ್ಕೊಂಡಿತ್ತಂತ. ನರಿ ನೋಡ್ತಂತ ನಗ್ತಾ ಇದೆ ಅಂತೆ. ಇದು ಇವ ಅಂತ ಯಾರು ನಗ್ಲಿಕತ್ತಾರಪ್ಪ ಅಂತ ಈಗ ನೋಡಿದ್ರೆ ಆ ನರಿ ನಗ್ತಾ ಇದೆ ಅಂತೆ. ಯಾಕೋ ಋಷಿಕುಮಾರ ಸಾಯ್ಬೇಕು ಅಂತ ಹೊಂಟೇನು ಅಂತ ಕೇಳ್ತಂತೆ. ಹೌದು ಹೌದು ಅಂತ. ಏನು ಸಮಸ್ಯೆ ಆಗಿದೆ ಹೇಳು ಅಂತ ಕೇಳ್ತಂತೆ. ಹಿಂಗಾಗಿದೆ ಅಂತ ಬಿದ್ದು ಬಿದ್ದು ನಗ್ತಿರಿದು ನರಿ. ಅಲ್ಲೋ ಇರೋ ನಗೋದೇನದ ಅಂತ ಕೇಳ್ತು. ಅಲ್ಲೋ ಪುಣ್ಯಾತ್ಮ, ಸಂಪಾದನೆ ಮಾಡಲಿಕ್ಕೆ ಬೇಕಾಗುವಂತಹ ಹಣ ಬೇಕೋದಿಲ್ಲ, ವಿದ್ಯೆ ಬೇಕೋದಿಲ್ಲ, ಬುದ್ಧಿ ನಿನಗೆ ಏನು ಬೇಕೋ ಅದನ್ನು ಸಂಪಾದನೆ ಮಾಡುವಂತಹ ಮನುಷ್ಯ ದೇಹ ನಿನಗೆ ಸಿಕ್ಕಿದೆ. ಇಂಥ ದೇಹ ಸಿಕ್ಕಾಗ ಇದನ್ನ ನೀನು ಕೊಂದುಕೊಳ್ಳಿಕ್ಕೆ ಹೊಂಟಿದ್ದೀ ಅಂದ್ರೆ ನಿನ್ನಂಥ ಮೂರ್ಖ ಇನ್ಯಾರು ಹೇಳು ಅಂತ ಕೇಳ್ತಂತ ನರಿ. ಹೌದಾ, ಏನು ಅಷ್ಟು ಮಹತ್ವ ಇದೆಯಾ? ನಾನು ನೋಡು, ಹುಳ ಕಡದ್ರೆ ತೂರ್ಸ್ಕೊಳ್ಳಿಕ್ ಬರಂಗಿಲ್ಲ ಮೊದಲೇ ಪರಿಸ್ಥಿತಿ. ಅದು ಪಾಪ ನರಿ ಹೇಳ್ತೀರಿ ಮೊದಲು. ಹುಳ ಕಡದ್ರೆ ತೂರ್ಸ್ಕೊಳ್ಳಿಕ್ ಬರೋದಿಲ್ರಿ. ಹೆಂಗೆ ತೂರ್ಸ್ಕೊಳಕ್ ಹೇಳೋಣಂತ. ನಮ್ಮ ಮನೆಯಲ್ಲಿ ಆಕಳು ಇರ್ತಾವಲ್ಲ, ಮನೆಯಲ್ಲಿ ಆಕಳು ಸಾಕಿರ್ತಾರಲ್ಲ ನೋಡ್ರಿ, ಅದು ಇಡೀ ಕುತ್ತಿಗೆಯನ್ನು ಹಿಂಗೆ ತಿರುಗಿಸಿ ಪಾಪ ನಾಲಿಗೆಯನ್ನು ಇಷ್ಟು ಉದ್ದಕ್ಕೆ ಚಾಚಿ ಹೀಗೆ ಮನೆಗೆ. ನಮಗೆ ಹಂಗದನ ಪರಿಸ್ಥಿತಿ. ನಮಗೂ ದೇವ್ರು ಹಂಗೆ ಇಡಬೇಕಾಗಿತ್ತು. ಹುಳ ಕಡ್ದಾಗ ನಾಲಿಗೆ ತೆಗೆದು ಚಾಚ್ಕೊಂಡು ವರ್ಷಗೂ ಅಂತ ಗೊತ್ತಾಗ್ತಿತ್ರಿ ಅವ ಮಹಿಮಾ. ಎಷ್ಟು ಸರಳ, ಬರ ಏನು ತೊಂದರೆ ಇಲ್ಲ ನಮ್ಗೆ ಅನಾಯಾಸವಾಗಿ. ಅದಕ್ಕೆ ಕೆಲವರು ಇರ್ತಾರಂತ್ರಿ, ಜನಿವಾರ ಸ್ವಲ್ಪ ದಪ್ಪಂದು ಹಾಕ್ಕೊಂಡಿರ್ತಾರೆ. ಯಾಕೆ ಜನಿವಾರ ದಪ್ಪಂದು ಹಾಕ್ಕೊಂಡಿರ್ತಾರೆ ಅಂದ್ರೆ ಅಕಸ್ಮಾತ್ ಬೆನ್ನಿಗಿಂತ ತೋರಿಸಿದ್ರೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಿ. ಒಬ್ಬರು ಆಚಾರ್ಯರು ಜನಿವಾರ ಹಾಕಿಸ್ಲಿಕ್ಕತ್ತಿದ್ರಂತೆ. ಶ್ರಾವಣ ಮಾಸದಾಗ ಹಾಕಿಸ್ಲಿಕ್ಕತ್ತಿದ್ರಂತೆ. ಕೇಳಿದ್ರಂತೆ, ಯಾರ್ಯಾರು ಎಷ್ಟು ಜನಿವಾರ ಹಾಕೋತೀರಿ ಅಂತ ಕೇಳಿದ್ರಂತೆ. ಒಬ್ಬ ಒಂದಂತ ಆಚಾರ ನನ್ನ ಮುಂಜೆ ಲಗ್ನ ಆಗಿಲ್ರಿ ಒಂದು ಹಾಕೋತೀನಿ ಅನ್ನಂತ. ಇನ್ನೊಬ್ಬ ಒಂದ ಲಗ್ನ ಆಗಿದೆ ನಾನು 2 ಹಾಕೋತೀನಿ ಅನ್ನಂತ. ಇನ್ನೊಬ್ಬ ಒಂದ ದೇವ್ರ ಪೂಜಾ ಕೂತಾಗ ಒಂದು ಬೇಕಾಗ್ತದ, ಮ್ಯಾಲ ಹೊದಕಿಲ್ಲ ಅಂದ್ರೆ ಅದಕ್ಕೆ ಇಲ್ಲಿ 3 ಹಾಕೊಂಡಂತ. ಇನ್ನೊಬ್ಬ ಒಂದ ನಾ ಇನ್ನೆರಡು ಎಕ್ಸ್ಟ್ರಾ ಹಾಕೋತೀನಿ ರೀ ಅನ್ನಂತವ. ಅದ್ಯಾಕೆ ಒಂದಂತ ಆಚಾರಿ, 2 ಯಾಕೆ ಎಕ್ಸ್ಟ್ರಾ ಹಾಕೋತೀನಿ ಅಂತ ಕೇಳಿದ್ರೆ, ಅಕಸ್ಮಾತ್ತಾಗಿ ಬೆನ್ನು ತೂರ್ಸಿದ್ರೆ ಯಾರು ರಂಗಿಲ್ಲ ನಮ್ಮ ಮನ್ಯಾಗ ಬೆನ್ನ ಕೈ ಆಡ್ಸೋರು. ಅದಕ್ಕೆ ಆ ಜನಿವಾರ ಮುಂದೆ ಎಳ್ಕೊಂಡು ಪರ ಆನಂದ ಆಗ್ತದೆ. ಅದು ಬ್ರಹ್ಮಾನಂದರಿ. ಅದು ತೂರ್ಸ್ಕೊಂಡ್ಮೇಲೆ ಆಗೋ ಆನಂದ ಇದೆ, ತೂರ್ಸ್ಕೊಳ್ಳೋ ಕಾಲದಲ್ಲಿ ಆಗೋ ಆನಂದ ಇದೆಯಲ್ಲ, ಬ್ರಹ್ಮಾನಂದ. ಆಮೇಲೆ ಬಾಯಿ ಪಡ್ಕೊಳ್ಳೋದಿರ್ತದೆ, ಅದು ಬೇರೆ ವಿಷಯ. ಉರಿತಿರ್ತದೆ ನೋಡ್ರಿ ಆಮೇಲೆ, ಅದು ಬೇರೆ ಇರ್ತದೆ. ಅದಕ್ಕೆ ಅದು ದೇಹ ಬಂದಿದೆ, ಮನುಷ್ಯ ದೇಹ, ಕೈ ಇದೆ, ಕಾಲಿದೆ, ಬುದ್ಧಿಶಕ್ತಿ ಇದೆ, ಕಣ್ಣಿದೆ. ನೋಡ್ರಿ, ಪ್ರಾಣಿಗಳಲ್ಲಿ ನಮಗೆ ಹೆಂಗೆ ತಕ್ಷಣಕ್ಕೆ ಈ ಕಡೆ ನೋಡ್ಲಿಕ್ಕೆ ಬರ್ತಲ್ಲ, ಹಂಗೆ ಬರೋದಿಲ್ರಿ. ಹಂದಿಗಿಂದೀಗ ಒಬ್ಬ ಪೂರ್ಣ ಹಿಂಗೆ ತಿರುಗಿಸ್ಬೇಕ್ರಿ ಅವು, ನಮಗೆ ತಕ್ಷಣಕ್ಕೆ ನೋಡ್ಲಿಕ್ಕೆ ಬರ್ತದೆ, ಹಂಗೆಲ್ಲ ಬರೋದಿಲ್ಲ ಅವಕ್ಕೆ. ಅದಕ್ಕೆ ಆ ನರಿ ಹೇಳ್ತಂತ, ಇಂಥ ಮನುಷ್ಯ ದೇಹ ನನಗೆ ಸಿಗಲಿಲ್ಲಲ್ಲ ಅಂತ ನಾ ಒದ್ದಾಡ್ಲಿಕ್ಕತ್ತೀನಿ, ನಾ ದುಃಖ ಪಡ್ಲಿಕ್ಕತ್ತೀನಿ. ಅಂಥಾದ್ರೆ ನಿನಗೆ ಸಿಕ್ಕ ಮನುಷ್ಯ ದೇಹವನ್ನು ಕೆಳಿಸ್ಕೊಳಿಕತ್ತೀಯಲ್ಲ, ಬುದ್ಧಿ ಇದೆ ನಿನಗೆ ಅಂತ ಆ ಋಷಿಕುಮಾರನಿಗೆ ನರಿ ಹೇಳಿದಾಗ ಜ್ಞಾನೋದಯ ಆತಂತ. ಛೇ ಎಂತ ಕೆಲಸ ಮಾಡ್ಲಿಕ್ಕೆ ಹೊಂಟಿದ್ದೆ, ನೀನ ನಮ್ಮ ಗುರುಗಳು ಅಂದ. ಯಾರ ಆ ಆಚಾರ ನಮ್ಮ ಗುರುಗಳು, ಈ ಆಚಾರ ನಮ್ಮ ಗುರುಗಳು ಅಂತಿರ್ತಾರೆ. ಮಹಾಭಾರತದಾಗ ಒಂದು ನರಿ ಗುರುಗಳು ಮಾಡಿಟ್ಬಿಟ್ಟಾರೆ. ಅದ ಅರ್ಥ ಏನು? ಮಹಾಭಾರತ ಏನು ಹೇಳ್ತದೆ, ಭಾಗವತ ಏನು ಹೇಳ್ತದೆ? ಕಲಿಬೇಕು ಅಂತ ಮನಸ್ಸಿದ್ರೆ ನರಿನೂ ಗುರುಗಳಾಗ್ತದೆ, ನಾಯಿನೂ ಗುರುಗಳಾಗ್ತದೆ. ಕಲಿಬೇಕು ಅಂತ ಮನಸ್ಸಿಲ್ಲದೆ ಇದ್ರೆ ಗುರುಗಳೇ ಬಂದು ಮನೆಯಾಗ ಪಾಠ ಹೇಳೋ ಅರ್ಥ ಆಗಂಗಿಲ್ಲ. ಭಾಗವತದೊಳಗೆ 11ನೇ ಸ್ಕಂದಾಗ 24 ಮಂದಿ ಗುರುಗಳ ಕಥೆ ಹೇಳ್ತಾರೆ. ಪೃಥ್ವಿ, ವಾಯು, ಆಕಾಶ, ಅಪೋಗ್ನಿಶ್, ಚಂದ್ರಮಾರವಿ ಅಂತ. ಯಾವುದೂ ಗುರು ಆಗಬಹುದು, ಕಲಿಯೋ ಮನಸ್ಸಿರಬೇಕು ಅಂತ. ಅದಕ್ಕೆ ವಿಷ್ಣು ತೀರ್ಥರಂತಾರ, ಲಬ್ಧ್ವಾ ಜನ್ಮಾಂತರ ಪ್ರಾರ್ಥ್ಯಂ ಮಾನುಷ್ಯಮ್ಯತ. ಎಲ್ಲರೂ ಕೇಳಿ ಮನುಷ್ಯ ದೇಹ ಬೇಕು ಅಂತ ಅಪೇಕ್ಷೆಯಿಂದ ಬಂದರೆ ತದನಾದೃತ್ಯೇ ಸರ್ವಂ ಘ್ನಾಂತಿ ಯಾಂತಿ ಅಶುಭಾಂಗತಿ. ಆ ಮನುಷ್ಯ ದೇಹವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಹಾಳು ಮಾಡಿಕೊಂಡು ಹೋಗ್ತಿರಲ್ಲೋ, ಸ್ವರ್ಗಾಪವರ್ಗಯೋರ್ದ್ವಾರಂ. ಈ ದೇಹ ಅನ್ನೋದು ಸ್ವರ್ಗಕ್ಕೆ ಹೋಗುವ ಬಾಗಲು ಅಥವಾ ಮೋಕ್ಷಕ್ಕೆ ಹೋಗಲು ಇದು ದ್ವಾರ. ಸ್ವರ್ಗಾಪವರ್ಗಯೋರ್ದ್ವಾರಂ ಪ್ರಾಪ್ಯ ಲೋಕಮಿಮಂ ಪುಮಾನ್. ಈ ಲೋಕದಲ್ಲಿ ಬಂದು ಹೋಗ್ಲಿಕ್ಕೆ ಅವಕಾಶ ಇದ್ದಾಗ ಮಾಡದೆ ದ್ರವಿಣೇ ಕೋನು ಸಜ್ಜೇತ. ಹಣದಲ್ಲಿ ಯಾರು ತಾನೇ ಆಸಕ್ತರಾಗ್ತಾರೆ. ಮರ್ತ್ಯೋ ಅನರ್ಥಸ್ಯ ಧಾಮಿನಿ. ಅದು ಅನರ್ಥವನ್ನು ಉಂಟು ಮಾಡುವಂಥದ್ದು. ಹಂಗಾದ್ರೆ ಹೆಂಗೆ ವಿನಿಯೋಗ ಮಾಡ್ಬೇಕು ಅದನ್ನು ಹೇಳಿಬಿಡಿ, ನೀವೇ ಹೇಳ್ರಿ. ಮತ್ತೆ ಇಷ್ಟೆಲ್ಲ ಅನರ್ಥ ಆಗಿರತ್ತ ನೀವು ಹೇಳಿರಿ. ಹಾಗಾದರೆ ಆ ಹಣವನ್ನು ಹೇಗೆ ವಿನಿಯೋಗ ಮಾಡಬೇಕು ಅದಕ್ಕೆ ವಿಷ್ಣು ತೀರ್ಥ ಹೇಳ್ತಾರೆ. ದೇವ ಋಷಿ ಪಿತೃಭೂತಾನಿ ಜ್ಞಾತಿ ನನ್ಯಾಶ್ಚ ಭಾಗಿನಃ ಅಸಂವಿಭಜ್ಯ ಚ ಆತ್ಮಾನಂ ಯಕ್ಷವಿತ್ತ ಪತತ್ಯಧಃ. ಏನು ಚಂದ ಆದ ಮಾತ್ರಿ. ನಮಗಿರುವಂಥ ದುಡ್ಡನ್ನು ವಿಭಾಗ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ವಿಭಾಗ ಮಾಡ್ಬೇಕ್ರಿ? ಭಾಳ ಚಂದದ ಅರ್ಥಶಾಸ್ತ್ರ ಭಾಳ ಚಲೋ ಅದ.
ಮಹಾಭಾರತ ಹೇಳ್ತದೆ, ಬೇರೆ ಕಡೆಗೂ ಸಿಗ್ತದೆ ನಿಮಗದು. ಏನು ಅರ್ಥಶಾಸ್ತ್ರ ಅಂತ ಕೇಳಿದ್ರೆ, ಸಂಪಾದನೆ ಮಾಡಿದ ಹಣವನ್ನು 6 ಭಾಗ ಮಾಡ್ರಿ ಅಂತ ಹೇಳ್ತದೆ. 6 ಭಾಗ. ಉದಾಹರಣೆಗೆ ಈಗ ನಾನು ಒಂದು 100 ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅಂದರೆ ಇವಾಗ 6 ಭಾಗ ಮಾಡಬೇಕು. 5 ಭಾಗ ಮಾಡಿದ್ರೆ 20 ರೂಪಾಯಿ ಆಗ್ತಾವೆ ಬಿಡ್ರಿ, 6 ಭಾಗ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಆ 6 ಭಾಗವನ್ನು ಮಾಡಿದಾಗ ಶಾಸ್ತ್ರ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ರಿ. ನೀನು ಗಳಿಸಿದ್ದನ್ನೆಲ್ಲ ದಾನ ಧರ್ಮ ಮಾಡು, ಪುಣ್ಯಕರ್ಮ ಮಾಡು ಅಂತ ಹೇಳಿಗತ್ತಿಲ್ರಿ. 6 ಭಾಗಗಳನ್ನು ಮಾಡಿ ಅದರಲ್ಲಿ 1 ಭಾಗದಿಂದ ಮಾತ್ರ ದಾನ ಧರ್ಮ ಸತ್ಕರ್ಮ ಮಾಡು ಅಂತ. ಇನ್ನು 5 ಭಾಗ ನೀನೇ ಇಟ್ಕೊ ಅಂತ ಹೇಳಿದ್ರಿ. ನಾವೇನು ಮಾಡ್ತೀವಿ, ಈ ಪುರಾಣ ಪುಣ್ಯಕಥೆ ಕೇಳಿ ಬಂದ ಆಚಾರ ಎಲ್ಲ ಗಳಿಸಿದ ದುಡ್ಡು ದಾನ ಮಾಡ ಅಂತ ಹೇಳ್ತಾರಪ್ಪ, ಬೇಡ ಬೇಡ ಸೊಳ್ಳೆ, ಈ ಪುರಾಣ ಬೇಡ, ಪುರಾಣ ಪುಣ್ಯಕಥೆ ಬೇಡ ಅಂತಂತಿರ್ತೀವಿ. ಹಂಗೆ ಹೇಳಿಲ್ಲ ಶಾಸ್ತ್ರ. ನೀನೊಂದು 1000 ರೂಪಾಯಿ ಗಳಿಸಿದರೆ 6 ಭಾಗ ಮಾಡು. ಅದರ 6 ಭಾಗಗಳು 1 ಭಾಗ ಮಾತ್ರ ನೀನು ತಗೋ. ಅದರಿಂದ ಏನು ಧರ್ಮ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಮಾತ್ರ ಮಾಡು. ಉಳಿದದನ್ನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ. ಒಂದು ನಿನ್ನ ಸುಖಕ್ಕಾಗಿ, ಇನ್ನೊಂದು ನಿನ್ನವರ ಸುಖಕ್ಕಾಗಿ, ಮತ್ತೊಂದು ಟ್ಯಾಕ್ಸ್ ಕಟ್ಟಬೇಕಲ್ಲ, ರಾಜ ಸುಮ್ಮನೆ ಕೊಡ್ತಾನೆ ಅವನಿಗಾಗಿ, ಮತ್ತೊಂದು ಆಪತ್ತಿನ ಧನ ಅಂತ ಇಟ್ಕೋ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಒಂದು ನನಗೆ, ಒಂದು ನನ್ನವರಿಗೆ, ಒಂದು ಟ್ಯಾಕ್ಸು, ಒಂದು ಆಪದ್ಧನ, ಇನ್ನೊಂದು ಸೇವಕ ವರ್ಗ ಇದ್ದಾರಲ್ಲ ಮನೆಯಲ್ಲಿ ಕೆಲಸ ಮಾಡುವಂಥವ್ರು, ಅವರಿಗೆ ಕೊಡದೇ ಇದ್ರೆ ಕೆಲಸ ಮಾಡ್ತಾರ ಸೇವಕ ವರ್ಗ, ಇನ್ನೊಂದಿದೆಯಲ್ಲ ಅದು ಧರ್ಮ ಕಾರ್ಯಕ್ಕೆ ವಿನಿಯೋಗ ಮಾಡು ಅಂತ ಹೇಳಿದ್ದಾರೆ. ಹೊರತಾಗಿ ಸಂಪಾದನೆ ಮಾಡಿದ್ದನ್ನೆಲ್ಲ ಅಲ್ಲ. ಅದಕ್ಕೆ ಹೇಳಿದ್ರು, ಆ ಸಂಪಾದನೆಯಲ್ಲಿ ಯಾರ್ಯಾರಿಗೆ ಕೊಡಬೇಕು? ದೇವತೆಗಳಿಗಿಷ್ಟು ಭಾಗ, ಋಷಿಗಳಿಗಿಷ್ಟು ಭಾಗ, ಪಿತೃಗಳಿಗಿಷ್ಟು ಭಾಗ, ಉಳಿದ ಪ್ರಾಣಿಗಳಿಗಿಷ್ಟು ಭಾಗ, ಜ್ಞಾತಿ ಅನ್ಯಾಶ್ಚ ಭಾಗಿನ ಸಂಬಂಧಿಕರಿಗೂ ಸ್ವಲ್ಪ ಸ್ವಲ್ಪ ಆವಾಗ ಕೊಡುತ್ತೀರ್ರಿ. ನಾವು ಸಂಬಂಧಿಕರಿಗೆ ಕೊಡೋ ಪದ್ಧತಿ ಇಟ್ಕೊಂಡಿಲ್ರಿ ಆಚಾರ. ಅದಕ್ಕೆ ಅವ್ರು ನಮ್ಮ ಯಾವ ಕಾರ್ಯಕ್ರಮಕ್ಕೂ ಬರಂಗಿಲ್ಲ ಆಚಾರ. ಮುಗೀತಲ್ಲ ಮತ್ತೆ ಲಗ್ನ ಮದುವೆ ಮುಂದೆ ಏನೋ ಒಂದು ಇರ್ತದೆ ನೋಡ್ರಿ. ಇದ್ದ ಹೊತ್ತಿನೊಳಗೆ ಅವ್ರಿಗೂ ಒಂದಿಷ್ಟು ಬಟ್ಟೆ, ಅವ್ರಿಗೂ ಒಂದಿಷ್ಟಿನ ಸಾಮಾನು ಕೊಡಿಸ್ತಿದ್ರಿ ಅಂದ್ರೆ ಆ ದುಡ್ಡು ನಿಮ್ಮಲ್ಲಿ ಸುರಕ್ಷಿತ ಉಳಿದಿರ್ತದಂತ. ಅವ್ರಿಗೆ ಕೊಡಿಸ್ಲಾರ್ದ ಬರೇ ನಾವೇ ಇಟ್ಕೊಂಡಿದ್ವಿ ಅಂದ್ರೆ ಒಂದು ಮಾತು ಹೇಳ್ತಾರೆ ವಿಷ್ಣು ತೀರ್ಥರು, ಅಸಂವಿಭಜ್ಯ ಆತ್ಮಾನಂ ಯಕ್ಷವಿತ್ತ ಪತತ್ಯದಹ ಅಂತ ಹೇಳ್ತಾರೆ. ಅಂದರೆ ಅದನ್ನ ಕೊಡಬೇಕಾದವ್ರಿಗೂ ಕೊಡಲಿಲ್ಲ, ತಾನೂ ಉಪಯೋಗ ಮಾಡಲಿಲ್ಲ. ಕೊನೆಗೆ ಹೆಂಗಿರ್ತದೆ ಅಂತಂದರೆ, ಧನವ ಸಂರಕ್ಷಿಸುವ ಫಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದನು ಪರಿಸ್ಥಿತಿ ಹಿಂಗಿರ್ತದೆ. ಅವು ನಿಧಿ ಇರ್ತಿರ್ತಾವಂತ್ರಿ, ಭೂಮಿ ಒಳಗೆ ಬೂದಿ ಇಟ್ಟಿರ್ತಾರಂತ, ಅದು ಹಾವು ಕಾಯ್ಕೋತಿರ್ತದಂತ್ರಿ. ಅದೇನು ಮಾಡ್ತದೆ ಅಂದರೆ, ಹಾವು ನಿಧಿನ ತಾನು ಉಪಯೋಗಿಸೋಂಗಿಲ್ಲ. ಹಾವು ಎಂದರೆ ಹಿಂಗೆ ಸುಮ್ಮನೆ ಇಟ್ಕೊಳ್ರಿ, ಕಲ್ಪನೆ ಮಾಡ್ಕೊಳ್ರಿ. ಒಂದು ದೊಡ್ಡ ಹಂಡೆ ತುಂಬ ಬೆಳ್ಳಿ ಬಂಗಾರ ಎಲ್ಲ ಹಾಕಿಟ್ಟಾರ, ಚೈನು ಉಂಗುರ ಎಲ್ಲ ಹಾಕಿಟ್ಟಾರ. ಅದು ಅವ್ರ ವಂಶದವ್ರಿಗೆ ಇಂಥವ್ರಿಗೆ ತಲುಪಬೇಕು ಅಂತದ. ಅದನ್ನ ನೋಡ್ಲಿಕ್ಕೆ ಒಂದು ಹಾವು ಅದ ಅಂತ ಇಟ್ಕೊಳ್ರಿ. ಹಾವು ರಕ್ಷಕ ಆಗ್ಯದ. ಆ ಹಾವು ತಾನೆಂದು ಅದ್ರೊಳಗಿದ್ದ ಚೈನು ವಾಚು ಉಂಗುರ ಹಾಕೊಳ್ಳೋದು ಹಾಕೊಳ್ಳೋದಿಲ್ಲ. ಬೇರೆಯವ್ರು ತಗೊಳ್ಲಿಕ್ಕೆ ಹೋದ್ರೆ ಬಿಡ್ತದೇನೋ, ಬಿಡೋದಿಲ್ಲ. ಮತ್ತೇನು ಆ ವಂಶದವ್ರು ಬರೋ ತನಕ ಕಾಯ್ಕೊಂಡು ಕೂತಿರ್ತದೆ. ಹೇಗೆ ಆ ಹಾವು ಎದುರಿಗೆ ಇದ್ದ ದುಡ್ಡನ್ನು ತಾನೂ ಉಪಯೋಗಿಸ್ಲಿಲ್ಲ, ಮಂದಿಗೂ ಬಿಡಲಿಲ್ಲೋ, ಹಂಗೆ ನಮ್ಮ ಪರಿಸ್ಥಿತಿ ಆಗ್ತದಂತ. ಅದಕ್ಕೆ ಹಂಗೆ ಮಾಡಬಾರ್ದಂತ. ಎಷ್ಟು ಭಾಗ ಮಾಡ್ಲಿಕ್ಕೆ ಹೇಳ್ಯಾರ, ಮಾಡಿ ಅವರ ಒಂದು ಭಾಗವನ್ನು ತೆಗೆದುಕೊಂಡು ಸರಿಯಾಗಿ ವಿನಿಯೋಗವನ್ನು ಮಾಡಿಕೊಳ್ಳ್ರಿ. ತಸ್ಮಾತ್ ಸಂಕ್ಲಿಶ್ಯತೆ ವಿದ್ವಾನ್ ವ್ಯರ್ಥಯ ಅರ್ಥೇಹಯ ಅಸಕೃತ ಅಂತ ತಿಳಿದುಕೊಂಡು ವಿಷ್ಣು ತೀರ್ಥರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಮುಂದೊಂದು ಮಾತು ಹೇಳ್ತಾರೆ. ಅಂತೂ ಏನಾಯಿತು ಅಂದರೆ, ಉಪದೇಶ ಮಾಡುವಂತಹ ಜ್ಞಾನಿಗಳು ಮಹಾತ್ಮರು ಸಿಗದೇ ಹೋದರೆ ಇಂಥ ಅನರ್ಥ ಅದ, ಅದಕ್ಕೆ ತಿಳಿಸಿ ಹೇಳಲಿಕ್ಕೆ ಕೆಲವರು ಬೇಕಾಗ್ತದೆ ಅಂತ. ಸರಿ ಆಯ್ತಾಚಾರ, ನಾವು ರೆಡಿ ಇದ್ದೀವಿ, ಯಾರು ಕಳಿಸ್ತೀರಿ ಕಳಿಸ್ರಿ, ಮತ್ತು ದೊಡ್ಡವ್ರನ್ನ ನೋಡೇ ಬಿಡ್ತೀವಿ ಮತ್ತು ಅಂತ ಹಿಂಗಂದರೆ. ಈಗಂತೂ ನೀವು ಹೇಳಿದ್ಮೇಲೆ ನಮಗೊಂದು ಅರ್ಥ ಆಯಿತು. ವಿಷ್ಣು ತೀರ್ಥರು ಹೇಳಿದ್ಮೇಲೆ, ಭಾಗವತ ವಾಕ್ಯ ಓದಿದ್ಮೇಲೆ ಏನು ಅರ್ಥ ಆಯಿತು ಅಂದರೆ, ಮಹತ್ ಸಮಾಗಮ ಅನಿವಾರ್ಯ, ಇಲ್ಲೇ ಇದ್ರೆ ಬಾಧಕ ಅಂತ. ಹಾಗಾದರೆ ಆ ಮಹತ್ ಸಮಾಗಮಕ್ಕೆ ನಾನು ಕಾಯ್ದುಕೊಂಡು ಕೂತಿದ್ದೇನೆ, ಬರಲಿ ಯಾರಾದರೂ ಜ್ಞಾನಿಗಳು ಅಂದರೆ ವಿಷ್ಣು ತೀರ್ಥರಂತಾರೆ, ಹಂಗಲ್ಲಪ್ಪ, ಆ ಮಹತ್ ಸಮಾಗಮ ಆಗಬೇಕಾದರೆ ದೇವರ ಇಚ್ಛೆ ಬರಬೇಕಂತೆ ಮೊದಲು. ದೈವವಶಾದೇವ, ದೇವರು ಇಚ್ಛೆ ಪಟ್ಟರೆ, ಇಲ್ಲ ಇಂಥವನಿಗೆ ಇಂಥವ್ರ ಸಂಪರ್ಕ ಆಗಲಿ ಅಂತ ದೇವರ ಇಚ್ಛೆ ಪಟ್ಟರೆ ಆಗಾಗ್ತದಂತೆ. ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ತೃತೀಯ ಸ್ಕಂದದಲ್ಲಿ ವಿದುರ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಮಾಡ್ತಾ ಮೈತ್ರೇಯರ ಆಶ್ರಮಕ್ಕೆ ಬರ್ತಾನೆ. ಎಲ್ಲಿ? ಹರಿದ್ವಾರದಲ್ಲಿ ಗಂಗಾದ್ವಾರ, ಗಂಗಾ ತೀರದಲ್ಲಿ ಅವರ ಆಶ್ರಮ. ಆ ಆಶ್ರಮಕ್ಕೆ ಬಂದಾಗ ಮೈತ್ರೇಯರು ತಮ್ಮ ವಿದ್ಯಾರ್ಥಿಗಳಿಗೆಲ್ಲ ಪಾಠ ಹೇಳ್ತಾ ಕೂತಿರ್ತಾರೆ. ವಿದುರ ಬಂದು ಮೇಲೆ ಹೊತ್ಕೊಂಡು ತೆಗೆದು ಸೊಂಟೆ ಕಟ್ಟಿ ಸಾಷ್ಟಾಂಗ ಹಾಕಿ ಕೈ ಮುಗಿದು ಕೇಳ್ತಾನೆ,
ಸ್ವಾಮಿ ನಿಮ್ಮಿಂದ ಪಾಠ ಕಲಿಬೇಕು ಅಂತ ಬಂದಿದ್ದೇನೆ ಅಂತ. ಯಾಕೋ ಆರಾಮಿದ್ದೀಯಲ್ಲ, ಮತ್ತೇನು ಪಾಠ ಅಂತ ಕೇಳೋರು. ನೋಡಿದ್ರೆ ಒಳ್ಳೆ ದಷ್ಟು ಪುಟ್ಟಿದ್ದಿ, ಈಗೇನು ಅಂತ ಕೇಳು. ಸ್ವಾಮಿ ಏನು ಆರಾಮೋ ಏನೋ, ನಿಮ್ಮಿಂದ ಕೇಳಬೇಕು ಅಂತ ಅಪೇಕ್ಷೆ ಇದೆ ಅಂತ ಹೇಳುವ ಕಾಲದಲ್ಲಿ ಆ ಮಾತಂತ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಕೃಷ್ಣಸ್ಯ ವಿಮುಖಾತ್, ಭಗವಂತನಿಂದ ವಿಮುಖರಾಗಿ ಬಿಟ್ಟಿದ್ದೇವೆ. ಸಮ್ಮುಖ ವಿಮುಖ ಎರಡು ಶಬ್ದಗಳು, ಪರಸ್ಪರ ವಿರುದ್ಧಾರ್ಥ ಶಬ್ದಗಳು. ಸಮ್ಮುಖ ಅಂದರೆ ಎದುರುಗಡೆಗೆ, ವಿಮುಖ ಅಂದರೆ ಬೆನ್ನು ಹಿಂದೆ. ಬೆನ್ನು ಹಿಂದೆ ನಾವೆಲ್ಲ ಹೆಂಗಿದ್ದೀವಿ ಈಗ ಅಂದರೆ, ದೇವರಿಗೆ ಸಮ್ಮುಖರಾಗಿ ಇಲ್ಲ, ದೇವರಿಗೆ ವಿಮುಖರಾಗಿ ಇದ್ದೇವೆ. ಬೆನ್ನು ಹಾಕ್ಕೊಂಡು ಕೂತಿದ್ದೀವಿ. ದೇವರೆಲ್ಲಿದ್ದಾನೆ ಅಂದರೆ ನಮ್ಮ ಬೆನ್ನು ಹಿಂದಿದ್ದಾನೆ. ನಮ್ಮ ಎದುರುಗಡೆಗೆ ಏನಿದೆ ಅಂದರೆ ಬೇರೆ ಇದೆ, ಇನ್ನೇನೋ ಬೇರೆ ಇದೆ. ಅದಕ್ಕೆ ಕೃಷ್ಣಾತ್ ವಿಮುಖಸ್ಯ ಜನಸ್ಯ ದೈವಾತ್ ಅಧರ್ಮಶೀಲಸ್ಯ. ಭಾರಿ ವಿಚಿತ್ರ. ದೈವಾತ್ ಕೃಷ್ಣಾತ್ ವಿಮುಖಸ್ಯ ಜನಾತ್, ಭಗವಂತನಿಂದ ವಿಮುಖರಾದ ಜನರು ಏನಾಗಿರ್ತಾರೆ ಅಂತ ಕೇಳಿದ್ರೆ ಅಧರ್ಮಶೀಲರು. ನೆನಪಿಟ್ಟುಕೊಳ್ಳ್ರಿ, ಭಾಗವತ ಹೇಳುವಂತಹ ಮಾತು. ಲೋಕದಲ್ಲಿ ಯಾರಾದರೂ ಅಧಾರ್ಮಿಕರು ಕಂಡ್ರೆ ಗೊತ್ತಾಗ್ತದೆ. ಏನೋ ಒಂದು ಸ್ವಲ್ಪ ಧರ್ಮ ಕಾರ್ಯ ಅದು ಇದು ಮಾಡ್ಕೋತಿರೋರು ಕಂಡಿರ್ತಾರೆ. ಅದನ್ನ ಬಿಟ್ಟು ಬೇರೆಯವರು ಕಂಡ್ರು ಅಂದ್ರೆ ಭಗವಂತನಿಗೆ ವಿಮುಖರಾಗಿದ್ದಾನೆ ಅಂತ ನೀವೇ ನಿರ್ಧಾರ ಮಾಡ್ಕೊಂಡ್ಬಿಡ್ರಿ. ಜನಸ್ಯ ಕೃಷ್ಣ ವಿಮುಖಸ್ಯ ದೈವಾತ ಅಧರ್ಮಶೀಲಸ್ಯ ಆಗ್ಬಿಡ್ರಿ. ದೇವರಿಗೆ ಬೆನ್ನು ಹಾಕಿವಿ, ನನ್ನ ಪಾಡಿಗೆ ನಾ ಆಧಾರ ಮಾಡ್ಕೋತಿದ್ದೀನಿ, ನಿಮ್ದೇನು ಅಂದರೆ ಸುದುಃಖಿತಸ್ಯ. ಬರೇ ದುಃಖಕ್ಕೊಳಗಾಗೋದಿಲ್ಲ, ದುಃಖಿತ, ಸೂಪರ್ ದುಃಖಿತ ಆಗ್ತಾನ. ಬರೇ ದುಃಖಿತ ಆಗೋದಿಲ್ಲ, ಭಾರಿ ದುಃಖಕ್ಕೊಳಗಾಗ್ತಾನೆ. ಯಾಕೆ? ಮೊದಲನೆಯದ್ದು ದೇವರಿಗೆ ಬೆನ್ನು ಹಾಕಿದ್ದಾನೆ, ಎರಡನೆಯದ್ದು ಅಧರ್ಮದಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನೆ. ಇದರ ಫಲವಾಗಿ ಏನು ಅನುಭವಿಸಬೇಕು? ಆ ದುಃಖವನ್ನು ಅನುಭವಿಸೇ ಬಿಡ್ತಾನೆ. ಅದು ಏನಾಗಬೇಕು? ಬರಬೇಕು ಮಹಾತ್ಮರು. ಹೆಂಗ? ಅನುಗ್ರಹಾಗೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಆ ಭಗವಂತ ದೈವ ಇಚ್ಛೆ ಪಟ್ಟ ಅಂದರೆ ಜ್ಞಾನಿಗಳನ್ನು ಕೊಟ್ಟು ಕಳಿಸ್ತಾನಂತೆ. ಪರೀಕ್ಷಿತರಾಜರಿಗೆ ಶುಕಾಚಾರ್ಯನ ಕೊಟ್ಟು ಕಳಿಸಿದಂತೆ ನಮಗೂ ಯಾರೋ ಒಬ್ಬರು ಜ್ಞಾನಿಗಳನ್ನು ಪರಮಾತ್ಮ ಕೊಟ್ಟು ಕಳಿಸ್ತಾನೆ ಎಂದು ವಿಷ್ಣು ತೀರ್ಥರಂತಾರೆ. ತತ್ ಸಮಾಗಮೋಪಿ ದೈವವಶಾದೇವ ಭವತಿ ಅಂತ. ಸರಿ, ಹಾಗೊಂದು ಮಾತು ಹೇಳಿದ್ರು. ಏನು ಅಂತಂದ್ರೆ, ಯಾವಾಗ ಆಗ್ತದೆ ಆ ಸಮಾಗಮ? ಈಗ ಒಂದೊಂದು ಗೊತ್ತಾಯ್ತು. ಈಗ ಅವರಿಲ್ಲದೆ ಇದ್ರೆ ನಾವು ಹಾದಿ ತಪ್ತೀವಿ, ಅವರು ಬೇಕು. ಅವರು ಬೇಕು ಅಂತಾದ್ರೆ ದೇವರು ಇಚ್ಛಾ ಪಡಬೇಕು. ಸರಿ, ದೇವರು ಯಾವಾಗ ಇಚ್ಛಾ ಪಡ್ತಾನೆ? ಅದೊಂದು ಪ್ರಶ್ನೆ ಅದಲ್ಲ ಮತ್ತೆ. ಹೌದು, ಯಾಕಂದ್ರೆ ಇಚ್ಛಾ ಅನ್ನೋದು ಅವನ ಕೈಯಾಗದ, ನಮ್ಮ ಕೈಯಾಗಲ್ಲ. ದೇವರು ಇಚ್ಛೆ ಪಟ್ಟಾಗ ಮಾತ್ರ ಜ್ಞಾನಿಗಳು ಮಹಾತ್ಮರು ನಮ್ಮ ಬಳಿಗೆ ಬರ್ತಾರೆ. ಅಂದ್ರೆ ನಮ್ಮ ಯಾವಾಗ ಇಚ್ಛಾ ಪಡ್ತಾನೆ? ಅದು ವಿಷ್ಣು ತೀರ್ಥರಂತಾರೆ, ಮೋಚಕ ಕಾಲೇ ಏವ ತತ್ ಸಮಾಗಮೋ ಭವತಿ. ಇವನು ಇನ್ನು ಉದ್ಧಾರ ಆಗಬೇಕು ಅನ್ನುವ ಸಮಯ ಬಂದಾಗ ಮಾತ್ರ ಅವರು ಬರ್ತಾರಂತೆ, ಅಲ್ಲಿವರೆಗೆ ಬರೋದಿಲ್ಲಂತೆ. ನಾವು ಅಂದ್ಕೊಂಡಿರ್ತೀವಿ ನಾಳೆ ನಾಡ್ದಂಗೆ ಒಬ್ಬರು ಆಚಾರ ಬಂದ್ಬಿಡ್ತಾರೆ ನಮ್ಮೂರಿಗೆ, ಇನ್ನೇನು ಶುರು ಮಾಡಿಬಿಡ್ತಾರೆ, ನಾವೆಲ್ಲ ರೆಡಿಯಾಗಿ ಕೂತ್ಕೋಣ. ಹಂಗೆಲ್ಲ ಇರುವುದಿಲ್ಲ. ಅದು ಮೋಚಕ ಕಾಲ ಅಂತ ಇರ್ತದೆ. ನಮ್ದು ಈ ಸಂಸಾರದಿಂದ ಬಿಡುಗಡೆ ಹೊಂದುವ ಕಾಲ ಅಂತೇನಿದೆಯೋ ಅದು ಪಕ್ವ ಆದಾಗ ತಾವಾಗೇ ಬರ್ತಾರಂತೆ. ಅದಕ್ಕೊಂದು ಮಾತು. ಎಲ್ಲಿದೆ ಈ ಮಾತು ಅಂದರೆ, ಮುಚುಕುಂದ ಮಲಗಿರುವಂತಹ ವ್ಯಕ್ತಿ ಎದ್ದು ಕೃಷ್ಣನ ಕಂಡಾಗ ಮಾಡುವ ಸ್ತೋತ್ರ. ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ಸಮಾಗಮಃ ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ಮತಿಃ. ಹೇ ಅಚ್ಯುತ, ಹೇ ಭಗವಂತ, ಯದಾ ಜನಸ್ಯ ಭ್ರಮತಃ ಭವಾಪವರ್ಗಃ ಭವೇತ್. ಈ ಸಂಸಾರದಲ್ಲಿ ಸುತ್ತಿ 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 ಸಾಕು ಅಂತನಿಸಿ ಇನ್ನಾದರೂ ನಾವು ಬಿಡುಗಡೆ ಹೊಂದಬೇಕಲ್ಲ ಅಂತ ಆಸೆ ಬಂದಾಗ ನಮಗೆ ಬರ್ಬೇಕ್ರಿ. ನಮಗೇನು ಬಂದಿರಂಗಿಲ್ಲ. ಪುರಾಣ ಬೇಕಾದ ಕೇಳಿದ್ರೆ ನಮಗೇನು ಅಂತ ಆಶಾ ಬರಂಗಿಲ್ಲ. ಇಷ್ಟು ಲಗುನೆ ಹೋಗ್ಬೇಕು ಬರಬೇಕು ಅಂತ ಏನು ಬರೋದಿಲ್ಲ. ಇನ್ನೂ 4 ದಿವಸ ಇರೋಣಂತ, ಆರಾಮಿರೋಣಂತ ಬರ್ತಾ ಹೊರತಾಗಿ ಮುಗಿಸ್ಬೇಕು, ಸಂಸಾರ ಸಾಕು ಮಾಡಬೇಕು ಅಂತ ಬರೋದಿಲ್ಲ. ಭವಾಪವರ್ಗ ಭ್ರಮತೋ ಯದಾ ಭವೇ ಜನಸ್ಯ. ಈ ಸಂಸಾರದಲ್ಲಿದ್ದ ಅಧಿಕಾರಿ ಅವ ಈ ಸಂಸಾರದಲ್ಲಿ ಸುತ್ತಿ 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 ಸಾಕು ಅಂತಾದರೆ ಆಗ ಕಾಲ ಬರ್ತದಂತೆ, ದೇವರು ಜ್ಞಾನಗಳನ್ನು ಕೊಟ್ಟು ಕಲಿಸುವ ಕಾಲ. ಪ್ರಹ್ಲಾದರಾಜರು ನರಸಿಂಹದೇವರು ಮುಂದೆ ನಿಂತಿದ್ರಂತೆ. ನರಸಿಂಹದೇವರು ಹೊಚ್ಚಲ ಮೇಲೆ ಕೂತಿದ್ರು. ಹೊಚ್ಚಲ ಮೇಲೆ ಕೂತಾರ, ಅವನ ಶವ ಅವರ ಅಪ್ಪಂದು ತೊಡಿ ಮೇಲೆ ಹರಿದು ಬಿಟ್ಟಾರೆ ಪರ್ರ ಅಂತ ಹೇಳಿ. ಅವು ಸುಮ್ ಕೂಡ್ಲಾರ್ದು ಈ ನರಸಿಂಹದೇವರು, ಈ ಕೆಲವು ದೇವರು ಸುಮ್ ಕೂಡಂಗಿಲ್ಲ, ಭಾಳ ಜಾಸ್ತಿನೇ ಮಾಡ್ತಿರ್ತಾನೆ ಅವನು. ಪುಣ್ಯಾತ್ಮ ಹರಿದು ಬಿಟ್ಟ. ಹೊರದು ಒಳಗಿನಿಂದ ಎಲ್ಲ ಕರುಳುಗಳನ್ನು ತಗೊಂಡು ಕೊಳ್ಳ ಹಾಕೊಂಡಾನೆ.
ಏನೋ ಯಾರೋ ಲಕ್ಷ ಗೆಜ್ಜಿ ವಸ್ತ್ರ ಎರ್ಸ್ಯಾರ ಅನ್ನೋ ಹಂಗ ಗೊತ್ತಾಗ್ತಿಲ್ಲ ಹೆಂಗಿರ್ತಾವ ಅಂತ ಹೇಳಿ. ಲಕ್ಷ ಗೆಜ್ಜಿ ವಸ್ತ್ರ ಕೆಂಪು ಹಚ್ಚಿ ಏರ್ಸಿರಿ ಹೆಂಗಿರ್ಬೇಕು ಹಂಗೆ ಏರ್ಸ್ಕೊಂಡು ಕೂತಾನ್ರಿ ಆ ಪುಣ್ಯಾತ್ಮ. ಏರ್ಸ್ಕೊಂಡು ಕೂತಾನ. ಪ್ರಹ್ಲಾದರಾಜರು ಹೋದ್ರು. ಅವ್ರೆಲ್ಲಾರು ಹೇಳಿದ್ರಿ ಸಮಾಧಾನ ಮಾಡ್ರಿಪ್ಪ, ಭಾಳ ಸಿಟ್ಟಿಗೆ ಎದ್ದಾರ ಸಿಟಿ. ಎಲ್ಲರೂ ಸಮಾಧಾನ ಮಾಡಿದ್ರಿ. ಯಾರು ಸಮಾಧಾನ ಮಾಡಿದ್ರು ಅವೇನು ಜಪ್ಪ ಅನ್ಲಿಲ್ಲ ರೀ. ಲಕ್ಷ್ಮೀದೇವಿನ ಕರೆದ್ರಂತ, ನಿಮ್ಮ ಮನೆಯವ್ರು ಸಿಟ್ಟಿಗೆ ಎದ್ದಾರೋ ಒಂಚೂರು ಸಮಾಧಾನ ಮಾಡೋದಂತ. ಆಕೆ ಏನು ಅನ್ಬೇಕ್ರಿ, ನಮ್ಮ ಮನೆಯವ್ರು ಅಲ್ಲಿ ಬಿಡ್ರಿ ಅನ್ಬೇಕು. ಆಕೆ ಹೆಣ್ಮಗಳೆಲ್ಲರ ನರಸಿಂಹದೇವ್ರ ಹತ್ರ ಹೋಗಿ ಸಮಾಧಾನ ಮಾಡೋದು. ನಮ್ಮ ಮನೆಯವ್ರು ಅಲ್ರಿ ಅನ್ಲಕ್ಕೆ. ಯಾಕೆ ಇಷ್ಟು ಉರಿಯಂಗಿಲ್ಲ ಬಿಡ್ರಿ ನಮ್ಮ ಮನೆಯವ್ರು ಅನ್ಲಕ್ಕಿ. ನಮ್ಮ ಮುಂದೆ ಇಷ್ಟೆಲ್ಲ ಉರಿಯಂಗಿಲ್ಲ ರೀ ಅವ್ರು. ಬೇಕಾದ್ರೆ ಎಲ್ಲ ಹೊರಗೆ ಉರ್ಕೋಲಕ್ಕೆ ಇಲ್ಲಿ ತಣ್ಣ ಕೂತಿರ್ತಾನ, ಶಾಂತ ಇರ್ತಾನ. ಮನ್ಯಾಗ ಉರಿಯೋದು ಬಂದ್ ಮಾಡಿ ಅಂದ್ರೆ ನಮೀಗ ಹಂಗೆ ಇರಿ ಭಾಳ ಹಂಗೆ ವಿಸ್ತಾರ ಹೇಳಬಾರ್ದು. ಆಮೇಲೆ ಆಚಾರ ತಮ್ಮ ಇತಿಹಾಸ ಹೇಳ್ಕೊಳಿಕ್ಕೆ ಅಂತ ತಿಳ್ಕೊಬಾರ್ದಲ್ಲಿ. ಅದಕ್ಕೆ ಇಷ್ಟು ಉಗ್ರಾಗಿದ್ದು ನೋಡೇ ಇಲ್ಲ. ಸುಮ್ಮನೆ ಪ್ರಹ್ಲಾದರಾಜರನ್ನು ಕಳಿಸ್ಬೇಕಾಗಿತ್ತು ಅಂತ. ಯಾರಿಗೋಸ್ಕರ ಬಂದಾನ ನರಸಿಂಹ? ಅವರು ಹೋದ್ರು. ದೇವರು ಕೇಳಿದ್ನಂತ, ಅಲ್ಲೋ ನಾನು ನೋಡಿದ್ರೆ ಭಯ ಆಗ್ತಿಲ್ವ ನಿಮಗೆ? ಏನಿ ಕೋರೆ ಹಲ್ಲು, ಈ ಮುಖ, ಈ ಆಂತ್ರಮಾಲೆ, ಇದೆಲ್ಲ ಆಗ್ತಿಲ್ವ ಭಯ ಅಂತ ಕೇಳಿದ್ರೆ ಏನನ್ಬೇಕು ಗೊತ್ತಾ ಪ್ರಹ್ಲಾದರಾಜರ? ಸ್ವಾಮಿ ನಿನ್ನ ನೋಡಿದ್ರೆ ಭಯ ಪಡ್ಲಿಕ್ಕೆ ಏನೇನೇನೇನೋ ಅವಶ್ಯಕತೆ ಇಲ್ಲ. ಮತ್ತೆ ಎದರಿಂದ ಆಗ್ತದೆ ಭಯ ಅಂತ ಕೇಳಿದ್ರೆ, ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತ. ಈ ಸಂಸಾರ ಚಕ್ರ ಇದೆಯಲ್ಲ ಮಹಾರಾಯ, ಇದರೊಂದು ಸುತ್ತಿ 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 ಸಾಕಾಗಿ ಹೋಗ್ಯದ. ಯಾವಾಗ ಈ ಸಂಸಾರದಿಂದ ಬಿಡುಗಡೆ ಹೊಂದೀನಿ ಅಂತ ನನಗೆ ಆಶಾ ಆಗ್ತದ ಅಂತ ಪ್ರಹ್ಲಾದರಾಜರ ಬಾಯಿಂದ. ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತ ತ್ರಸ್ತೋಸ್ಮ್ಯಗಂ ಕೃಪಣವತ್ಸಲ ದುಸ್ಸಹೋಗ್ರ. ಸ್ವಾಮಿ ನೀನ್ ನೋಡ್ಲಿಕ್ಕೆ ನರಸಿಂಹ ಇದ್ದಿ, ಉಗ್ರ ಇರಬಹುದು. ನೀನ್ ನೋಡಿದ್ರೆ ಎಲ್ಲರೂ ಹೆದರ್ಕೊಳ್ತಿರ್ಬೋದು. ನನಗೆ ನಿನ್ ಕಂಡ್ರೆ ಏನು ಹೆದರ್ಕೊಳ್ಳೋ ಇದು ಬಂದಿಲ್ಲ. ಈ ಸಂಸಾರ ನೋಡಿದ್ರೆ ಹೆದರ್ಕೊಳ್ಬೇಕು ಅಂತ ಅನಿಸೇ ಇದೆ. ಅಷ್ಟು ಕೆಟ್ಟದಂತ್ರಿ ಸಂಸಾರ. ಅದಕ್ಕೆ ದಯಮಾಡಿ ಉದ್ಧಾರ ಮಾಡು ಅಂತ ಪ್ರಹ್ಲಾದರಾಜರು ಕೇಳಿದ್ರೆ ಅದು ಕಾಲ. ಭವಾಪವರ್ಗೋ ಭ್ರಮತೋ ಯದಾ ಭವೇತ ಜನಸ್ಯ ತರ್ಹ್ಯಚ್ಯುತ ಸತ್ಸಮಾಗಮಃ. ಆ ಮೋಚಕ ಕಾಲ ಬರಬೇಕು. ಏನಂ ಮೋಚಯಾಮಿ ಅಂತ ದೇವರು ಇಚ್ಛಾ ಮಾಡಬೇಕು. ಇವನು ಬಿಡಿಸೋಣ, ಇನ್ನು ನಡ್ರಿ ಆಯ್ತು, ಇವನು ಇಷ್ಟು ಸಂಸಾರದಲ್ಲಿ ಒದ್ದಾಡಿದ್ದಾನಲ್ಲ ಅಂತ ಇಚ್ಛೆ ಬಂದರೆ ಸತ್ಸಂಗಮಃ ಯರ್ಹಿ ತದೈವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ಮತಿಃ. ಆವಾಗ ಸಜ್ಜನರ ಆಶ್ರಯ ಸಿಗುತ್ತದೆ, ಜ್ಞಾನಿಗಳ ಆಶ್ರಯ ಸಿಗ್ತದೆ. ಹಾಗೇ ಭಗವಂತನಲ್ಲಿ ಭಕ್ತಿ ಹುಡುತ್ತದೆ, ಮನಸ್ಸು ಬರ್ತದೆ, ಇಲ್ಲೇ ಬರೋದಿಲ್ಲ. ಮುಚುಕುಂದ ಈ ಸ್ತೋತ್ರವನ್ನು ಮಾಡಿದ್ದಾನೆ. ಏನು ಹೇಳಿದಂಗಾಯಿತು? ಸಮಯ ಬರೋ ತನಕ, ಮೋಚಕ ಕಾಲ ಬರೋ ತನಕ ಕಾಯಬೇಕು. ಹರಿ ಇಚ್ಛಾ ಇರಬೇಕು, ಬಿಡುಗಡೆಯ ಕಾಲ ಬರಬೇಕು, ಜ್ಞಾನಿಗಳು ಬರಬೇಕು. 3 ಕೆಲಸ ಆಯಿತು. ಮುಚುಕುಂದ ದೇವತೆಗಳಿಗೆ ಸೇವೆ ಮಾಡಿದ್ದಂತೆ. ಅವರು ದೇವತೆಗಳು ದೈತ್ಯರ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಬಹಳ ಚೆನ್ನಾಗಿ ಸೇವೆ ಮಾಡಿದ. ಸೇವೆ ಮಾಡಿದ ಮೇಲೆ ಮಾಡಿಸಿಕೊಂಡ ದೇವತೆಗಳು, ನಿಂಗೇನು ಬೇಕೋ ಇಷ್ಟೆಲ್ಲ ಸೇವಾ ಮಾಡಿ ಎಲ್ಲ ನಿಂಗೇನು ಬೇಕು ಕೇಳು ಅಂತ ಆಫರ್ ಕೊಟ್ರ ಮನೆಗೆ. ಆದರೆ ಹೇಳುವಾಗ ಒಂದು ಮಾತು ಹೇಳಿದ್ರು, ಮೋಕ್ಷವನ್ನು ಮಾತ್ರ ಕೇಳಬೇಡ. ಸಾರಿ, ನಮ್ದಲ್ಲ ಅದು ಡಿಪಾರ್ಟ್ಮೆಂಟು. ಏಕ ಏವ ಈಶ್ವರಸ್ತಸ್ಯ, ಅದು ಅವಂದು, ಮಿಸ್ಟರ್ ವಿಷ್ಣುಂದು, ಅದು ನಂದಲ್ಲ. ಅದಕ್ಕೆ ಅದನ್ನೊಂದು ಬಿಟ್ಟು ಬೇಕಾದ ಕೇಳು ಅಂದರು. ಅವ ಅಂದ, ಅದು ಒಂದು ಬೇಕಾಗ್ಯದ, ನನಗೆ ಉಳಿದು ತೊಗೊಂಡು ಏನು ಮಾಡಲಿ ಅಂದ. ಯಾವುದು ಬೇಕಾಗ್ಯದ ಅದು ಒಂದು ಬಿಟ್ಟು ಉಳಿದು ಕೇಳು ಅಂತ. ಈ ಶಾಲೆಯಾಗ ಹುಡುಗರು ಇರ್ತಾವ್ರಿ, ಮಗ್ಗಿ ಕಲ್ತೆ ಮಾಸ್ತರ್ ಕೇಳಿರಂತ, 8ರ ಮಗ್ಗಿ ಬರ್ತೇನಂತ. ಸರ ಅದೊಂದು ಬಿಟ್ಟು ಎಲ್ಲ ಬರ್ತಾವ್ರಿ ಏನಂತ. ಅಲ್ಲಿ ಅಲ್ಲೋ ಮಾಸ್ತರ್ ಕೇಳಿದ 8ನೇ ಮಗ್ಗಿ, ಅದೊಂದು ಬಿಟ್ಟು ಎಲ್ಲ ಬರ್ತಾ ಅಂತ ಹೇಳಿ ಏನರ್ಥ ಅದಕ್ಕೆ. ಮುಚ್ಚಿಕೊಂಡ, ನಂಗೆ ಬೇಕಾಗಿದ್ದ ಅದು, ಅದೊಂದು ಬಿಟ್ಟು ಬೇರೆ ಬೇಡ. ಆತ್ ಬಿಡ್ರಿ, ಏನು ಮಾಡ್ರಿ, ನನಗೆ ಸಂಪತ್ತು ಬೇಡ. ಯಾಕಂದ್ರೆ ರಾಜ್ಯ ಅನುಭವಿಸ್ಬಿಟ್ಟಿದ್ದಿ, ಹೆಂಡತಿ ಮಕ್ಕಳೆಲ್ಲ ಎಲ್ಲ ಆಗ್ಯದ, ಅದೇನದ ಅಂಬೋದು ಗೊತ್ತಾಗ್ಯದ. ಇಷ್ಟೊತ್ತು ನಿಮ್ಮ ಸೇವೆ ಮಾಡಿ ಯುದ್ಧ ಮಾಡಿ ಮಾಡಿ ದಣದಿದ್ದೇನೆ, ಸ್ವಲ್ಪ ಹೊತ್ತು ಮಲಗುತ್ತೇನೆ, ಹಾಯ್ ಅಂತ ಮಲಗ್ತೇನೆ. ಈ ಮಲಗಿದಾಗ ಎಬ್ಸೋರು ಭಾಳ ಮಂದಿ ಇರ್ತಾರೆ. ಅವ್ರಿಗೆ ಏನು ಯಾರ ಮಲ್ಕೊಂಡು ನೋಡಿ ಸಹನ ಆಗ್ತಾಯಿಲ್ಲ. ಕೆಲವರಿಗೆ ಮಲ್ಕೊಂಡಿರ್ತಾರೆ ನೋಡ್ರಿ, ಎಬ್ಸೋದು ಮಲಗೇನ ಅಂತ ಕೇಳೋದು. ಮತ್ತೆ ಎಬ್ಬಿಸಿ ಯಾಕೆ ಕೇಳಬೇಕು ಮಲಗಿ ಅಂತ ಹೇಳಿ ಎಬ್ಬಿಸಿ ಗೊತ್ತಾಗ್ತಾ ಇಲ್ಲ ಮಲಗಿದ್ರೆ. ಅವ್ರು ಗುರ್ಕಿ ಹೊಡೆಯೋದು ಅಥವಾ ಅವರು ಗಾಢವಾಗಿ ನಿದ್ರೆಯಲ್ಲಿದ್ದೋ ಗೊತ್ತಾಗಿ ಬಿಡ್ತದೆ. ಎಬ್ಬಿಸಿ ಕೇಳೋದು, ಮಲ್ಕೊಂಡು ಏನ ಆ ವಿಶೇಷ. ಈ ಗಂಡಂದ್ರೆ ನಿದ್ದೆ ಹತ್ತಿಲ್ಲ ಅಂದ್ರೆ ಅವು ಪಾಪ ಬಾಜು ಮಲಗಿದ ಹೆಣ್ಮಕ್ಳನ್ನ ಬಿಡ ಹೇಳೋದು. ಹೇಳಿ ಅಲ್ಲ, ಗಂಡು ಹಿಂಗೆ ಎಚ್ಚರ ಕೂತಾಗ ಮಲಗೋದೇನ ಅಂತ ಹೊತ್ತು ಪತಿವೃತ್ತ ಧರ್ಮ ಉಪದೇಶ ಮಾಡೋದು. ಆ ಪಾಪ ಹೆಣ್ಮಕ್ಳು ಅನ್ಬೇಕು, ಯಾಕೆ ಲಗ್ನ ಮಾಡ್ಕೊಂಡೆ ಪಾ ದೇವ್ರ ಅನ್ಬೇಕು. ಎಬ್ಬಿಸಿ ಹೇಳು, ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ಏನು? ಅಕ್ಕಿ ಪಾಪ ಏನೋ ನಮ್ಮ ಮನೆಯವ್ರಿಗೆ ಏನೋ ಸಮಸ್ಯೆ ಆಗಿರ್ಬೋದು ಅಂತ ಕಣ್ ತಿಕ್ಕೋದು. ಏನ್ರಿ ಏನು ವಿಷಯ? ಅದೇ ನಂಗೆ ನಿದ್ದೆ ಬರುವಂತ ಆಗ್ಯದ. ಅದಕ್ಕೆ ಮಲ್ಕೊಂಡಾಗ ಎಬ್ಬಿಸೋರು ಜಾಸ್ತಿ.
ನಾ ಮಲ್ಕೊಂಡೆ ಅಂದ್ರೆ ನನಗೆ ಯಾರೂ ಎಬ್ಬಿಸಬಾರ್ದು. ಯಾರಾದರೂ ನನ್ನನ್ನು ಎಬ್ಬಿಸಿದರೆ ನಾನು ಕಣ್ಣು ತೆಗೆದ್ರೆ ಅವರು ಸುಟ್ಟು ಬೂದಿ ಆಗಬೇಕು ಅಂತ ವರ ಕೇಳ್ಕೊಂಡಂತ ಮುಚ್ಕೊಂಡ. ಎಬ್ಬಿಸಿದವ್ರು ನೋಡಿದ ಕೂಡ ಢಮ್. ಪುಣ್ಯಾಕ್ ನಮ್ಗೆ ಯಾರಿಗೂ ಹಂಗೆ ವರ ಇಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಷ್ಟು ಮಂದಿ ಢಮ್ ಅಂತಿದ್ರು ಏನೋ. ಅಲ್ಲ, ಢಮ್ ಅಂದ್ರೆ ಸಮಸ್ಯೆ ಇಲ್ಲ, ಯಾರ ಹೆಸರೇ ಗೊತ್ತಿಲ್ಲ ಅದೇ ಮಾಡ್ಬೇಕು ಪಾಪ. ಅವ್ರಿಗೆ ಮನೆಗೆಲ್ಲ ತಿಳಿಸ್ಬೇಕಲ್ಲ, ನಿಮ್ಮ ಪೈಕಿ ಹೋಗ್ಯಾರ ತಿಳ್ಕೊಂಡಿದ್ರೆ ಅದಕ್ಕೆ ಮಲ್ಕೊಂಡ್ರು 3 ಯುಗ ಮಲ್ಕೊಂಡ್ರಿ ಆ ಪುಣ್ಯಾತ್ಮ. 3 ಯುಗ, 1 ದಿವಸ ಅಲ್ಲ, 2 ದಿವಸ ಅಲ್ಲ. ದಶಮಿ, ಏಕಾದಶಿ, ದ್ವಾದಶಿ ಮಲ್ಕೊಳ್ಳೋದಲ್ಲಮ್ಮ. ತಿಥಿತ್ರಯಗಳು ಮಲ್ಕೊಂಡಿರ್ತಾರೆ ಕೆಲವರು. ದಶಮಿ ದಿವಸ ಉಂಡು ಮಲಿಕೊಡೋದ್ರಿ, ದ್ವಾದಶಿನೇ ಎದ್ಬಿಡೋದು ಒಮ್ಮೆ. ಭಾರಿ ಇರ್ತಾರ್ರಿ. ಯಾಕ್ರಿ ಅಂತ ಕೇಳ್ರಿ. ಮತ್ತೆ ಏಕಾದಶಿ ಹೇಳ್ಬೇಕಾಚಾರ ಸ್ನಾನಪಾನ ಮಾಡಬೇಕು. ಯಾಕೆ ಉಪವಾಸ ಮಾಡಂತ ಹೇಳಿರಿಲ್ಲೋ. ದ್ವಾದಶಿ ಬೆಳಗ್ಗೆ ಸ್ನಾನ ಮಾಡಿ ಊಟ ಕೂತ್ಬಿಟ್ರೆ ಮುಗಿದೋಗ್ತು. ಅದಕ್ಕೆ 3 ಯುಗ ರೀ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗಕ್ಕೆ ಬಂದಿತ್ತದು. ಲಾಸ್ಟ್ ಕೃತಯುಗದ ಕೊನೆ ಮಲಗಿದ್ದ, ದ್ವಾಪರ ಯುಗ ಮುಗಿದು ಕಲಿಯುಗಕ್ಕೆ ಬರ್ತಿತ್ತು. ಕೃಷ್ಣ ಅಂದ, ಎಷ್ಟು ಸಮಯ ವ್ಯರ್ಥ ಮಾಡಿಕೊಂಡಪ್ಪ ಇವನು, ಛೇ ಆಗ್ಬಾರ್ದು ಅಂತ ಹೇಳಿ ಹೋದ. ಎಲ್ಲಿಗೆ ಹೋದ್ರು ಅಂತಂದ್ರೆ ಅಲ್ಲಿಗೆ ಹೋದ. ಅವನು ಎಲ್ಲಿ ಮಲ್ಕೊಂಡಿದ್ದ ನೋಡ್ರಿ, ಅಲ್ಲಿಗೆ ಹೋದ. ದೇವರೇ ಇವನ್ ಕರ್ಕೊಂಡು, ಕಾಲ ಇವನನ್ನು ಕರ್ಕೊಂಡು ಹೋಗಿ ಮಲಗಿದವನನ್ನು ಎಬ್ಬಿಸಿ ಇವನ್ ನೋಡಿ ಸುಟ್ಟು ಬೂದಿಯಾಗಿ ಆಗ ಕಣ್ ತೆಗೆದಾಗ ಕೃಷ್ಣ ಕಾಣಿಸಿದಂತೆ. ಎಚ್ಚರ ಆಯ್ತು, ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಆಗ ಆಡುವ ಮಾತಿದು. ಏನಾಡಿದ? ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ಸಮಾಗಮಃ ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ಮತಿಃ. ಸ್ವಾಮಿ, ನಾನು ಈ ಸಂಸಾರದಲ್ಲಿ ಸುತ್ತು ಸಾಕಾಗಿ ಬಿದ್ದಿದ್ದೆ. ಅದು ಮೋಚಕ ಕಾಲ ಅಂತಿದೆಯಲ್ಲ, ಬಿಡಿಸ್ಬೇಕು ಅಂತ ಒಂದು ಸಮಯ ಬರಬೇಕಲ್ಲ, ಬಂತಲ್ಲ ಈಗ ಕಾಲ, ಅದಕ್ಕೆ ನೀನು ಬಂದಿದ್ದೀಯಾ ಅಂತ ಹೇಳ್ಕೊಂಡಿದ್ದಾರೆ. ಅದೇ ಮಾತನ್ನ ವಿಷ್ಣು ತೀರ್ಥರು ಜ್ಞಾನಿಗಳ ವಿಷಯದಲ್ಲಿ ಹೇಳ್ತಾರೆ. ಭವಾಪವರ್ಗ, ಇದು ಮೋಚಕ ಕಾಲ, ನನ್ನನ್ನು ಈ ಸಂಸಾರದಿಂದ ಬಿಡಿಸಬೇಕು ಅಂತ ದೇವರ ಸಂಕಲ್ಪ ಮಾಡಿದಾಗ ಆಗ ಸತ್ಸಮಾಗಮ, ಸಜ್ಜನ ಸಮಾಗಮ ಆಗ್ತದೆ. ಹಾಗಾದರೆ ವಿಷ್ಣು ತೀರ್ಥರು ಮಹತ್ ಸಮಾಗಮ ಪ್ರಕರಣದಲ್ಲಿ ಮೊಟ್ಟ ಮೊದಲು ಎತ್ತಿಕೊಂಡ ಪಾಯಿಂಟ್ ಅಂಶ ಅಂದರೆ ಜೀವನದಲ್ಲಿ ಮಹಾಂತರ ಜ್ಞಾನಿಗಳ ಸಜ್ಜನರ ಸಮಾಗಮ ಅನಿವಾರ್ಯ. ಆಗದೆ ಹೋದರೆ ದುರ್ಮಾರ್ಗದಲ್ಲಿ ಹೋಗಿಬಿಡುತ್ತೇವೆ. ಒಬ್ಬರು ಜ್ಞಾನಿಗಳು ನಮ್ಮ ಜೀವನದಲ್ಲಿ ಇರಲೇಬೇಕು, ಒಬ್ಬರು ಆಚಾರ್ಯರು, ಒಬ್ಬರು ಜ್ಞಾನಿಗಳು ದೊಡ್ಡವರು ಇರಲೇಬೇಕು. ಇಲ್ಲದೆ ಇದ್ರೆ ನಾವು ದುರ್ಮಾರ್ಗದಲ್ಲಿ ಹೋಗ್ತೀವಿ ಅಂತ ಮೊದಲು ಎಚ್ಚರವನ್ನು ಕೊಟ್ಟು, ಹಾಗಾದರೆ ಆ ಸಜ್ಜನರ ಸಮಾಗಮ, ಮಹಾತ್ಮರ ಸಮಾಗಮ ನಮಗೆ ಆಗೋದು ಹೇಗೆ ಅಂದರೆ ದೈವ ಇಚ್ಛೆಯಿಂದ ಆಗ್ತದೆ. ಆ ದೈವ ಇಚ್ಛೆಯಿಂದಾಗಿ, ದೈವ ಇಚ್ಛಾ ಯಾವಾಗ ಮಾಡ್ತದೆ ಅಂತ ಕೇಳಿದ್ರೆ ನಮ್ಮ ಪಕ್ವ ಕಾಲ ಬರಬೇಕು, ಮೋಚಕ ಕಾಲ ಬರಬೇಕು, ಆವಾಗ ಆಗ್ತದೆ ಅಂತ ಹೇಳಿದ್ರು. ಸರಿ ಆಯಿತು. ಸರಿ, ಈಗ ಸಜ್ಜನರ ಸಮಾಗಮ ಆಯಿತು. ಅವರು ಭೇಟಿಯಾದ್ರು, ನಾವು ಭೇಟಿಯಾದ್ವಿ. ಆಚಾರ್ಯರು ಬಸ್ನಾಗ ಭೇಟಿಯಾಗಿದ್ರು, ಇವನು ಬಸ್ನಾಗ ಭೇಟಿಯಾಗಿದ್ದ. ಕೆಲವರು ಟ್ರೈನಾಗ ಭೇಟಿಯಾಗಿರ್ತಾರೆ. ನನಗೆ ಎಂಥ ಒಳ್ಳೆ ಜನ ಇರ್ತಾರೆ ಅಂದರೆ ಟ್ರೈನಾಗ ಭೇಟಿಯಾಗಿರ್ತಾರೆ. ನಾವು ಅವ್ರು ಕೂತಿರ್ತೀವಿ. ಆಚಾರ ಬೆಂಗಳೂರಿಗೆ ಬಂದು ನಮ್ಮ ಮನೆಗೆ ಬಂದು ಹೋಗ್ರೆ ಮತ್ತೆ ಹಂಗೆ ಹೋಗ್ಬೇಡ, ನೆನ್ಬಿಟ್ಕೊಳ್ರಿ, ತಪ್ಪಿಸ್ಬೇಡ, ನಾವು ಕಾಯ್ತಿರ್ತೀವಿ ಅಂತ ಇಷ್ಟು ಹೇಳಿ ಸ್ಟೇಷನ್ನಾಗ ಹೋಗ್ಬಿಟ್ಟಿರ್ತಾನೆ. ಅಡ್ರೆಸ್ ಕೊಡ್ಬೇಕು. ಆಚಾರ ಬರ್ಬೇಕಂದ್ರೆ ಅಡ್ರೆಸ್ಸು, ಫೋನ್ ನಂಬರು, ಎಲ್ಲಿ ಬರ್ಬೇಕು ಏನಿರಂಗಿಲ್ಲ. ಮತ್ತು ಮುಂದಿನ ಸಲ ಭೇಟಿ ಆದಾಗ ಏನು ಆಚಾರ ಬರಲೇ ಇಲ್ಲಲ್ರಿ, ಹಿಂಗೆ ಮಾಡಿರಿ ಬರೇ ನೀವು ಅಲ್ಲೋ ಅಡ್ರೆಸ್ ಹೇಳ್ಕೊಟ್ರಿ. ಆ ಟ್ರೇನ್ದಾಗ ಅಷ್ಟೇನು ಭೇಟಿಯಾಗಿರ್ತಲ್ಲ ಅದ ಮುಗಿತ್ರಿ ಸಜ್ಜನ ಸಮಾಗಮ. ನಮ್ದು ಮುಂದೆ ಇಲ್ಲೇ ಇಲ್ರಿ. ಭಾರಿ ವಿಚಿತ್ರ ರೀ. ಅದಕ್ಕೆ ವಿಷ್ಣು ತೀರ್ಥರಂತಾರೆ ಸಜ್ಜನರ ಸಮಾಗಮ ಅಂದರೆ ತಾತ್ಕಾಲಿಕ, ಆದ್ರೆ ಟೆಂಪರವರಿ ಇಲ್ಲ, ಅದು ಕೆಲಸ ಆಗಿಲ್ಲ. ಮತ್ತೇನಾಗಬೇಕು? ಬಹುಕಾಲ ಆಗಬೇಕು. ಸಜ್ಜನರ ಸಮಾಗಮ ಮತ್ತೆ 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 ದೀರ್ಘಕಾಲ ಆಗಬೇಕಂತ. ಅಲ್ಪ ಕಾಲದಲ್ಲಾದರೂ ಕೆಲಸ ಮಾಡ್ತದೆ, ದೀರ್ಘಕಾಲದಲ್ಲಾದರೆ ಚೆನ್ನಾಗಿ. ಹೌದು, ಮಹತ್ ಸಮಾಗಮ ಸಾಕು. ಸಮಾಗಮ ಅಂದ್ರೆ ಏನ್ರಿ? ಅವರಲ್ಲಿ ಆಚಾರ ಕೂತಿದ್ರು, ನಾವಿಲ್ಲಿ ಕೂತಿದ್ವಿ, ಅವ್ರು ನಾವು ನೋಡಿದ್ವಿ, ನಮ್ಮನ್ನು ಆಚಾರ ನೋಡಿದ್ರೆ ಹೋಗಿತ್ತು ಅಷ್ಟೇ. ಇಷ್ಟೇ ನಾನು ಕೇಳಿದ್ರೆ ವಿಷ್ಣು ತೀರ್ಥರಂತಾರೆ ಮಹತ್ ಸಮಾಗಮವು ಸಾಕ್ಷಾತ್ತಾಗಿ ಸಾಧನ ಅಲ್ಲ, ಮತ್ತೆ ಅವರಿಂದ ಮಾಡುವ ಶ್ರವಣಾದಿಗಳು, ಅವರು ಹೇಳಬೇಕು, ನಾವು ಶ್ರವಣ ಮಾಡಬೇಕು, ಇದು ಮಹತ್ ಸಮಾಗಮದಿಂದ ಉಂಟಾಗುವ ಲಾಭ. ಎಂಥ ಸುಂದರ ಪಂಕ್ತಿಗಳು ವಿಷ್ಣು ತೀರ್ಥರದ್ದು. ನನಗೆ ಆ್ಯಕ್ಚುಲಿ ಓದಬೇಕು ಅಂತ ಬಹಳ ಆಶಾ, ವಿಷಯ ಸಾಗೋದಿಲ್ಲ ಅಂಬೋದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಸತ್ಸಮಾಗಮಾದಪಿ ನ ತಾತ್ಕಾಲಿಕಂ, ತಾತ್ಕಾಲಿಕ ಅಲ್ಲ ಸತ್ಸಮಾಗಮ. ಏನಾಗಬೇಕು? ನ ಸಾಕ್ಷಾತ್, ಬರೇ ಅದು ಸತ್ಸಮಾಗಮ ಸಾಕ್ಷಾತ್ ಸಾಧನ ಅಲ್ಲ, ಒಂದು ಸರಿ ಭೇಟಿ ಆದ್ರಲ್ಲ, ಬಹುಕಾಲೀನಾತ್ ಶ್ರವಣಾದಿ ದ್ವಾರ ಇವ, ಬಹಳ ಇರಬೇಕು, ಬಹಳ ಕಾಲ ಇರಬೇಕು, ಶ್ರವಣಾದಿಗಳು ಆಗ್ತಿರ್ಬೇಕು ಅವ್ರ ಕಡೆಯಿಂದ. ಅವ್ರು ಅವಾಗ ಶ್ರವಣ ಮಾಡ್ತಾ ಇದ್ರೆ ಆಗ ಸರಿ ಹೋಗ್ತದೆ ಅಂತ ಅದಕ್ಕೊಂದು ಶ್ಲೋಕವನ್ನೇ ಹೇಳ್ತಾರೆ.
ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ ಸತಾಂ ಪ್ರಸಂಗಾತ್. ವಿಷ್ಣುತೀರ್ಥರಂತಾರೆ ಸಜ್ಜನರ ಸಂಘ ಅಲ್ಲ, ಪ್ರಸಂಗ. ಯಾಕೆ ಪರ ಶಬ್ದ ಹಾಕಿದ್ರು? ಪ್ರ ಅನ್ನೋ ಶಬ್ದಕ್ಕೊಂದಿನ ಬೇಕಲ್ಲ, ಅರ್ಥ ಬೇಕಲ್ಲ. ಮತ್ತೆ ಸಂಘ ಅಂದ್ರೆ ಭೇಟಿ ಅಂತ ಅರ್ಥ. ಪ್ರಸಂಗ ಅಂದರೆ ಪ್ರಕೃಷ್ಟತ್ವಂ ಬಹುಕಾಲೀನತ್ವಂ, ದೀರ್ಘಕಾಲ ಅವ್ರ ಜೊತೆಗೆ ಸಹವಾಸ ಮಾಡಬೇಕು. ಒಂದು ದಿವಸ 2 ದಿವಸ ಮಾಡಿದ್ರೆ ಸಾಲೋದಿಲ್ಲ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ. ಆಗೇನಾಗ್ತದೆ ಅಂದರೆ ನನ್ನ ಕಥೆಗಳೆಲ್ಲ ಅವರ ಕಿವಿಗೆ ಬೀಳ್ತದೆ ಅಂತ ಮುಂದೆ ಹೇಳಬೇಕಾಗಿದೆ. ಒಂದು ದೃಷ್ಟಾಂತದ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಉಪನ್ಯಾಸವನ್ನು ಮುಗಿಸ್ತೇನೆ. ಏನು ದೃಷ್ಟಾಂತದ ಕಥೆ? ಸಜ್ಜನ ಸಹವಾಸ ದೀರ್ಘಕಾಲ ಆಗಬೇಕು ಅನ್ನುವುದರಲ್ಲಿ ಯಾವುದೇ ಕಾಂಟ್ರವರ್ಸಿ ಇಲ್ಲ, ವಿವಾದ ಇಲ್ಲ. ಒಂದು ಕ್ಷಣಕ್ಕಾದರೂ ಆದರೆ ಅದೇ ಮಹಾನ್ ಲಾಭ. ಒಂದು ಸರ್ತಿ ನಾರದ ಮಹರ್ಷಿಗಳು ಕೃಷ್ಣನ ಮನೆಗೆ ಬಂದಿದ್ದರಂತೆ. ಕೃಷ್ಣ ದ್ವಾರಕೆಯಲ್ಲಿ ಒಳ್ಳೆ ಅರಮನೆ ಕಟ್ಸ್ಕೊಂಡಿದ್ದ. ಯಾಕೆ ದೊಡ್ಡ ಅರಮನೆ ಕಟ್ಸ್ಕೊಂಡಿದ್ದ ಕೃಷ್ಣ ಅಂದರೆ, ಈ ಜ್ಞಾನಿಗಳು ಬರ್ತಾರಲ್ಲ ವಾಸಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ್ದಂತೆ ಪುಣ್ಯಾತ್ಮ ಸ್ವಾಮಿ. ಅವನು ಎಂಥ ಜ್ಞಾನಿ ನೋಡ್ರಿ. ಯಾರೇ ನಾರದ ಬರಬೇಕು, ಕಶ್ಯಪರ ಬರಬೇಕು, ವಿಶ್ವಾಮಿತ್ರ ಬರಬೇಕು, ವಸಿಷ್ಠ ಬರಬೇಕು, ಎಲ್ಲರೂ ಬಂದು ಅವನಾಗ ಇರ್ಬೇಕಂತ. ಎಷ್ಟೋ ದಿವಸ, ತಿಂಗಳು 2 ತಿಂಗಳು ಇರಬೇಕು, ಮತ್ತೆ ಹೋಗ್ಬೇಕು. ಹಂಗೆ ಒಂದ್ಸಲ ನಾರದ ಬಂದ್ರಂತೆ. ಬಂದವರು ಕೃಷ್ಣ ಮನೆಯಲ್ಲಿ ಕೂತಿದ್ದ. ಕೇಳ ಕೃಷ್ಣ, ಈ ಸಜ್ಜನರ ಸಮಾಗಮ, ಮಹಾತ್ಮರ ಸಮಾಗಮ ಅಂತಿದೆಯಲ್ಲ, ಅದು ಆದರೆ ಏನು ಫಲ ಸಿಗುತ್ತದೆ ಹೇಳು ಅಂತ. ಏನು ಸಿಗ್ತದೆ ಹೇಳು? ಕೃಷ್ಣ, ನೋಡ್ರಿ ಅದನ್ನು ನನಗೆ ಕೇಳಬೇಡ್ರಿ. ನನ್ನ ಮನೆ ಈ ಕಂಪೌಂಡ್ ವಾಲದಲ್ಲ, ಆ ಕಂಪೌಂಡಿನ ಮೇಲೆ ಒಂದು ಗಿಳಿ ಕೂತದೆ, ಗಿಳಿ, ಅದನ್ನು ಕೇಳ್ರಿ ಅಂದರು. ಏನು ಕೃಷ್ಣ, ನಿನ್ನ ಮನೆಯಾಗ ಗಿಳಿ ಅಷ್ಟು ಶಾಣೆ ಅದನ್ನ, ಈ ಪ್ರಶ್ನೆಗೆ ಉತ್ತರ ಕೊಡೋಷ್ಟು ನೀವು ಹೋಗಿ ಕೇಳ್ರಿ ಸ್ವಾಮಿ ಅಂದರು. ನಾರದರು ಬಂದರು ಮಹರ್ಷಿಗಳು. ಗಿಳಿ ಹತ್ರ ಹೋದರು. ಗಿಳಿಯೇ ಮಹಾತ್ಮರ ಸಮಾಗಮದ ಫಲ ಏನೋ ಅಂತ ಕೇಳಿದರು. ಗಿಳಿ ಒಂದು ಸರ್ತಿ ಅವ್ರು ನಾರದರನ್ನ ಮ್ಯಾಲಿಂದ ತಳತನಕ ನೋಡ್ತು. ಹಿಂಗೆ ಮ್ಯಾಲಿಂದ ತಳತನಕ ನೋಡ್ತು, ಸತ್ತೇ ಹೋಗ್ಬಿಡ್ತೀರಿ. ಅದು ಗಿಳಿ ಸತ್ತೇ ಹೋತು. ನಾರದ್ರಿಗೆ ಗಾಬರಿ ಆತ್ರಿ. ಕೃಷ್ಣನ ಕಡೆ ಹೋದ್ರು. ಕೃಷ್ಣ ಏನು ಮಾಡಿದ್ವಿ ಅಂದ್ರು. ಏನಾತ್ರಿ ನಾರದ ಅಂದವ. ಅಲ್ಲ, ಆ ಗಿಳಿ ಕೇಳಂತ ಹೇಳಿದೆ, ಕೇಳಿದ್ ಏನಾಯ್ತು ಮುಂದೆ? ಸತ್ತ ಹೋತು. ಹಿಂಗೆ ಹೋಗಿ ಬಿಡು ಅಂತ ಇಷ್ಟು ಅಂದ್ಬಿಟ್ಟ ಕೃಷ್ಣ. ಮುಗಿದು ಹೋತ್ರಿ. ಮತ್ತೆ ನಾರದ ಮನೆಗೆ ಹೋದ್ರು, ತಿರುಗಿ ಹೋದ್ರು. ಮತ್ತೊಂದು 6 ತಿಂಗಳು ಬಿಟ್ಕೊಂಡು ಬಂದ್ರಿ. ಬಂದರು. ಕೃಷ್ಣ ಮತ್ತು ಮನೆಯಾಗಿದ್ದ, ಹೊರ ಎಲ್ಲೋ ಹೊಂಟಿದ್ದು, ಹಿಂಗೆ ವಾಕಿಂಗ್ ಹೊಂಟಿದ್ದ. ನಾರದ ಬಂದರು. ಕೃಷ್ಣ 6 ತಿಂಗಳ ಹಿಂದೆ ಬಂದಾಗ ಒಂದು ಪ್ರಶ್ನೆ ಕೇಳಿದ್ದೆ ನಿಂಗೆ. ಏನು? ಈ ಸಜ್ಜನರ ಸಮಾಗಮ, ಮಹಾತ್ಮರ ಸಮಾಗಮದ ಫಲ ಏನು ಅಂತ ಕೇಳಿದ್ದೆ. ಉತ್ತರ ಹೇಳಲೇ ಇಲ್ಲ ನೀನು. ನೋಡು, ಅಲ್ಲೊಂದು ಜಿಂಕಿ ಹೊಂಟದ ನೋಡು, ನನ್ನ ಗಾರ್ಡನ್ ಒಳಗೆ ತೋಟದಾಗ ಒಂದು ಜಿಂಕಿ ಹೊಂಟದೆ. ಆ ಜಿಂಕಿಗೆ ಹೋಗಿ ಕೇಳು. ಜಿಂಕಿ ಸಜ್ಜನರ ಭೇಟಿ ಆದ್ರೆ, ಜ್ಞಾನಿಗಳ ಭೇಟಿ ಆದ್ರೆ ಏನಾಗ್ತದೆ ಅಂತ ಕೇಳು ಹೇಳ್ತದೆ. ಸುಮ್ಕೂರು ಕೃಷ್ಣ. ಹೋದ ಸರ್ತಿ ಬಂದಾಗ ಗಿಳಿ ಹೋಗಿತ್ತು. ಗಿಳಿ ಹೋದ್ರೆ ಯಾರು ಕೇಳಂಗಿಲ್ಲ, ಆ ಜಿಂಕಿ ಹೋದ್ರೆ ಗೌರ್ಮೆಂಟ್ ಹಿಡಿತದೆ ಇಲ್ಲಿ. ಆಮೇಲೆ ನಾನು ಹಿಡ್ಕೊಂಡು ಒಳಗೆ ಕೂರ್ಸಿ ನಾ ಏನು ಮಾಡಲಿ ಪಾಕೃಷ್ಣ, ಬೇಡ ಹೋಗ್ರಿ ಏನು ಹರಿದ್ರೆ. ಕೃಷ್ಣನ ಮೇಲೆ ವಿಶ್ವಾಸ ಇಟ್ಕೊಂಡು ಪಾಪ ಹತ್ರ ಹೋದ್ರೆ. ಹೋಗಿ ಜಿಂಕಿ ಸಜ್ಜನರ ಸಮಾಗಮ ಆದ್ರೆ ಏನು ಫಲ ಸಿಗುತ್ತದೆ ಅಂದರು. ಜಿಂಕಿ ಕಣ್ಣು ಹಿಂಗೆ ಬಿಟ್ಟು ನೋಡ್ತೀರಿ, ದಬಕ್ಕಂಬಿದ್ದೋಗ್ಬಿಡ್ತು, ಸತ್ತೇ ಹೋತ್ರಿ. ನಾರದಂದ್ರು, ಇನ್ನು ಈ ಜನ್ಮದೊಳಗೆ ಈ ಪ್ರಶ್ನೆ ಕೇಳಬಾರ್ದು. ಇನ್ನು ಈ 2 ಪ್ರಾಣಿ ಕೊಂದದು ಈ ಪ್ರಶ್ನೆ. 2 ಪ್ರಾಣಿ ಜೀವ ತಗೊಳ್ಳೋಂಥ ಪ್ರಶ್ನೆ ಏನು? ಅದಕ್ಕೆ ಕೆಲವಂತ ಏನು ಪ್ರಶ್ನೆ ಕೇಳ್ತಾರೆ, ಜೀವ ತಿಂತಿ ಅಂತಿರಂಗಿಲ್ಲ, ಇದರ ಜೀವ ತಿನ್ನೋದಂದ್ರೆ ಬೇರೆ ಹೇಳಿದ್ರೆ ಅದಕ್ಕೆ ಕೇಳೋದು ಬೇಡ, ಬಿಟ್ಬಿಟ್ಟು. ಮುಂದೊಂದು ವರ್ಷ ಆಯ್ತು, ನಾರದ ಹೋಗ್ಬಿಟ್ರು. 1 ವರ್ಷ ಆದ್ಮೇಲೆ ಕೃಷ್ಣ ದ್ವಾರಕಾದಾಗ ಯಾರ್ದೋ ಮನೆಗೆ ಹೊಂಟಿದ್ರಿ ಅವಸರದಾಗ. ನಾರದ ಬಂದರು, ದಬ ಬಂದರು. ನಾರದ ಬಂದ್ಕೊಳ್ಳಿ. ಕೃಷ್ಣ ಏನು ಮಾಡಿದ? ನಾರದ್ರ ಬರ್ರಿ, ಹೋಗೊಂಡು ಬರ್ರಿ, ಒಬ್ಬರು ಮನೆಗೆ ಊಟಕ್ಕೆ ಹೋಗ್ಬೇಕಾಗಿದ್ದು ಬರ್ರಿ ಅಂದ. ನಾರದಂದ್ರು, ಅಡ್ಡಿ ಇಲ್ಲಪ್ಪ, ಯಾರ್ದೋ ಮನೆ ಊಟ ಅಂತೀವತ್ತ ಆನಂದ. ಯಾಕಂದ್ರೆ ಮಂದಿ ಮನೆ ಊಟ ಭಾಳ ಆನಂದ ಇರ್ತವೆ. ಮನೆಯಾಗ ಊಟ ಮಾಡಿದ್ರೆ ಅಷ್ಟು ರುಚಿ ಹತ್ತಂಗಿಲ್ಲ. ಅದ್ರೊಳಗೆ ಆಚಾರಗಳಿಗಂತೂ ನಿದ್ದೆ ಬರೋಂಗಿಲ್ಲ. ಮನೆಯಾಗ ಊಟ ಮಾಡಿದ್ರೆ ಮಂದಿ ಮನೆ ಊಟ ಮಾಡಿ ಭಾಳ ಚಲೋ ನಿದ್ದೆ ಬರ್ತದೆ. ಹೋದ್ರು ಕರ್ಕೊಂಡು ಹೋದ್ರು. ಅದೇನಾಗಿದೆ ಅಂದ್ರೆ ಅವಳು ಯಾವುದೋ ಒಂದು ಮನೆಯೊಳಗೆ ಒಂದು ಕೂಸಿಂದ ನಾಮಕರಣ ರೀ. ಆ ಕೂಸಿಗೆ ನಾಮಕರಣ ಕಾರ್ಯಕ್ರಮಕ್ಕೆ ಹೊಂಟಿದ್ದ. ಅದು ಕೂಸು ಇವ ಹರಕಿ ಹೊತ್ತು ಮತ್ತೊಂದು ಮಾಡಿ ಮುಗಿದೊಂದು ಮಾಡಿ 10 ವರ್ಷದ ಹಳದಿದ್ದಂತೆ. 10 ವರ್ಷದ ಹಳದಿದ್ದಂತೆ ಹರಕಿ ಹೊತ್ತು ತೊಟ್ಲಾಗ ಕೂಸಿನ ಹಾಕ್ಯಾರ, ನಾಮಕರಣ ಮಾಡ್ಯಾರ. ಕೃಷ್ಣನ್ ಕೂತಿದ್ದ. ನಾರದನ ಕೈ ಹಿಡಿದು ಕರೆದ. ನಾರದ ಬರಲಿ ಏನು ಒಂದು ಪ್ರಶ್ನೆ ಕೇಳಿ ನೆನಪದ ನಿಮಗೆ ಅಂದ. ನಾರದಂದ್ರು, ಓ ಅರ್ಥ
ಇಲ್ಲ, ನಾ ಏನು ಪ್ರಶ್ನೆ ಕೇಳೇ ಇಲ್ಲ. ಅಲ್ಲ, ನೀವು 6 ತಿಂಗಳಿಗೆ, ನಾ 6 ತಿಂಗಳಿಂದ ಬಂದೇ ಇಲ್ಲ ನಿಮ್ಮ ಮನೆಗೆ. ಅಲ್ಲ, ನೀವು 6 ತಿಂಗಳಿಂದ ಬಂದಿದ್ರಿ, ಪ್ರಶ್ನೆಗೆ ಸುಮ್ಕೊಡ್ಬ ಕೃಷ್ಣ, ಊಟ ಮಾಡ್ಕೊಂಡು ಹೋಣಂತ. ನಾರ್ದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರದ ಇವತ್ತು ಅಂದರು. ಯಾರು ಹೇಳ್ತಾರ ಅಂದ್ರು ನಾರ್ದರು, ಆ ತೊಟ್ಟಲ್ದಾಗ ಕೂಸದ ಅಲ್ಲ ಆತಿವತ್ತ ಅವ ಯಾರೋ ಒಬ್ಬ ಇದ್ದಾನ, ಖಡ್ಗ ತೆಗಿತಾನ, ನಾನು ತಲೆಗೆ ಹಾರಿಸ್ತಾನೆ, ಇವ ಕೂಸ ಹತ್ರ ಅಂದು. ನಾರ್ದ್ರ ಹೋಗಿ ಕೂಸಿನ ಕೇಳ್ರಿ. ಬ್ಯಾಡೋ ಕೃಷ್ಣ, ಬ್ಯಾಡ್, ಹೋಗ್ರಿ ನಾರದ್ರ. ಎಷ್ಟು ನಿಮ್ಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ? ಇನ್ಮೇಲೆ ವಿಶ್ವಾಸ ಇದ್ದದಕ್ಕೆ 2 ಸತ್ತಾವ. ವಿಶ್ವಾಸ ಇದ್ದದಕ್ಕೆ 2 ಸತ್ತಾವ. ಹೋಗಿ ಸುಮ್ಮ ಹೋಗಿ. ಬಾಪ್ ನಾರದ್ರ ಹೋಗಿ ಕೂಸಿನ ಕಡೆ ನೋಡಿದ್ರು, ಕೃಷ್ಣನ ಕಡೆ ನೋಡಿದ್ರು. ಕೃಷ್ಣ ಅಂದ, ಕೇಳ್ರಿ. ಕೂಸಿನ ಕಡೆ ನೋಡಿದ್ರು, ಕೃಷ್ಣನ ಕಡೆ ನೋಡಿದ್ರು. ಕೃಷ್ಣ ನಾರದ ಹಿಂಗಂದ. ಮತ್ತು ಕೃಷ್ಣ ಅಂದ್ಕೊಳ್ಳಿ, ಕೂಸಿಗೆ ಕೇಳ್ತು, ಕೂಸೆ ಕೂಸೆ ಸಜ್ಜನರ ಸಮಾಗಮದ ಫಲ ಏನೂ ತಿಂಚುಂಟ್ರಿ. ಯಾಕಂದ್ರೆ ಗಡಕ್ ಆ ಕೂಸು ತೊಟ್ಟಲಲ್ಲಿ ಮಾತಾಡಿತಂತೆ. ನಾರದರೆ ಅಂತು ಯಾರಪ್ಪ ಅಂತ ನೋಡಿದ್ರು ಅವರು. ತೊಟ್ಲ ಇನ್ನು ಕೂಸದು ನಾಮಕರಣ ಆದ ಕೂಸ್ರಿ ಮಾತಾಡಿತದು. ಏನು ನಾರದರೆ ಅಂತ ಏನಪ್ಪ ಅಂತ ಕೇಳು. ಸಜ್ಜನರ ಸಮಾಗಮದ ಫಲ ಏನು ಅಂತ ನಿಮ್ಮ ಪ್ರಶ್ನೆ ಇತ್ತಲ್ಲ. ನೀನಂದ್ರೆ ಮೊದಲನೇ ಸರ್ತಿ ನೀವು ಭೇಟಿ ಆದಾಗ ನಾನು ಕೃಷ್ಣನ ಮನೆಯೊಳಗೆ ಗಿಳಿಯಾಗಿ ಹುಟ್ಟಿದ್ದೀರಿ. ಆ ಗಿಳಿ ಆದಾಗ ನಿಮ್ಮ ದರ್ಶನ ಅಂತ ನೋಡ್ರಿ. ಗಿಳಿ ಜನ್ಮ ಹೋಗಿ ಜಿಂಕಿ ಜನ್ಮ ಬಂತ್ರಿ, ನನಗೆ ದೊಡ್ಡ ಜನ್ಮ ಬಂತು. ಜಿಂಕಿ ಆದಾಗೂ ನೀವು ಬಂದು ನನಗೆ ದರ್ಶನ ಕೊಟ್ರಲ್ಲ, ಆ ಜಿಂಕಿ ಜನ್ಮ ಹೋಗಿ ಇವತ್ತು ಯಾದವ ಕುಮಾರ ಆಗಿ ಹುಟ್ಟೀನಿ. ಇನ್ನೇನು ಬೇಕಾಗಿದೆ ಹೇಳ್ರಿ ಸಜ್ಜನ ಸಮಾಗಮದ ಫಲ ಅಂತ ಕೇಳ್ತಾ ಇದ್ದ. ಮಹಾತ್ಮರು, ಜ್ಞಾನಿಗಳು ಸಮಾಗಮ ಆಗ್ತಾ ಇದ್ರೆ ಜೀವನದಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸತಾಂ ಪ್ರಸಂಗಾತ್, ಸಜ್ಜನರ ಬಹುಕಾಲೀನವಾದ ಸಮಾಗಮ. ಬರೇ ಸಮಾಗಮ ಅಂದ್ರೆ ಅವರಲ್ಲಿ ಕೂತಿದ್ರು ನಾವಿಲ್ಲಿ ಕೂತಿದ್ರು ಅಂತ ಆಗಬಾರ್ದು. ಅವರು ಉಪದೇಶ ಮಾಡಬೇಕು. ಅವರು ಉಪದೇಶ ಮಾಡಿದಾಗ ಮಮ ವೀರ್ಯ ಸಂಪದಃ ಕಥಾಃ ಭವಂತಿ, ಭಗವಂತನ ಮಹಿಮೆಯನ್ನು ತಿಳಿಸುವಂತಹ ಕಥೆಗಳು ನಮ್ಮ ಕಿವಿಗೆ ಬೀಳ್ತಾವಂತ. ಭವಂತಿ, ಏನು ಆಶ್ಚರ್ಯ. ಅವ್ರ ಬಾಯಿಗೆ ಕೇಳ್ತಾ ಇದ್ರೆ ಭಾಗವತದ 3ಯ ಸ್ಕಂದದ ಮಾತಿದು. ಇಲ್ಲಿ ಮುಂದೆ ವಿಷ್ಣು ತೀರ್ಥರು ಬಹಳ ವಿಸ್ತಾರ ಬರೀತಾರೆ. ನಾಳೆ ವಿಸ್ತಾರ ಮಾಡ್ತೀನಿ. ಇವತ್ತು ಸುಮ್ಮನೆ ಒಂದು ಕೊನೆ ಮಾತು. ಎಂಥ ಮಾತುಗಳು ಕಿವಿಗೆ ಬೀಳ್ತಾವ ಅಂತ ದೇವರಂತಾನ. ಸಜ್ಜನರ ಸಹವಾಸವನ್ನ ಮಾಡಿ ದೀರ್ಘಕಾಲ ಅವ್ರ ಜೊತೆಗಿದ್ದಾಗ ನಮಗೆ ಕಿವಿಗೆ ಬೀಳುವ ಮಾತುಗಳು ಎಂಥದ್ದು ಅಂದರೆ ಭಗವಂತನ ಮಹಿಮೆಯನ್ನು ತಿಳಿಸುವಂತಹ ಮಾತುಗಳು. ಬರೇ ಮಾತುಗಳಲ್ಲ. ಹೃತ್ ಕರ್ಣ ರಸಾಯನಾಹ, ಮನಸ್ಸಿಗೂ ಕಿವಿಗೂ ಒಳ್ಳೆ ರಸಾಯನ ಅಂತೆ, ಇಂಪಂತೆ, ಕೇಳಬೇಕನ್ನಿಸ್ಬೇಕಂತೆ. ಶ್ರವಣ ಮನಕಾನಂದವೀಬುದು ಭವಜನಿತ ದುಃಖಗಳ ಕಳೆಬುದು ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು ಭುವನ ಪಾವನ ವೆನಿಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಕಿವಿಗೊಟ್ಟ ಲಿಪುದು ಭೂಸುರರು ದಿನ ದಿನದೀ. ದಾಸರನ್ನೇ ಹೇಳಿಲ್ಲ. ಭಗವಂತನ ಕಥೆ ಶ್ರವಣ ಮನಕ್ಕೆ ಆನಂದವೀಬುದು ಭವಂತಿ ಹೃತ್ಕರ್ಣ ರಸಾಯನ ಕಥಾ. ದಾಸ ಸುಮ್ಮನೆ ಹೇಳಿಲ್ರಿ, ಭಾಗವತೊಳಗದ್ರಿ ಅದು. ನನಗೆ ಆಶ್ಚರ್ಯ ಅನಿಸೋದು, ಇಡೀ ದಾಸ ಪರಂಪರೆಯಲ್ಲಿ ಯಾರದೇ ಒಂದು ವಾಕ್ಯ ತಗೊಂಡ್ರೆ ಅದು ಒಂದು ಮೂಲದಲ್ಲಿ ಆಚಾರ್ಯ ಗ್ರಂಥ ಇರಬೇಕು, ಇಲ್ಲ ವೇದವ್ಯಾಸರ ಗ್ರಂಥ ಇರಬೇಕು. ವ್ಯಾಸ ಗ್ರಂಥ ಇಲ್ಲ ಆಚಾರ್ಯ ಗ್ರಂಥಗಳು ಇದ್ರೆ ಮಾತ್ರ ಬರೀತಾರೆ, ಇಲ್ಲದೆ ಇದ್ರೆ ಎಂದೂ ಅಂಥವು ಕೈನ ಹಾಕಂಗಿಲ್ಲ. ಹೀಗಾಗಿ ನಾವು ದಾಸರ ವಾಕ್ಯಗಳನ್ನು ಹಾಡಪ್ಪ ಬರೆದದ್ದು ಹಂಗೆ ಅನ್ಕೊಳ್ಳಿಕ್ಕೆ ಹೋಗಲೇಬಾರ್ದು. ಎಲ್ಲ ಆಚಾರ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಸರ್ವಮೂಲಗಳನ್ನು ಭಾಗವತ ರಾಮಾಯಣಗಳನ್ನು ಅಧ್ಯಯನ ಮಾಡಿ ಬರೆದದ್ದು. ಭವಂತಿ ಹೃತ್ ಕರ್ಣ ರಸಾಯನಾಹ ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು. ಅದನ್ನು ಕೇಳ್ತಾ ಇದ್ದಂತೆ ನಮ್ಮ ಸಂಸಾರದ ದುಃಖಗಳು ಕಡಿಮೆ ಆಗ್ತಾ ಹೋಗ್ತದೆ. ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು ಭುವನ ಪಾವನ ವೆನಿಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಕಿವಿಗೊಟ್ಟ ಲಿಪುದು ಭೂಸುರರು ದಿನ ದಿನದೀ. ತಜ್ಜೋಷಣಾತ್, ಹೌದು, ಆ ಕಥೆಗಳನ್ನು ಕೇಳ್ತಾ ಇದ್ರೆ ಏನಾಗ್ತದೆ? ಅಪವರ್ಗವರ್ತ್ಮನಿ, ಮೋಕ್ಷದ ಮಾರ್ಗದಲ್ಲಿ ಬೇಕಾಗಿರುವಂತಹ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಶ್ರದ್ಧೆಯಿಂದ ಕೂಡಿದ ಭಕ್ತಿ ಚೆನ್ನಾಗಿ ಹುಟ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾದ್ರೆ ಭಗವಂತನ ಕಥಾಶ್ರವಣವನ್ನು ಮಾಡೋದ್ರಿಂದ
ಕಿವಿಗೆ ಮನಸ್ಸಿಗೆ ಆನಂದ ಆಗ್ತದೆ, ದುಃಖಗಳು ಹೋಗ್ತದೆ, ವಿವಿಧ ಭೋಗಗಳು ಬರ್ತದೆ ಅಂತಷ್ಟೇ ಅಲ್ಲ, ಭಕ್ತ್ಯುದ್ರೇಕವಾಗ್ತದೆ. ಈ ಪ್ರಸಂಗದಲ್ಲಿ ಒಂದು ಎಕ್ಸ್ಟ್ರಾ ಅಧಿಕ ಪ್ರಸಂಗ ಅಂತ ಒಂದಿರ್ತದೆ ನೋಡ್ರಿ, ಅಥವಾ ಎಕ್ಸ್ಟ್ರಾ ಫ್ರೀ ಅಂತ ಆಫರ್ ಅಂತ ಕೊಟ್ಟಿರ್ತಾರೆ ನೋಡ್ರಿ. 20 ಗ್ರಾಮಿಗೆ 25 ಕೊಟ್ಟರಂಗಿಲ್ಲ ಟೊಪಿಗೆ ಹಾಕ್ಲಿಕ್ಕೆ, ಹಂಗೆ ನಾನು ಒಂದು ಟೊಪಿಗೆ ಹಾಕ್ತೀನಿ ಇಲ್ಲಿ. ಏನು ಅಂತಂದ್ರೆ ವೇದವ್ಯಾಸ ದೇವ್ರ ಮಾತು ಕೇಳ್ರಿ, ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಅನುಕ್ರಮಣ ಅಂದ್ರೆ ಟು ಬಿ ಕಂಟಿನ್ಯೂ, ಮುಂದುವರಿಯುತ್ತದೆ. ಏನು ಮುಂದುವರಿಯುತ್ತದೆ? ಭಕ್ತಿ ಹುಟ್ಟುತ್ತದೆ ಎನ್ನಬೇಕು, ಮುಂದುವರಿಯುತ್ತದೆ ಎನ್ನಬೇಕು. ಭಗವಂತನ ಕಥೆಯನ್ನ ಕೇಳಿದಾಗ ಭಕ್ತಿ ಹುಟ್ಟುತ್ತದೆ ಅಂತ ಅನಬೇಕಾಗಿತ್ತು ನಮ್ಮ ಲೆಕ್ಕದಲ್ಲಿ. ವ್ಯಾಸರ ವಾಣಿ ಏನು, ಕಪಿಲ ನಾಮಕ ಪರಮಾತ್ಮನ ಮಾತೇನು, ಆಹಾ ಭಕ್ತಿ ಹುಟ್ಟುತ್ತದ ಅಲ್ಲ, ಭಕ್ತಿ ಮುಂದುವರಿತದ. ಅಂದ್ರೆ ಏನು? ಸ್ವಲ್ಪ ಸೂಕ್ಷ್ಮ ಪ್ರಮೇಯ, ಲಕ್ಷ್ಯ ಕೊಟ್ಟು ಕೇಳಿಸಿಕೊಳ್ಳ್ರಿ. ಭಕ್ತಿ ಅನ್ನೋದು ಹುಟ್ಟುವ ವಸ್ತು ಅಲ್ಲ, ಹುಟ್ಟುವ ವಸ್ತು ಅಲ್ಲದು. ಮತ್ತೇನದು? ಸ್ವಭಾವದಲ್ಲಿ ಇದ್ದದ್ದು, ಇನ್ಬಿಲ್ಟ್. ಇಂಗ್ಲಿಷ್ ಭಾಷೆಯಲ್ಲಿ ನನಗೆ ಬರದೇ ಇರೋ ಭಾಷೆ ಹೇಳೋ ಪ್ರಯತ್ನ ಮಾಡ್ತಿರ್ತೀನಿ ನಾ ಯಾವಾಗಲೂ. ಅಂದ್ರೆ ತಿಳ್ಕೊಳ್ಳೋರು ತಪ್ಪರ ತಿಳ್ಕೊಳ್ಳಿ ಕೊನೆಗೆ ಅಂತೇಳಿ. ಇನ್ಬಿಲ್ಟ್, ಅದು ಒಳಗಿರುವುದು. ಈಗ ಕಲಿ ಇದ್ದಾನಲ್ಲ, ಕಲಿ, ಆ ಕಲಿ ಭಗವಂತನನ್ನ ದ್ವೇಷ ಮಾಡ್ತಾನೆ. ಎಲ್ಲಿಂದ ಬಂತದ್ದು ದ್ವೇಷ? ಅದು ಸ್ವರೂಪದಲ್ಲಿ ಇದ್ದದ್ದದು. ಅವನ ಸ್ವರೂಪದಲ್ಲಿಯೇ ಭಗವಂತನ ದ್ವೇಷ ಇದ್ದದ್ದರಿಂದಾಗಿ ಅವ ಹುಟ್ಟಿದ ದಿವಸದಿಂದಲೇ ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹಾಗಾದರೆ ನನ್ನ ಸ್ವರೂಪದಲ್ಲಿ ಭಕ್ತಿ ಇದ್ರೆ ಮಾತ್ರ ನಾನು ದೇವರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲೇ ಸಾಧ್ಯ ಇಲ್ಲ. ಹಾಗಾದ್ರೆ ತಾವೆಲ್ಲ ಆಸ್ತಿಕ ಮಹಾಶಯರು ತಿಳಿಯಬೇಕಾದದ್ದು ಅರ್ಥ ಏನು ಅಂದ್ರೆ, ಭಕ್ತಿ ಇದು ಹೊರಗಿನಿಂದ ತಂದುಕೊಳ್ಳುವ ವಸ್ತು ಅಲ್ಲವೇ ಅಲ್ಲ. ನನ್ನ ಸ್ವರೂಪದಲ್ಲಿಯೇ ಇದ್ರೆ, ಇನ್ಬಿಲ್ಟ್ ಆಗಿದ್ರೆ ಮಾತ್ರ. ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಲಿಕ್ಕೆ ಬರಲ್ಲ ಅದನ್ನ. ಭಕ್ತಿಯನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಗೂಗಲ್ ಪ್ಲೇ ಅದರಲ್ಲಿ ಬರೋದಿಲ್ಲ ನಿಮಗದು. ಎಲ್ಲಿರಬೇಕು? ಒಳಗಡೆಗೆ ಇರಬೇಕು. ಹಾಗಾದ್ರೆ ನನ್ನ ಸ್ವರೂಪದಲ್ಲಿ ಇದ್ದ ಭಕ್ತಿ ಪ್ರತಿ ಜನ್ಮದಲ್ಲಿಯೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ, ಅಭಿವ್ಯಕ್ತವಾಗ್ತಾ ಹೋಗುತ್ತೆ. ಶ್ರದ್ಧಾವತಿ ಭಕ್ತಿರನು ಪ್ರವಿಶ್ಯತಿ. ಸಾತ್ವಿಕರ ಸ್ವರೂಪವೇ ಭಕ್ತಿ. ನೆನಪಿಟ್ಟುಕೊಂಡ್ರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ, ಸಾತ್ವಿಕ ಚೇತನ ವರ್ಗ ಇದೆಯಲ್ಲ, ಅವರ ಸ್ವರೂಪವೇ ಭಕ್ತಿ ಅಂತ ಹೇಳ್ಬಿಟ್ಟಾರೆ ಆಚಾರ್ಯ. ಸ್ವರೂಪವೇ ಭಕ್ತಿ, ಒಳಗೆ ಇರ್ತದೆ, ಹೊರಗೆ ಬರೋದಿಲ್ಲ, ಮತ್ತೇನು ಬೇಕಾಗಿಲ್ಲ ಅಂತ. ಅಂತಹ ಭಕ್ತಿಯು ಅಭಿವ್ಯಕ್ತವಾಗ್ತದೆ ಅಂತ ತಿಳಿಯೋಣ. ನಾಳೆ ಮತ್ತೆ ಮುಂದಿನ ಕೇಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಕಂಠಮಂಡಲಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣ ಅರ್ಪಣಮಸ್ತು.